ನಮಸ್ಕಾರ ಸ್ನೇಹಿತರೆ, ವಿವರ ಅಭಿವ್ಯಕ್ತಿಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಸೊಪ್ಪುಗಳು ನಮ್ಮ ಆಹಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸೋದು ನಮ್ಮೆಲ್ಲರಿಗೂ ಗೊತ್ತಿರುವ ವಿಚಾರ. ಹಿಂದೆ ನಮ್ಮ ಹಿರಿಯರು ಋತುಗಳಿಗೆ ಅನುಗುಣವಾಗಿ ಆಹಾರದ ಭಾಗವಾಗಿ ಹಲವು ಬಗೆಯ ಸೊಪ್ಪುಗಳನ್ನು ಬಳಸಿ ನಮ್ಮ ಆರೋಗ್ಯವನ್ನು ಕಾಪಿಟ್ಟಿದ್ದು ಒಂದೆಡೆಯಾದರೆ, ಇಂದು ಮಾರ್ಕೆಟ್ನಲ್ಲಿ ಕೆಲವೇ ಬಗೆಯ ಸೊಪ್ಪುಗಳನ್ನು ಮಾತ್ರ ನೀವೆಲ್ಲ ಬಳಸ್ತಿರೋದು ಅಷ್ಟೇ ಸತ್ಯ. ಎಷ್ಟೋ ಅವಶ್ಯಕ ಪೋಷಕಾಂಶಗಳಿರುವ ನಮಗೆ ಅರಿವಿಲ್ಲದ ಸೊಪ್ಪುಗಳನ್ನು ಮಹತ್ವ ಗೊತ್ತಿರದೆ ಕಳೆ ಸಸ್ಯ ಎಂದು ಬಳಸೋದಕ್ಕೆ ಹಿಂಜರಿತೀವಿ. ಅದಕ್ಕೆ ಮನೆಯಲ್ಲಿ ಹಿರಿಯರು ಇರಬೇಕು ಅನ್ನೋದು. ಅಜ್ಜಿಯರಿಂದ ಜ್ಞಾನ ಪಡೆದರೆ ಮಾತ್ರವಲ್ಲೇ ನಮಗೆ ಸಸ್ಯಗಳ ಮಾಹಿತಿ ಗೊತ್ತಾಗೋದು. ಮುರಳೀಧರ ಗುಂಗುರುಮಳೆ ಹೆಸರೇ ಹೇಳುವಂತೆ ನಮ್ಮ ತುಮಕೂರಿನ ಗುಂಗುರುಮಳೆಯವರು ಕೃಷಿ ಕುಟುಂಬ ಹಾಗೂ ತಾಯಿ ಶ್ರೀ ರುಕ್ಮಿಣಿಯವರ ಮೂಲಿಕೌಷಧ ಜ್ಞಾನ ಇಂದು ಮುಂದಿನ ಪೀಳಿಗೆಗೆ ಮುರಳಿಯವರಿಂದ ಪಸರಿಸುವ ಕೆಲಸವಾಗ್ತಿದೆ. ನಾವು ಕಳೆ ಎನ್ನುವ 250ಕ್ಕೂ ಹೆಚ್ಚು ಸಸ್ಯಗಳ ಅರಿವನ್ನ ಅಜ್ಜಿಯರ ಮುಖಾಂತರ ಇಂದಿನ ಪೀಳಿಗೆಗೆ ಪರಿಚಯಿಸಿ ಆಹಾರದಲ್ಲಿ ಆರೋಗ್ಯಕರ ಸೊಪ್ಪುಗಳನ್ನು ಬಳಸೋದಕ್ಕೆ ಉತ್ತೇಜಿಸುವುದಕ್ಕೆ ಇವರು ರಾಜ್ಯದ ಉದ್ದಗಲಕ್ಕೆ ಹಲವು ಕಾರ್ಯಾಗಾರಗಳನ್ನ ನಡೆಸುತ್ತಿದ್ದಾರೆ. ಹೀಗಿರಬೇಕಾದ್ರೆ ಇತ್ತೀಚೆಗೆ ನಾಗಮಂಗಲ ತಾಲೂಕಿನ ಕುಚ್ಚಹಳ್ಳಿ ಗ್ರಾಮದ ಪ್ರೌಢಶಾಲೆಯಲ್ಲಿ ನಡೆದ ಅಜ್ಜಿಯ ಮಡಿಲು ಕಾರ್ಯಕ್ರಮದಲ್ಲಿ ಇವರನ್ನ ಭೇಟಿಯಾಗುವ ಸಂದರ್ಭ ಒದಗಿ ಬಂತು. ಹಲವು ನಮ್ಮ ನಡುವಿನ ಸಸ್ಯಗಳು ಹಾಗೂ ಅವುಗಳ ಮಹತ್ವ ನಮಗಷ್ಟೇ ಅಲ್ಲದೆ ನಮ್ಮ ವೀಕ್ಷಕರಿಗೆ ಕೂಡ ಸಹಾಯ ಆಗುತ್ತೆ ಅನ್ನುವ ಉದ್ದೇಶ ಈ ವಿಡಿಯೋ ಸ್ವಲ್ಪ ದೊಡ್ಡದಿದೆ ಹಾಗೂ ಸಸ್ಯಗಳ ಮಾಹಿತಿ ಕೂಡ. ಇವಾಗ ನೀವೆಲ್ಲರೂ ಏನ್ ಮಾಡ್ತಾ ಇದ್ರಿ ಗೊತ್ತಾ? ಸೊ ನಮ್ಮಲ್ಲಿ ಪಾರಂಪರಿಕ ಜ್ಞಾನ ಅಂತ ಹೇಳ್ತೀವಿ ನಾವು. ಪರಂಪರೆಯ ಜ್ಞಾನಗಳು ಸುಮಾರು ನಿಮ್ಮ ತಾತ ಮುತ್ತಾದ ಕಾಲದಿಂದ ನಿಮ್ಗೆ ಒಂದಷ್ಟು ಜ್ಞಾನಗಳು ಬಂದಿದೆ. ಎಲ್ಲೂ ದಾಖಲೆ ಮಾಡುವಂತ ಕೆಲಸಗಳಾಗಿಲ್ಲ. ಸೊ ನೀವೇನಾದ್ರೂ ನಿಮ್ಮ ಅಜ್ಜಿ ತರ ನೀವು ಅವರು ಅಜ್ಜಿ ಜಾಗಕ್ಕೆ ಹೋದಾಗ ಏನಾಗುತ್ತೆ, ಸೊ ನಮ್ಗೆ ಏನಾಗತ್ತದು ಇಡೀ ನಿಮ್ಮ ತಲೆಯ ಒಳಗೆ ಇರುವಂತ ಆರೋಗ್ಯದ ಗುಟ್ಟಿದೆಯಲ್ಲ ಅದು ಹೋಗ್ಬಿಡುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಸೊ ಈ ಮಕ್ಕಳನ್ನ ಕರ್ಕೊಂಡ್ ಬಂದಿರೋಂಥದ್ದು ಆಯ್ತಾ. ಸೊ ಈ ಮಕ್ಕಳುಗಳಿದಾರಲ್ಲ, ಈ ಮಕ್ಕಳುಗಳಿಗೆ ನೀವು ಮನಸ್ಪೂರ್ವಕವಾಗಿ ಆ ಸೊಪ್ಪನ್ನ ದಾರೆ ಏರೋದ್ರ ಮೂಲಕ ನಿಮ್ಮ ಜ್ಞಾನನೂ ಕೂಡ ಅವರಿಗೆ ಟ್ರಾನ್ಸ್ಫರ್ ಆಗ್ಲಿ ಅನ್ನೋಂಥ ಕನಸನ್ನ ಇಟ್ಕೊಂಡು ಇದನ್ನ ಉದ್ಘಾಟನೆ ಅಂತ ಕರೀತಾರೆ. ಬೇರೆ ಎಲ್ಲ ನೋಡಿದಾರಲ್ಲ, ದೀಪ ಹಚ್ಚುತ್ತಾರೆ ಅಲ್ವಾ, ಗಿಡಕ್ಕೆ ನೀರು ಹಾಕ್ತಾರೆ, ಅಲ್ಲಿ ಆರೋಗ್ಯ ಇರುತ್ತದು. ಇದು ಆರೋಗುವ ಜ್ಞಾನ ಅಲ್ಲ ಇದು. ಸೊ ನೀವು ಕೊಡ್ತಾ ಇರೋಂಥದ್ದು ಅವರಿಗೆ ನಿಮ್ಮ ಜ್ಞಾನವನ್ನ ಮುಂದುವರ್ಸೋದಿಕ್ಕೆ ಮಾಡುವಂತ ಒಂದು ಪ್ರಯತ್ನ ಇದು. ಸೊ ಎಲ್ರು ಸ್ವಲ್ಪ ಆ ಕಡೆ ತಿಳ್ಕೊಡ್ರಮ್ಮ. ಸೊ ನೀವು ಅವನ್ನ ದಯಮಾಡಿ ಕೊಡ್ರವ ಅವರಿಗೆ ಸ್ವಲ್ಪನೇ ಸೊಪ್ಪು ಕೊಡಿ. ಹಾ ಬರ್ರವ, ಇನ್ನೊಬ್ರು ಯಾರಾದ್ರೂ ಕುತ್ಕೊಳ್ಳಲ್ಲಿ ಇಸ್ಕೊಳ್ಳವಲ್ಲ ಅಜ್ಜಿ ಹತ್ರ, ಅಲ್ಲೆಲ್ಲ ಕುತ್ಕೊ. ಜ್ಞಾನವನ್ನ ಅರಸ್ಬೇಕು ಅನ್ನೋದು ಉದ್ದೇಶ ಇರೋಂಥದ್ದು. ಇದು ಆಗ್ಬೇಕಾಗಿರುವಂಥದ್ದು. ಸೊ ನಿಮ್ಗೇನಾದ್ರೂ ನೆನಪಿದ್ಯಾ? ನೀವು ಬರೇ ಸೊಪ್ಪನ್ನ ಊಟ ಮಾಡಿ ಕಳೆದಂತ ಕಾಲ ನೆನಪಿದ್ಯಾವ? ಅಲ್ಲ ಕೇಳ್ತಾ ಇದೆಯಾ ಅದು ಅವ್ರ ಧ್ವನಿ ಕೇಳ್ತಾ ಇದೆಯಾ? ಮಡಿಕೆ ಚೀಕ್ ಯಾರಿಗಾದ್ರು ಗೊತ್ತಿದ್ಯಾ? ಅವ್ವ ಮಡಿಕೆ ಚೀಕ್ ಉಂಡಿದಾಳೆ. ನೀವೆಲ್ಲರೂ ಉಂಡಿದ್ರಿ ಮಡಿಕೆ ಚೀಕನ ನೋಡಿ. ಹಾ, ಮಕ್ಕಳಿಗೆಲ್ಲ ಕಾಳು ಕೊಟ್ಬಿಟ್ಟು ನೀವು ರಸ ಕುಡಿತಾ ಇದ್ರಿ. ಉಣ್ಣಾಕಿಲ್ದೆ ಹಿಟ್ಟಿಲ್ದೆ ಅಂಬ್ಲಿಕಾಶನ್ ಕುಡ್ದು ಬಾಳೆದಿಟ್ಟು ಬೇಯಿಸ್ಕೊಂಡು ಮುಳುಗಾಗಿ ಇರತಕ್ಕ ಪರಂಕಾಯಿ ತಿಂದು ಹಂಗ್ ಕಾಲ ಮಾಡಿ ಸಹ ನಾವೆಲ್ಲ ಸೊಪ್ಪು ಎಲ್ಲ ಒಳ್ಳೆ ಬೆಳೆ ಸೊಪ್ಪನ್ನ ತಿಂದಿವಿ. ಬಳ್ಳೆ ಸೊಪ್ಪೆಲ್ಲ ಬಳ್ಳೆ ಸೊಪ್ಪು ಅಂತ ಹೇಳ್ತಾರೆ. ನಾವೆಲ್ಲ ಹಾಡು ಕೇಳಿದೀವಿ. ಹಿಟ್ಟು ಮಾಡಿ ಸೊಪ್ಪು ಮಾಡಿ ಎಲೆಮಾರೆ ಇಟ್ಟಿಕ್ಕದೆಲ್ಲಿಗೋ ಹೋದೆ, ಎಲೆಮಾರೆ ಇಟ್ಟಿಕ್ಕದೆಲ್ಲಿಗೋ ಹೋದೆ, ಪ್ರಾಣದ ಪದ್ಮ ಪುರುಷ ಕೆರೆ ಒಳಗೆ ಬಳ್ಳೆ ಸೊಪ್ಪ ಕುಯ್ಯಕ್ ಹೋಗಿದ್ದೆ. ಹೇಳಿದೇವಲ್ಲ ಹಾಡು. ಎಲ್ಲಿದೆ ಬಳ್ಳೆ ಸೊಪ್ಪು? ಎಷ್ಟು ಜನ ನೋಡಿದಿರಿ? ಸುಮ್ನೆ ಅವ್ರು ತಿಂತಾರೆ ಇವ್ರು ತಿಂತಾರೆ, ನೋಡಕ್ ಚೆನ್ನಾಗೈತೆ, ಬಾಯಿಗೆ ರುಚಿ ಆಯ್ತೆ ಅಂತ ತಿಂತ ನಾವು ಕಸದ ತೊಟ್ಟಿನ ಮಾಡ್ಕೊಂಡಿದ್ದೇವೆ. ನಾವೆಲ್ಲರೂ. ಸೊ ಆ ಕಸು ತೊಟ್ಟಿನ ಸರಿಯಾಗ್ಬೇಕು ಅಂತ ಹೇಳಿದ್ರೆ ಆಯಾ ಸೀಸನ್ ಅಲ್ಲಿ ಸಿಗುವಂತ ನಮ್ ತಾಯಿಯಂದ್ರೆ ಹೇಳ್ತಾ ಇದ್ರು, ಬೇರೆ ಸೊಪ್ಪುಗಳನ್ನ ಹೇಳ್ತಾ ಇದ್ರು. ನಾವು ಅವ್ರಿಗೆ ಕೇಳ್ತಾ ಇಲ್ಲ ಅಷ್ಟೇ. ಬೇರೆ ತರದ ಸೊಪ್ಪುಗಳು ಹೆಚ್ಚು ಬಳಸೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಈ ಸೊಪ್ಪುಗಳಲ್ಲಿ ಹೆಚ್ಚು ನಾರಿನಂಶಗಳು ಇರ್ತದೆ. ಸೊ ನಾರಿನಾಂಶ ಕೆಲಸ ಏನು ಅಂತ ಹೇಳಿದ್ರೆ, ಈಗ ನಾವೆಲ್ಲ ಪಾತ್ರೆ ಊಟ ಅಡಿಗೆ
ಆದ್ಮೇಲೆ ಪಾತ್ರೆ ತೊಳಿತೀವಿ, ನಾರು ತಗೊಂಡು ಉಜ್ಜಿತೀವಿ ಅಲ್ವಾ? ಸೊ ಅದೇ ತರದಲ್ಲಿ ಇದರಲ್ಲಿರುವಂತ ಫೈಬರ್ ನಾರ ಅಂತ ಹೇಳ್ತೀವಲ್ಲ, ಅದು ನಮ್ಮ ಜಠರವನ್ನ ಸ್ವಚ್ಛ ಮಾಡ್ತದೆ. ಯಾರು 10 ನಿಮಿಷ, ಅರ್ಧ ಗಂಟೆ, 1 ಗಂಟೆ ಕೂತ್ಕೊಂಡು ಎಲ್ಲ ಮಾಡಿ ಒಂದು ಸಣ್ಣ ಪಿಸ್ಕೆ ಇಟ್ಟು ಬರ್ತಾರೆ, ನೋಡಿದ್ರ? ಅವ್ರು ಪಿಸ್ಕೆ ಇಟ್ರು ಅಂತ ಹೇಳಿದ್ರೆ ಕಾಯಿಲೆ ಶುರುವಾಯ್ತು. ಒನ್ನೆಲ್ಗೆ ಸೊಪ್ಪು ನೋಡಿ, ಒನ್ನೆಲ್ಗೆ ಸೊಪ್ಪು. ಸೊ ಇದು ಒನ್ನೆಲ್ಗೆ ಸೊಪ್ಪೇನೆ ಅಲ್ವಾ? ಸೊ ಇದು ಸ್ವಲ್ಪ ದಪ್ಪ ಇರ್ತದೆ, ಇದು ಸ್ವಲ್ಪ ತೆಳು ಇರ್ತದೆ. ಇನ್ನೂ ಸ್ವಲ್ಪ ಕೆಳಗೆ ಹೋದ್ರೆ ನಮ್ಮ ಗದ್ದೆ ಒಳಗಡೆ ಚಿಕ್ಕ ಚಿಕ್ಕ ಎಲೆ ಬರ್ತದೆ. ಸೊ ಯಾಕೆ ಒಂದೆಲ್ಗ, ಇದಕ್ಕೆ ಬೇರೆ ಬೇರೆ ಹೆಸರುಗಳೆಲ್ಲ ಕೊಡ್ತಾ ಹೋಗ್ತಾರೆ. ಸರಸ್ವತಿ ಬಳ್ಳಿ ಅಂತ ಕರಿತೀವಿ ನಾವು. ಯಾರು ಸರಸ್ವತಿ? ವಿದ್ಯೆಯ ಅಧಿಪತಿ ಸರಸ್ವತಿ ಅಲ್ವಾ? ಸೊ ಈ ಎಲೆಗಳನ್ನ ನೋಡಿ ನಿಮ್ಗೆ. ಸೊ ಈ ಎಲೆನಲ್ಲಿ ನಿಮ್ಮ ಮಿದುಳು ಚಿತ್ರ ನೋಡಿದ್ರಲ್ಲ ನೀವು ಶಾಲೆನಲ್ಲಿ, ಮಿದುಳು ಚಿತ್ರ ಇದೆಯಾ ಇದರಲ್ಲಿ? ಸರಸ್ವತಿ ಬಳ್ಳಿ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಅಂದ್ರೆ ನಮಗೆ ನೆನಪಿನ ಶಕ್ತಿನ ಜಾಸ್ತಿ ಮಾಡ್ತದೆ. ಸೊ ಇತ್ತೀಚೆಗೆ ದೊಡ್ಡ ಕಮರ್ಷಿಯಲ್ ಆಗಿ ಶುರು ಮಾಡ್ಕೊಂಡಿದ್ದಾರೆ. ಬ್ರೈನ್ ಬಿಸ್ಕೆಟ್, ಬ್ರೈನ್ ಟಾನಿಕ್ ಅಂತೇಳಿ ಮಾರಾಟ ಮಾಡ್ತಾ ಇದ್ದಾರೆ. ನಿಮ್ಮ ಮಕ್ಕಳಿಗೆ ಈ ಬಿಸ್ಕೆಟ್ ತಿನ್ನಿಸಿ, ಟಾನಿಕ್ ಕುಡಿಸಿದ್ರೆ ಮಕ್ಕಳು ಚುರುಕಾಯ್ತವೆ ಅಂತ ಹೇಳ್ತಾರೆ. ಚುರುಕಾಗೋಂಥದ್ದು ನಿಜವಾಗ್ಲೂ ಕೂಡ ನಾವೇ ಬೆಳೆದು ನೋಡಿ. ಇದೊಂದು ಸಣ್ಣ ಕಡ್ಡಿ ಹಾಕಿದ್ರೆ ಸಾಕಿದು, ಇದಿಷ್ಟನ್ನ ವರ್ಷ ಪೂರ್ತಿ ತಿನ್ನೋ ಅಷ್ಟು ಸಿಗ್ತದೆ. ನಮ್ಮ ಪಾಟ್ರೊಳಗೆಲ್ಲ ಬೆಳ್ಕೋಬಹುದು, ಜಾಗ ಇಲ್ಲ ಅಂತ ಹೇಳಿದ್ರೆ. ಸೊ ಪ್ರತಿದಿನ ಒಂದೊಂದು ಎಲೆನ ನಾವು ಆಹಾರದಲ್ಲಿ ಬಳಸ್ತಾ ಬಂತ ಹೇಳ್ತಿದ್ರೆ, ಅಥವಾ ಹಸಿ ಸೊಪ್ಪನ್ನೇ ತಿಂತಾ ಬಂದ್ರೆ ನೆನಪಿನ ಶಕ್ತಿನ ಹೆಚ್ಚು ಮಾಡ್ತಂಥದ್ದು ಗುಣ ಮೇಜರ್ ಆಗಿರೋಂಥದ್ದು. ಆದ್ರೆ ನನ್ನ ತಾಯಂದ್ರು ಯಾರು ನೆನಪಿನ ಶಕ್ತಿ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ವಿಶೇಷವಾಗಿ ಯಾವ್ದಾದ್ರು ಜ್ವರಗಳು ಬಿಟ್ಟು ಜ್ವರಗಳು ಬರ್ತಾ ಇದ್ರೆ ಈ ಸೊಪ್ಪು ತೊಂಬರೋರು, ಹೌದೇನವ? ಈ ಸೊಪ್ಪಿನ ಕಷಾಯ ಮಾಡಿ ಚಟ್ನಿ ಮಾಡ್ಕೊಂಡು, ಖಾರ ಹರಿಯೋರು ಸೊಪ್ಪು ತಗೊಂಬಂದು ಹುರಿದು ಚಟ್ನಿ ಮಾಡೋರು ಅಷ್ಟೇನೆ. ಚಟ್ನಿ ಮಾಡಿ ಕೊಟ್ಬಿಟ್ಟ ಅಂದ್ರೆ 2 ರೊಟ್ಟಿ ನಾವು ಮುದ್ದೆನ ಉಂಡ್ಬಿಟ್ರೆ ಸೊ ಯಾವುದೇ ತರದ ಜ್ವರಗಳು, ಹಳೆ ಜ್ವರಗಳನ್ನ ತೆಗಿತಾ ಇದ್ದಂತ ಒಂದು ಅಮೂಲ್ಯವಾದ ರತ್ನ ಇದು. ಈಗ ಇದನ್ನೇ ಇಟ್ಕೊಂಡು ನಮ್ಮ ಡಾಬರ್ ಕಂಪ್ನಿಯವನು ಒಳ್ಳೆ ದುಡ್ಡು ಮಾಡ್ತಾ ಇದ್ದಾನೆ. ಬ್ರಾಹ್ಮಿ ಆಮಲಕಿ ಕೇಶ್ ತೈಲ ಹಚ್ಕೊಂಡಿದಿರಲ್ಲ, ಹಚ್ಕೊಳ್ದೇ ಇದ್ರು ಅಡ್ವರ್ಟೈಸ್ ಕೇಳಿದಿರಲ್ವಾ? ಬ್ರಾಹ್ಮಿ ಅಂದ್ರೆ ಇದೇನೆ, ಆಮಲಕಿ ಅಂದ್ರೆ ಇಲ್ಲೆಲ್ಲ ಇತ್ತು, ನೆಲ್ಲಿ ಮರ ಇತ್ತಲ್ಲ ಒಂದು, ಅಲ್ಲಿದೆಯಲ್ಲ ನೆಲ್ಲಿ, ಬೆಟ್ನೆಲ್ಲಿ. ಸೊ ಇದನ್ನ 1 ಇಡೀ ಸೊಪ್ಪನ್ನ ಒಂದು ಅರ್ಧ ಲೀಟ್ರ್ ಅಥವಾ 1 ಲೀಟ್ರ್ ಎಣ್ಣೆ ತಗೊಂಡು ತಗರೆ ಹಚ್ಕೊಳ್ತಿರಲ್ಲ, 1 ಇಡೀ ಸೊಪ್ಪನ್ನ ಅದ್ರೊಳಗೆ ಹಾಕಿ, ಅದ್ರ ಜೊತೆಗೆ 4 ನೆಲ್ಲಿಕಾಯಿ ಚೆನ್ನಾಗಿ ಅದನ್ನ ಬೇಯಿಸಿ ಆ ಎಣ್ಣೆ ಸೋಸ್ಕೊಂಡ್ರೆ ಸಾಕು, ಬ್ರಾಹ್ಮಿ ಆಮಲಕಿ ಕೇಶ್ ತೈಲ ನಮ್ಮ ಮನೆಯಲ್ಲಿ ರೆಡಿ ಆಗತ್ತೆ. ಎಷ್ಟು ಹಣ ಸುರಿತಾ ಇದೀವಲ್ವ ನಾವು, ನಮ್ಮ ಮನೆಯಲ್ಲಿ ಮಾಡ್ಕೋಬಹುದು. ಸೊ ಇದು ಮಾಡ್ಕೊಳ್ಳೋದ್ರಿಂದ ಇದು ಮಿದುಳಿನ ಒಳಗಡೆ ಅದನ್ನ ಚುರುಕು ಮಾಡೋದ್ರ ಜೊತೆಗೆ ಸೊ ನಮ್ಮ ಕೂದಲನ್ನು ಕೂಡ ರಕ್ಷಣೆ ಮಾಡ್ತದೆ. ನೆನಪಿನ ಶಕ್ತಿನ ಜಾಸ್ತಿ ಮಾಡೋದ್ರ ಜೊತೆಗೆ ಸೊ ನಮ್ಮ ಕೂದಲು ಉದುರ್ತಾ ಇರ್ತದೆ, ಬಿಳಿ ಕೂದಲಾಗೋದು ಇದೆಲ್ಲ ಇರುತ್ತಲ್ಲ, ಅವೆಲ್ಲವನ್ನೂ ತೆಗಿಯುವಂಥ ಕೆಲಸನ ಇದು ನಮ್ಮ ಒಂದೆಲ್ಗ ಮಾಡ್ತದೆ. ಸೊ ಆಹಾರದಲ್ಲೂ ಬಳಸ್ಬೋದು, ಔಷಧಿಯಾಗಿ ಕೂಡ ನಾವು ಇದನ್ನ ಬಳಸಲಿಕ್ಕೆ ಸಾಧ್ಯ ಆಗ್ತದೆ ಇವೆರಡೂ. ಅದೇ ರೀತಿ ಈ ಗಿಡ ಸ್ವಲ್ಪ ಬಾಡೋಗಿದೆ, ನನಗೊಂದು 2 ಗಿಡ ಸಿಕ್ತಷ್ಟೇ. ಸೊ ಇದನ್ನು ಕೂಡ ಡಾಬರ್ ಕಂಪ್ನಿಯವನು ತುಂಬಾ ಚೆನ್ನಾಗಿ ಮಾರ್ಕೆಟ್ ಮಾಡ್ಕೊಳ್ತಾ ಇದ್ದಾನೆ. ಭೃಂಗರಾಜ ಕೇಶ್ ತೈಲ ಕೇಳಿದಿರಾ? ಭೃಂಗರಾಜ ಅಂದ್ರೆ ಇದನ್ನೇ ಗರ್ಗದ ಸೊಪ್ಪು ಅಂತ ಕರಿತೀವಿ ನಾವು. ಇದು ಕೂಡ ನಮ್ಮ ಒಂದೆಲ್ಗ ಬೆಳೆಯುವಂಥ ಜಾಗ ಇದೆಯಲ್ಲ, ನೀರು ಇರ್ತದಲ್ಲ, ಅಲ್ಲಿ ಬೆಳೆಯುವಂಥದ್ದು ಸ್ಥಳೀಯವಾಗಿ ಗರ್ಗದ ಸೊಪ್ಪು ಅಂತ ಕರೀತಾರೆ ಇದನ್ನ. ಇದು ಅಷ್ಟೇ ವಿಶೇಷವಾಗಿ ಯಾವುದೇ ಬಿಟ್ಟು ಬರುವಂಥ ಜ್ವರಗಳಿಗೆ ಈ ಸೊಪ್ಪನ್ನ ಅರ್ದು ಚಟ್ನಿ ಮಾಡ್ಕೊಡೋರು ಅಷ್ಟೇನೆ. ಗರ್ಗ ಸೊಪ್ಪವ ನೀ ಕೆರೆ ಒಳಗಡೆ ಇರ್ತಿತ್ತಲ್ಲ. ಸೊ ಇದನ್ನ ವಿಶೇಷವಾಗಿ ಯಾವುದೇ ಥರದ ಹಳೆ ಜ್ವರಗಳಿಗೆ ಕೊಡ್ತಾ ಇದ್ದಿದ್ದು. ಒಂದು, ಈಗ ತುಂಬಾ ಜನರಿಗೆ ಅನಿಮಿಕ್ ಅಂತ ಹೇಳ್ತಾರೆ, ಕೇಳಿದಿರಾ? ಅನಿಮಿಕ್ ಅಂದ್ರೆ ರಕ್ತಹೀನತೆ ಅಂತ ಹೇಳ್ತಾರೆ, ಹೌದಾ? ಆ ರಕ್ತಹೀನತೆಗೆ ಅತ್ಯಮೂಲ್ಯವಾದ ಗಿಡ ಇದು. ಏನೇನು ಮಾಡಬೇಕಾಗಿಲ್ಲ, ಸೊಪ್ಪು ತಗೊಳ್ಳಿ, ಒಂದು ಅರ್ಧ ಸ್ಪೂನ್ ಸೊಪ್ಪಿನ ರಸ, ಅರ್ಧ ಸ್ಪೂನ್ ಜೇನುತುಪ್ಪ ಹಾಕ್ಕೊಂಡು 21 ದಿನ ತಗೊಂಡ್ರೆ ಸಾಕು, ನೀವು ಬ್ಲಡ್ಡನ್ನು ಡೊನೇಟ್ ಮಾಡುವಷ್ಟು ರಕ್ತನ ಪ್ರೊಡ್ಯೂಸ್ ಮಾಡುತ್ತೆ. ಅಷ್ಟು ಅಮೂಲ್ಯವಾದ ಅನಿಮಿಕ್ಕಿಗಂತೂ ತುಂಬ ಒಳ್ಳೆ ಔಷಧಿಯಾಗಿ ಕೆಲಸ ಮಾಡ್ತದೆ. ಸೊ ಈ ಜೊತೆಗೆ ನಾವು ಆಗಿಂದಾಗೆ ಚಟ್ನಿ ರೂಪದಲ್ಲಿ ನಾವು ಬಳಸ್ತಾ ಬಂತು ಅಂತ ಹೇಳಿದ್ರೆ ನಮ್ಮ ದೇಹದ ರಕ್ತವನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳುವಂತ ಕೆಲಸ ಮಾಡ್ತದೆ. ಒಂದು, ಅದ್ರ ಜೊತೆಗೆ ನಾನು ಆಗ್ಲೇ ಹೇಳಿದೆ ಬ್ರಾಹ್ಮಿ ಆಮಲಕಿ ಕೇಶ್ ತೈಲ ಹೇಳಿದ್ನಲ್ಲ, ಈ ಭೃಂಗರಾಜ ಕೇಶ್ ತೈಲನು ಅಷ್ಟೇನೆ. ಸೊ ಇದನ್ನು 1 ಇಡೀ ಸೊಪ್ಪು ಹಾಕಿ ಬೇಯಿಸಿ, 1 ಇಡೀ ಸೊಪ್ಪು ಹಾಕಿ ಬೇಯಿಸಿದ್ರೆ ಸಾಕು, ನಮಗೆ ಭೃಂಗರಾಜ ಕೇಶ್ ತೈಲ ರೆಡಿ ಆಗತ್ತೆ. ಸೊ ಇವೆಲ್ಲವೂ ನಮ್ಮ ಮನೆಯ ಅಂಗಳದಲ್ಲಿದೆ, ದಾರಿನಲ್ಲಿ ಬಿದ್ದಿದ್ದಾವೆ, ಎಲ್ಲವೂ ನಮ್ಮ ಹೊಲದಲ್ಲಿ ಬಿದ್ದಿದೆ. ಸೊ ಈ ಬಿದ್ದಿರೋಂಥವನ್ನ ನಾವು ತಗೊಂಡು ನಾವು
ನಮ್ಮ ಆಹಾರ ಕ್ರಮದಲ್ಲಿ ಜೋಡಿಸ್ಕೊಳ್ತಾ ಬಂತು ಹೇಳಿದ್ರೆ, ಸೊ ನಮ್ಮ ಆರೋಗ್ಯ ಇಲ್ಲ, ಇವ್ರ ಕೈಗಿನ್ನೂ ಬಂದಿಲ್ಲ. ನಮ್ಮ ಆರೋಗ್ಯ ಕಷ್ಟ ಆಗ್ತದೆ ನಿಮ್ಗೆ ಹೇಳಲಿಕ್ಕೆ ಅಲ್ವಾ, ಯಾಕಂದ್ರೆ ಡಾಕ್ಟರ್ ಕೈ ಕೊಟ್ಬಿಟ್ಟಿದ್ದೇವೆ ನಮ್ಮ ಆರೋಗ್ಯನ. ಸೊ ಹಂಗಾಗಿ ನಮ್ಮ ಆರೋಗ್ಯ ಡಾಕ್ಟರ್ ಕೈ ಕೊಟ್ಟಿದ್ದೇವಲ್ವಾ, ಭಯ ಆಗ್ತದೆ ಹೇಳಲಿಕ್ಕೆ. ಸೊ ನಿಜವಾಗ್ಲೂ ಕೂಡ ನಮ್ಮ ಆರೋಗ್ಯ ನಮ್ಮ ಕೈಲಿ ಇರುವಂಥದ್ದು. ಸೊ ಇದು ನಮ್ಮ ಆಹಾರದ ರೂಪದಲ್ಲಿ ಸಿಗುವಂಥದ್ದು. ಅದ್ರ ಜೊತೆಗೆ ಆಗಲೇ ಎಲ್ಲರೂ ಮಾತಾಡ್ತಾ ಇದ್ರು, ಕೆರೆ ಒಳಗೆ ಸಿಗುತ್ತೆ ಅಂತೇಳಿ. ನಾನು ಕೆರೆ ಒಳಗಿಂದ ಬರ್ತಾ ಇದ್ದೀನಿ. ಎಂಥದವ ಒನ್ನ ಗೊನೆ, ಆಕ್ಚುಲಿ ಇದು ಒನ್ನಿನ ಗಣಿ ಇರುವಂಥದ್ದು ಇದು. ಸೊ ಅಷ್ಟು ಅಮೂಲ್ಯವಾದ ಒಂದು ಸಂಪನ್ನ. ಇದರಲ್ಲಿ ವಿಶೇಷವಾಗಿ ಇದನ್ನ ಅನಗನೆ ಸೊಪ್ಪಲ್ಲಿ 12 ಸೊಪ್ಪುಗಳು ಸಿಕ್ಕಿದೆ ನನಗೂ ಉಮೇಶ್ ಅಣ್ಣನಿಗೆ. 12 ಜಾತಿಯ ಸೊಪ್ಪಿದೆ ಇದರಲ್ಲಿ. ಅನಗೊನೆ ಸೊಪ್ಪು ಅಂದ್ರೆ ನಾವೇನು ಅಂದ್ಕೊಂಡಿದ್ದೀವಿ, ಒಣಗೊನೆ ಸೊಪ್ಪು ಅಂದ್ರೆ ಒಂದು ಅಂದ್ಕೊಂಡಿದ್ದೀವಿ ಅಲ್ವಾ. ಇದರಲ್ಲಿ 12 ಜಾತಿಯ ಸೊಪ್ಪುಗಳಿದೆ. ಸೊ ಎಲ್ಲ ಥರದ ಸೊಪ್ಪುಗಳು, ಕರಿ ಅನ್ಗೊನೆ, ಬಿಳಿ ಅನ್ಗೊನೆ, ಹಸ್ರನ್ಗೊನೆ, ಗಂಡು ಅನ್ಗೊನೆ, ಚಿಟ್ಟನ್ಗೊನೆ, ಜಡೆ ಅನ್ಗೊನೆ, ಬೆಣ್ಣೆ ಅನ್ಗೊನೆ. ಸೊ ಈ ಥರದಲ್ಲಿ ಸುಮಾರು 12 ವೆರೈಟಿ ಸೊಪ್ಪುಗಳಿದೆ. ಸೊ ಈ ಎಲ್ಲವೂ ಏನು ವಿಶೇಷ ಅಂದರೆ ಎಲ್ಲವೂ ಹಳ್ಳ ಸಾಲುಗಳಲ್ಲಿ ಬೆಳೆಯುವಂಥದ್ದನ್ನೇ. ಎಲ್ಲಿ ನೀರು ಪಸೆ ಜಾಸ್ತಿ ಇರ್ತದೆ ಕೆರೆಗಳಲ್ಲಿ ಅಲ್ಲಿ ಬೆಳೀತದೆ ಇದು. ಅತ್ತೆ ಸೊಸೆ ಇರ್ತಾರೆ, ಮಗಿರ್ತಾನೆ, ಮಗ ಎಲ್ಲೋ ಹೋಗಿರ್ತಾನೆ ದೂರಕ್ಕೆ, ಇವಳಿಗೆ ಕಂಡು ಕಾಣ್ತಾರಲ್ಲ ಅತ್ತಿಗೆ, ಸೊಸೆ ಮಾಡ್ತಾಳೆ ಈ ಸಣ್ಣ ಸಣ್ಣ ಚಿಗುರನ್ನೆಲ್ಲ ಬೇಯಿಸ್ಕೊಂಡು ತಿಂತಿರ್ತಾಳೆ. ಈ ಕಡ್ಡಿ ಎಲ್ಲ ಇರುತ್ತಲ್ಲ, ಕಡ್ಡಿನೆಲ್ಲ ಅವ್ರ ಅಜ್ಜಿಗೆ ಅವ್ರ ಅತ್ತಿ ತಿನ್ನಿಸ್ತಿರ್ತಾಳೆ ಬೇಯಿಸಿ. ಹೌದೇನವ? ಸೊ 1 ತಿಂಗಳೊಳಗೆ ಏನಾಗ್ತದೆ ಅತ್ತೆಗೆ, ಕಣ್ಣೆ ಚೆನ್ನಾಗಿ ಕಂಡುಬಿಡುತ್ತೆ. ಕಣ್ಣು ಚೆನ್ನಾಗಿ ಕಡ್ಡಿ ಬೇಯಿಸಾಕಿರ್ತಾಳೆ ಅವಳು. ಸೊ ಅಷ್ಟು ಚೆನ್ನಾಗಿ ಕಣ್ಣು ಅಂದರೆ ಈ ದೃಷ್ಟಿ ದೋಷ ನಿವಾರಣೆಗಳಿಗೆ ಅತ್ಯಮೂಲ್ಯವಾದ ಸೊಪ್ಪುಗಳಿವೆಲ್ಲ. ಇದನ್ನ ಆ ಕಡ್ಡಿ ತಿನ್ನಿಸಿದಾಗ ಅವ್ರಿಗೆ ಆ ಕಣ್ಣು ಏನು ನಾವು ಪೊರೆ ಬರುತ್ತೆ ಅಂತ ಹೇಳ್ತೀವಲ್ವಾ, ಆ ಕಣ್ಣು ವೀಕ್ ಆಗಿದ್ರೆ ಅದೆಲ್ಲದಕ್ಕೂ ಕೂಡ ಇದು ಅಮೂಲ್ಯವಾದ ಸೊಪ್ಪು. ಇದನ್ನ ನಾವು ಆಹಾರ ರೂಪದಲ್ಲಿ ಬಳಸುವಂಥದ್ದು. ಸೊ ಇದೊಂದು ಬಹಳ ರುಚಿಯಾದ ಸೊಪ್ಪಿದು ಜೊಂಕಿ ಸೊಪ್ಪು. ನಾನು ಸೊಪ್ಪುಗಳೆಲ್ಲವೂ ಕೂಡ ನಾರಿನಂಶ ಜಾಸ್ತಿ ಇರ್ತದೆ, ಬೇರೆ ಬೇರೆ ಪೋಷಕಾಂಶಗಳನ್ನ ವಹಿಸ್ತದೆ. ವಿಶೇಷವಾಗಿ ನನ್ನ ಅಕ್ಕ ತಂಗಿಯರು ಮತ್ತು ನನ್ನ ತುಂಬ ಗೆಳತಿಯರೆಲ್ಲರೂ ಎಲ್ಲರೂ ಮನೆಯಲ್ಲೂ ದೋಸೆ ಮಾಡ್ತಾರೆ. ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ದೋಸೆ. ಚಟ್ನಿ ಬೇಕಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ನೀವು ಮಾಮೂಲಿ ಏನು ದೋಸೆ ಮಾಡ್ತೀರಲ್ಲ, ದೋಸೆ ಮಾಡಲಿಕ್ಕೆ ಉದ್ದಿನ ಬೇಳೆ ಬೇಕು. ಇವಕ್ಕೆಲ್ಲ ಉದ್ದಿನ ಬೇಳೆ ಬೇಕಿಲ್ಲ. ಒಂದು 25 ವೆರೈಟಿ ದೋಸೆಗಳನ್ನ ಹಂಗೆ ಮಾಡ್ಬೋದು. ಉದ್ದಿನ ಬೇಳೆ ಇಲ್ಲದೇ ತುಂಬ ಚೆನ್ನಾಗಿ ದೋಸೆ ಬರ್ತದೆ. ಸೊ ಒಂದು ಇಡೀ ಸೊಪ್ಪನ್ನ ಮಿಕ್ಸಿಗೆ ಹಾಕ್ಕೊಳ್ಳಿ, 2 ಇಡೀ ಅಕ್ಕಿ ನೆನೆ ಹಾಕಿದ್ರೆ ಅದನ್ನು ಮಿಕ್ಸಿಗೆ ಹಾಕಿ ದೋಸೆ ಮಾಡ್ಬೋದು, ಇಲ್ಲ ಹಿಟ್ಟು ಹಾಕಿದ್ರು ನಡೀತದೆ. ಸೊ 10-15 ನಿಮಿಷದಲ್ಲಿ ನಿಮಗೆ ದೋಸೆ ರೆಡಿ ಆಗ್ತದೆ. ಅತ್ಯಮೂಲ್ಯವಾದ ದೋಸೆ ಇದು ಜುಮ್ಕಿ ಸೊಪ್ಪು ಅಂತೇಳಿ. ಸೊ ವಿಶೇಷವಾಗಿ ನೀವು ಈಗ ಎಲ್ಲ ಹೊಲ ತೊಟ್ಕೊಳ್ಳೋದು ಬೆಳೀತಾ ಇದನ್ನ. ಸೊ ಇದು ನಮ್ಮ ಆಹಾರದಲ್ಲಿ ಒಂದು ಭಾಗವಾಗಿ ಕೆಲಸ ಮಾಡ್ತದೆ. ಸಾಂಬಾರಿಗೆ ಬಳಸ್ಬೋದು ಮೇಡಮ್, ಸಾಂಬಾರು, ದೋಸೆ ಯಾವುದಕ್ಕೆ ಬೇಕಾದ್ರೂ ಬಳಸ್ಬೋದು. ಈಗ ನನ್ನ ತಾಯಂದ್ರೆಲ್ಲ ಹೇಳಿದ್ರು ಎಣ್ಣೆ ಸೊಪ್ಪನ್ನ. ಕರೆಕ್ಟ್ ಕಣ, ಎಣ್ಣೆ ಪುಡ, ಎಣ್ಣೆ ಸೊಪ್ಪು, ಇದರ ಬೇರೆ ತಿಂದಿದ್ರೆ ಯಾರಾದ್ರೂ? ಬೇರೆ ತಿಂದಿದ್ರೆ ನೀವು ಬೆಣ್ಣೆ ತಿಂದಷ್ಟು ರುಚಿ ಆಗ್ತದೆ. ಎಣ್ಣೆ ಬೇರು, ಇದರ ಬೇರಿದೆಯಲ್ಲ, ಬೆಣ್ಣೆಯಷ್ಟು ರುಚಿ ಬರ್ತದೆ. ಸೊ ಇದು ಎಣ್ಣೆ ಸೊಪ್ಪು ತಿನ್ನೋಕು ಪುಣ್ಯ ಬೇಕು ಅಂತ ಹೇಳ್ತೀವಿ ನಾವು. ಏನೂ ಗತಿ ಇಲ್ದವರು ತಿಂತಾರೆ ಅನ್ನುವಂಥ ಒಂದು ಪಟ್ಟಣ ಕಟ್ಬಿಟ್ರು ಸೊಪ್ಪುಗಳಿಗೆ. ಇದು ದೊಡ್ಡ ಸಮಸ್ಯೆ ಆಗಿರೋಂಥದ್ದು. ತುಂಬ ಜನರು ನಾನು ಸೊಪ್ಪು ತಿಂತೀನಿ ಅಂತ ಹೇಳ್ಕೊಳ್ಳಿಕ್ಕೆ ಹಿಂಜರಿತಾ ಇದ್ದಾರೆ ನಮ್ಮ ತಾಯಂದ್ರು. ಯಾಕಂತ ಹೇಳಿದ್ರೆ ಗತಿ ಇಲ್ದವ್ರು ತಿನ್ನೋದು ಅಂತೇಳಿ. ಯಾಕಂದ್ರೆ ಈಗ ನಮ್ಗಲ್ಲಿ ಆರೋಗ್ಯ ಅರ್ಧ ಕೆಟ್ಟೋಗಿದೆ. ಈಗ ನಮ್ಮ ಸಿರಿಧಾನ್ಯಗಳನ್ನ ಕಿತ್ಕೊಂಡ್ರು, ನಾವು ಹೆಂಗ ಬಡವ್ರು ತಿನ್ಕೊಂತ ಇದ್ವಿ ನಾವು ಅಲ್ವಾ. ಆರ್ಕ, ನವಣೆ, ಸಜ್ಜೆ ಇವೆಲ್ಲ ನಾವು ತಿಳ್ಕೊಳ್ತಾ ಇದ್ವು. ಅದನ್ನು ತಗೊಂಡೋಗಿ ಬಡವರಿಗೆ ತಿನ್ನಂಗೆ ಮಾಡಿದ್ರು. ಅಂದರೆ ನಮಗೆ ರೋಗಗಳನ್ನು ಹೆಚ್ಚು ಬರ್ಸಿದ್ರೆ ಮಾತ್ರ ಆಸ್ಪತ್ರೆಗಳು ಉದ್ಧಾರ ಆಗ್ತದೆ. ಆ ಉದ್ದೇಶಕ್ಕೋಸ್ಕರ ನಮ್ಗೇನಾಗ್ತಾ ಇದೆ, ನಮ್ಮ ಆಹಾರಗಳನ್ನು ಕಸ್ಕೊಳ್ತಾ ಇದ್ದಾರೆ. ಎಲ್ಲ ಜ್ವರ ಓಡೋಗ್ತಾ ಇದೆ, ಬೆಳಗ್ಗೆದ್ರು ಆಸ್ಪತ್ರೆಯಲ್ಲಿ ಇರ್ತಾರೆ. ಸೊ ಹಂಗಾಗಿ ಈ ಎಣ್ಣೆ ಸೊಪ್ಪು ಇದೆಯಲ್ಲ, ಸುಮಾರು 600 - 800 ರೂಪಾಯಿ kg ತಗೊಳ್ತಾ ಇದ್ದಾರೆ ಪೌಡ್ರನ್ನ. ಸೊ ನಾವೇನು ಮಾಡ್ತಾ ಇದ್ದೇವೆ ಇಲ್ಲಿ, ದನಿಗಾಗ್ತಾ ಇದ್ದೀವಿ, ಕಳೆ 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 ಅಂತೀವಿ. ಕಳೆನ ಹೆಸರೇ ಇರಲಿಲ್ಲ ಇವ್ರ ಕಾಲದಲ್ಲಿ, ಅಜ್ಜಿ ಕಾಲದಲ್ಲಿ. ಹೌದೇನವ? ಸೊ ಅದೊಂದು ಬದುಕಿನ ಅಂಗ ಆಗಿತ್ತು, ಬೆಳೆಯ ಅಂಗ ಆಗಿತ್ತು. ಸೊ ಚಿಕ್ಕದಾಗಿ ಚಿಟುಕೊಂಬರೋರು ಸ್ವಲ್ಪ ದೊಡ್ಡದಾದ್ಮೇಲೆ ದನಿಗೆ ತಂದಾಕರು. ಈ ಎರಡೂ ಕೆಲಸ ಮಾಡೋಕ್ಕಾಗದೇ ಇರುವಂಥ ಸೋಮಾರಿಗಳಿದಾರಲ್ಲ, ಅವರಿಗೆ ಇವೆಲ್ಲ ಕಳೆ ಆಗಿವೆ. ನಿಜವಾದ ರೈತರಿಗೆ ಕಳೆಗಳಲ್ಲ ಇವು, ಅತ್ಯಮೂಲ್ಯವಾದ ಬೆಳೆಗಳು. ಇದು ಪೋಷಕಾಂಶದ ಗಣಿ.
ಸೊ ಎಷ್ಟು ನ್ಯೂಟ್ರಿಷನ್ಸ್ ಇದೆ ಇದರಲ್ಲಿ ಅಂತಂದರೆ, ಏನು ಎಲ್ಲ ಖನಿಜಾಂಶಗಳು ಹೇಳ್ತಿರಲ್ಲ, ಅತ್ಯಂತ ಹೆಚ್ಚು ಖನಿಜಾಂಶಗಳಿರುವಂಥ ಸೊಪ್ಪುಗಳು. ಹಿಂದಿನ ಕಾಲದಲ್ಲಿ ಉಪ್ಪು ಕೂಡ ಸಿಗ್ತಾ ಇರಲಿಲ್ಲ, ಬರೀ ಎಣ್ಣೆ ಸೊಪ್ಪನ್ನ ಬೇಯಿಸ್ಕೊಂಡು ತಿಂದಿದ್ದಾರೆ. ಆದರೆ ಇಲ್ಲಿ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಆಗ್ತದೆ. ಯಾಕೆಂತ ಹೇಳಿದ್ರೆ ನಮ್ಮನ್ನ ಸಿಗಬೇಕಲ್ಲ ಅಲ್ವಾ? ಸೊ ಹಂಗಾಗಿ ನಾವು ಹೇಳ್ಕೊಳ್ಳಿಕ್ಕೆ ನಾಚಿಕೆ ಆಗ್ತದೆ ಅವರಿಗೆ. ಸೊ ಇದು ವಿಶೇಷವಾದ ಒಂದು ಸೊಪ್ಪು. ಸೊ ಇದೊಂದು ವಿಶೇಷವಾಗಿ ನಾವು ಬೆಳೆಯುವಂಥ ಸೊಪ್ಪಿದು. ಮೇಕೆಗಳಿಗೆ ಅಂತೇಳಿ ಬೆಳೆಸ್ತಾರೆ. ಎಲೆ ಬಳ್ಳಿ ಬೆಳೀತದಲ್ಲ ಅಲ್ಲೆಲ್ಲ ಬೆಳೆಸ್ತಾರೆ. ಚಕ್ಚೆ ಸೊಪ್ಪವ, ಚಕ್ಚೆ ಸೊಪ್ಪು ಕೇಳಿದ್ದೀರಾ? ಚಕ್ಚೆ ಸೊಪ್ಪು ಎಲೆ ಬಳ್ಳಿ ಎಲ್ಲ ಇದ್ರ ಮೇಲೆ ಹಬ್ಬಿಸ್ತಾರೆ. ಶೆಡೆ ಸೊಪ್ಪು ಅಂತಾರೆ, ಈ ಕಡೆ ಶಿರಾ ಆ ಕಡೆ ಹೋದ ಶೆಡೆ ಸೊಪ್ಪು ಅಂತ ಕರೀತಾರೆ. ಸೊ ಇದು ಒಂದು ಗಿಡ ಹಾಕಿದ್ರೆ ನೀವು ಇಡೀ ಮನೆಗೆ ಆಗುವಷ್ಟು ಸೊಪ್ಪು ಸಿಗ್ತದೆ. ಇತ್ತೀಚೆಗೆ ತುಂಬಾ ಕಾಯಿಲೆ ಯಾವುದು, ಚೊಗಚೆ, ಅಗಸ್ತ್ಯ. ಸೊ ಇದನ್ನ ಯಾಕೆ ವಿಶೇಷವಾಗಿ ನಾನು ತಗೊಂಡ್ಬಂದಿದ್ದೀನಿ ಅಂತ ಹೇಳಿದ್ರೆ, ಸೊ ಇದೊಂದು ಈಗಂತ ಥೈರಾಯ್ಡ್ ಅಂತ ಹೇಳ್ತಾ ಇದ್ರಲ್ಲ, ಆ ಥೈರಾಯ್ಡ್ಗೆ ಅತ್ಯಮೂಲ್ಯವಾದ ಆಹಾರ. ಸೊ ಇಲ್ಲಿ ತೋರ್ಸೋಂಥದ್ದು ಎಲ್ಲವೂ ಔಷಧಿಗಳಲ್ಲ, ಇವೆಲ್ಲವೂ ಆಹಾರಗಳೇ. ಸೊ ಒಂದೊಂದು ನಮಗೆ ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮ ಆಹಾರ ರೂಪದಲ್ಲಿ ನಾವು ತಗೊಳ್ತಾ ಹೋಯ್ತು ಅಂತ ಹೇಳಿದ್ರೆ, ಸೊ ನಮ್ಮ ದೇಹದ ಇಮ್ಯುನಿಟಿನ ಬೂಸ್ಟ್ ಮಾಡ್ತಾ ಹೋಗ್ತದೆ. ಸೊ ಕಾಯಿಲೆ ಬಂದಾಗ ಔಷಧಿ ತಗೊಳ್ಳೋದಲ್ಲ, ಕಾಯಿಲೆ ಬರೋದಕ್ಕಿಂತ ಮುಂಚೆನೆ, ಸೊ ದನಗಳು ಬರೋದಕ್ಕಿಂತ ಮುಂಚೆನೆ ಬೇಲಿ ಹಾಕೊಳ್ತೀವಲ್ವಾ, ಸೊ ಅದೇ ಥರದಲ್ಲಿ ಸೊ ನಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡ್ಕೊಳ್ಳೋದಕ್ಕೆ ಬೆಳೆಸುವಂಥದ್ದು. ಈ ಸೊಪ್ಪನ್ನ ಹೆಚ್ಚೆಚ್ಚು ಆಹಾರದಲ್ಲಿ ಬಳಸ್ತಾ ಬಂತು ಅಂತ ಹೇಳಿದ್ರೆ ಆ ಥೈರಾಯ್ಡ್ ಏನಿದೆಯಲ್ಲ ಮಾತ್ರ ನುಂಗುವಂಥದ್ದು, ಸೊ ಅದಕ್ಕೆ ಒಂದು ಒಳ್ಳೆ ಔಷಧಿ ಆಗ್ತದೆ ಅಂತ ಹೇಳ್ತಾರೆ. ಸೊ ಅದೇ ಥರದಲ್ಲಿ ಇದೊಂದು ಮೆಂತ್ಯ ಸೊಪ್ಪಿನ ಜಾತಿ ಬರ್ತದೆ. ಈಗ ಹೊಲ ಕುಯ್ತೀವಲ್ವ ನಾವು, ಹೊಲ ಕೂದಾಗ ಪೂರ ಅಳ್ಳಿಕೆಯನ್ನು ಬೆಳೀತದೆ. ಸೊ ಅವರೇ ಒಡಕ್ಲು ಅಂತ ಕರೀತಾರೆ ಇಲ್ಲಿ. ಇದು ಮೆಂತ್ಯ ಸೊಪ್ಪಿದೆಯಲ್ಲ, ಸೊ ಆ ಮೆಂತ್ಯ ಸೊಪ್ಪಿನ ಜಾತಿಗೆ ಬರ್ತದೆ. ಇದು ಕಾಳು ಕೂಡ ನೀವು ತೆಗೆದು ನೋಡಿದರೆ ಸಣ್ಣ ಮೆಂತ್ಯ ಕಾಳು ಥರ ಕಾಣುತ್ತೆ. ಇದು ನೆಲ್ಜೊಳ್ಳು ಅಂತ ಕರೀತಾರೆ, ಅವರೇ ಒಡಕ್ಲು ಅಂತ ಕರೀತಾರೆ. ಸೊ ಇದು ಚಳಿಗಾಲದಲ್ಲಿ ತುಂಬ ಒಳ್ಳೆ ನಮ್ಮ ದೇಹವನ್ನು ಶಾಖವಾಗಿ ಇಟ್ಕೊಳ್ಳಿಕ್ಕೆ ಬಳಸುವಂಥ ಒಂದು ಸೊಪ್ಪು. ಸೊ ಇನ್ನೊಂದು ವಿಶೇಷವಾಗಿ ಅಂಗಡಿಗಳಲ್ಲೆಲ್ಲ ಮಾರ್ತಾರೆ ಈಗ, ಅದ್ರದ್ದೆಲ್ಲ ಶರ್ಬತ್ತೆಲ್ಲ ಮಾರ್ತಾ ಇದ್ದಾರೆ. ನೋಡಿದ್ರೆ ಇದು ಜೀಬ್ರಾ ಥರ ಮಧ್ಯೆ ಒಂದು ಎಲೆ ಮಧ್ಯದಲ್ಲಿ ಪಟ್ಟಿ ಇರುತ್ತೆ, ಎಲೆ ಮಧ್ಯೆ ಒಂದು ಪಟ್ಟಿ ಇರ್ತದೆ. ವಿಶೇಷವಾಗಿ ಒಳ್ಳೆ ಮಾರ್ಕೆಟ್ ಆಗ್ತಾ ಇದೆ ಇದು. ಏನು ಹೇಳ್ತಾರೆ ಇದಕ್ಕೆ ಯಾರಾದರೂ? ಗಿಡ ನೋಡೇ ಇಲ್ಲ, ಒಳ್ಳೆ ಸುಮಧುರವಾದ ಸುವಾಸನೆ ಬರ್ತದೆ. ಇದು ಹಾಲಲ್ಲಿ ಹಾಕಿ ಚೆನ್ನಾಗಿ ಕಾಯಿಸಿ ಕುಡಿತಾ ಬಂತು ಅಂತ ಹೇಳಿದ್ರೆ ನಿಮ್ಮ ಹಾರ್ಲಿಕ್ಸು ಕೂಡ ಏನು ಮಾಡೋಕ್ಕಾಗಲ್ಲ ಇದ್ರ ಮುಂದೆ. ಇದು ಎಲೆ ಇದೆಯಲ್ಲ, ಸೊ ನೀವು ಸುಮ್ಮನೆ ಒಂದು ಎಲೆ ಬ್ಯಾಗ್ ಹಾಕ್ಕೊಳ್ಳಿ, ಅಷ್ಟು ರುಚಿಯಾಗಿರುವಂಥ ಒಂದು ಸುಗಂಧಿ ಬೇರು, ಸೊಗದೆ ಬೇರು, ಸುಗಂಧಿ ಬೇರು, ಸೊಗದೆ ಅಂತೇಳಿ. ಆಮೇಲೆ ಜೊತೆಗೆ ಇದನ್ನ ಜಾಸ್ತಿ ಯಾರಿಗೆ ಬಳಸ್ಬೋದು ಅಂತ ಹೇಳಿದ್ರೆ, ರಾತ್ರಿ ಹೊತ್ತು ತುಂಬ ಮನೆಗಳಲ್ಲಿ ರಾತ್ರಿ ಮಳೆ ಬರ್ತದೆ, ಬೇಸಿಗೆನಲ್ಲೂ ತುಂಬ ಮನೆಗಳಲ್ಲಿ. ಹೌದಾ? ಹಾಸಿಗೆ ಮೇಲೆ ಮಳೆ ಬರ್ತದೆ ಚಿಕ್ಕವರಿದ್ದಾಗ, ಹೌದಾ? ನೋಡಿ ಈಗ ಖುಷಿ ಆಗ್ತದೆ ನಿಮಗೆ. ಹಾಸಿಗೆ ಮೇಲೆ ಕೆಲವ್ರಿಗೆ ಮಳೆ ಬರ್ತದಲ್ಲ, ಆ ಮಳೆ ಬರೋವಂಥವ್ರು ಬೇರೆ ಏನು ಮಾಡಬೇಡಿ, ಹೇಳ್ಕೊಳ್ಳಲ್ಲ, ನಾಚಿಕೆ ಆಗ್ತದೆ ಹೇಳ್ಕೊಳಕ್ಕಲ್ಲ ಅಲ್ವಾ, ಬೇಡ ಹೇಳ್ಕೊಳ್ಳೋದು ಬೇಡ. ಸೊ ಈ ಸೊಪ್ಪನ್ನ ನೀವು ಚೆನ್ನಾಗಿ, ಇದರ ಬೇರು ಬರ್ತದೆ, ಈ ಬೇರನ್ನು ತಗೊಂಡು ಚೆನ್ನಾಗಿ ಕಾಯಿಸಿ ಅದಕ್ಕೆ ಹಾಲು ಹಾಕ್ಬಿಟ್ರೆ ತುಂಬ ರುಚಿಯಾಗಿರ್ತದೆ. ಸೊ ನೀವು ಡೈಲಿ ನೀವು ಆಹಾರದಲ್ಲಿ ಆ ಹಾಲನ್ನು ಕುಡಿತಾ ಬಂತು ಅಂತ ಹೇಳಿದ್ರೆ ಸೊ ರಾತ್ರಿ ಮಳೆನ ನಿಲ್ಲಿಸ್ಬೋದು. ಇತ್ತೀಚೆಗೆ ಮಗು ಹುಟ್ಟಿದ 2 ದಿನ ಆದ ಕೂಡಲೇ ಜಾಂಡೀಸ್ ಆಗಿಬಿಡುತ್ತೆ. ಸೊ ನಮ್ಮ ಅವ್ವಂದ್ರಿಗೆ ಜಾಂಡೀಸ್ ಅನ್ನೋದಿತ್ತು ನಮ್ಮ ಅವಾಗ, ಈಗ ಹುಡ್ತದಂಗೆ ಬಂದ್ಬಿಡ್ತದೆ ಜೊತೆಗೆ ಜಾಂಡೀಸ್ ಅಂತೇಳಿ. ಹಳದಿ ರೋಗ, ಕಾಮಾಲೆ ರೋಗ ಅಂತ ಹೇಳ್ತಾರಲ್ಲ, ಈಗ 2-3 ದಿನ ಇರುವಂಥ ಮಕ್ಕಳಿಗೆ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಸೊ ನಮ್ಮ ಆಹಾರ ಪದ್ಧತಿನಲ್ಲಿ ಈ ಎಲ್ಲ ಬಳಕೆಗಳು ಇಲ್ಲ. ಇದು ತುಂಬ ಕಹಿಯಾಗಿರುತ್ತೆ ಸೊಪ್ಪಿದು, ಸೊ ಹಂಗೆ ತಿನ್ನಕ್ಕೆ ಬರಲ್ಲ ಇದು. ಸೊ ನಮ್ಮವ್ವ ಅಂದ್ರೆ ಏನು ಮಾಡ್ತಿದ್ರು ಗೊತ್ತಾ, ಈ ಬೆರಕೆ ಸೊಪ್ಪು ತರೋರಲ್ಲ ಅದ್ರೊಳಗೆ 2 ಕುಡಿ ಹಿಂಗೆ ಹಾಕ್ಬಿಡೋಳು. ತುಂಬ ಕಹಿ ಇರೋದು, ಅದ್ರೊಳಗೆ 2 ಕುಡಿ ಹಾಕಿದಾಗ ಏನಾಗ್ತಾ ಇತ್ತು, ಔಷಧಿಯಾಗಿ ಕೆಲಸ ಮಾಡ್ತಾ ಇತ್ತು. ಸೊ ಕಾಮಾಲೆ ಬರ್ದಂಗೆ ತಡಿತಾ ಇತ್ತು. ಸೊ ಬಾಣಂತಿಯರಿಗೂ ಕೂಡ ಈ ಸೊಪ್ಪುಗಳನ್ನ ಅದ್ರೊಳಗೆ ಹಾಕ್ಕೊಟ್ಟಿದ್ರೆ ಮಕ್ಕಳಿಗೆ ಜಾಂಡಿಸ್ ಬರ್ತಾ ಇರಲಿಲ್ಲ. ಸೊ ನಾವೆಲ್ಲರೂ ಕೂಡ ಈ ಸೊಪ್ಪುಗಳಿಂದ ಆಚೆ ಬಂದಿರೋದ್ರಿಂದ ನಮಗೆ ಸುಮಾರು ಕಾಯಿಲೆಗಳು ಬರ್ತಾ ಇದೆ. ನೆಲನೆಲ್ಲಿ ಅಂತ ಕರಿತೀವಿ ನಾವು. ಈ ಎಲೆ ಕೆಳಗಡೆ ಸಣ್ಣ ಸಣ್ಣ ಕಾಯಿ ಇರ್ತದೆ, ಭೂಮಾಮಲಿಕೆ ಅಂತ ಕರೀತಾರೆ. ಅಂದರೆ ನೆಲದಲ್ಲಿರುವಂಥದ್ದು, ಅದು ಬೆಟ್ಟ ನೆಲ್ಲಿ ಅಂತ ಹೇಳ್ತೀವಿ, ಮರ ಇದೆಯಲ್ವಾ. ಸೊ ಇದು ನೆಲನೆಲ್ಲಿ ಅಂತೇಳಿ ಸಣ್ಣ ಸಣ್ಣ, ಅದೇ ಥರ ಕಿರ್ನೆಲ್ಲಿ ಇದೆಯಲ್ಲ ಅದ್ರ ಕಾಯಿಗಳ ಥರ ಬರ್ತದೆ. ಇಲ್ಲ, ಅವ್ರು ಅಲ್ಲಿಗೆ ಹೋಗಿಲ್ಲ ಬಿಡಿ, ಅವ್ರು ಅಲ್ಲಿಗೆ ಹೋಗಿಲ್ಲ. ನಾವು ಇನ್ನೂ ಇಲ್ಲಿ ನಮ್ಮ ನೆಲ್ಲಿ ಗಿಡದಲ್ಲೇ ಇದ್ದಾರೆ, ಬೆಟ್ಟನೆಲ್ಲಿನಲ್ಲೇ ಇದೆ, ಅಲ್ಲ ನೆಲ್ಲನಲ್ಲೇ ಇದ್ದಾರೆ ಅಲ್ವಾ. ಓಕೆ. ಸೊ ಇದು ವಿಶೇಷವಾಗಿ ಜಾಂಡೀಸ್ ಇದೆಯಲ್ಲ, ಜಾಂಡೀಸ್ಗೆ ಒಂದು ಅತ್ಯಮೂಲ್ಯವಾದ ಔಷಧಿ.
ತುಂಬ ಜನ ನಾಟಿ ವೈದ್ಯರು ಇದನ್ನು ಬಳಸ್ತಾರೆ. ಸೊ ಯಾರಿಗೆ ಕಾಯಿಲೆ ಇದೆ ಜಾಂಡೀಸ್ ಅಂತ ಹೇಳ್ತಾರಲ್ಲ, ಆ ಜಾಂಡೀಸ್ ಇರೋರಿಗೆ ಅವರ ಕಿರುಬೆರಳು ಗಾತ್ರ ಹಿಂಗೆ ಸೊಪ್ಪು ತಗೊಳ್ಳೋದು, ಉಂಡೆ ಮಾಡೋದು. ಈಗ ಚಿಕ್ಕ ಮಗುದು ಚಿಕ್ಕಾಗಿರ್ತದಲ್ವಾ, ಇದು ಪ್ರಮಾಣ. ಸೊ ಇದನ್ನು ಈ ಅಷ್ಟು ದಪ್ಪನ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ತಗೋಬೇಕು 3 ದಿನ. ಸೊ ಅದು ತಗೊಂಡಾಗ 3 ದಿನ ಬೇರೆ ಜಿಡ್ಡಿನ ಅಂಶಗಳನ್ನು ಬಳಸಂಗಿಲ್ಲ. ಪಥ್ಯ ಅಂತ ಹೇಳ್ತಾರಲ್ವಾ, ಪಥ್ಯ ಅಂತಂದ್ರೆ ಏನು ಅಂದರೆ ಜಿಡ್ಡಿನ ಅಂಶಗಳನ್ನ ಬಳಸಂಗಿಲ್ಲ. ಯಾಕಂದ್ರೆ ಜಿಡ್ಡನ್ನ ಬಿದ್ದರೆ ಇದು ಔಷಧಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ, ಬೇರೆ ಏನಲ್ಲ. ಸೊ ಬೇರೆ ಸಪ್ಪೆ ಕಟ್ಟುಗಳನ್ನೆಲ್ಲ ಊಟ ಮಾಡ್ಬೋದು. ಆ 3 ದಿನ ನೀವು ಅದನ್ನು ಮಾಡಿದರೆ ಸೊ ಜಾಂಡೀಸ್ಗೆ ಮುಕ್ತವಾಗುವಂಥದ್ದು. ಜೊತೆಗೆ ನೀವು ಯಾವುದೇ ಥರದ ಸಾಂಬಾರು ಮಾಡುವಾಗ 2 ಕುಡಿ ಅದರೊಳಗೆ ಹಾಕ್ಬಿಟ್ರೆ ಸೊ ಜಾಂಡೀಸ್ ಬರೋದನ್ನೇ ತಡೆಗಟ್ಬಿಡುತ್ತೆ. ಇದು ನಾವು ಮಾಡಬೇಕಾಗಿರೋಂಥ ಕೆಲಸಗಳು. ಅದೇ ರೀತಿಯಲ್ಲಿ ಈಗೆಲ್ಲ ಹೊಲ ಕುಯ್ದಾಗ ಹೊಲ ತುಂಬ ಹಿಡ್ಕೊಂತದೆ, ಅದು ನೆಲಜೋಳ ಹೇಳಿದ್ದಲ್ಲ, ಅದೇ ಥರದಲ್ಲಿ ಹಿಂಗೆಲ್ಲ ನೆಲದಲ್ಲಿ ಇರುತ್ತಲ್ಲವ, ನೀಲಿ ಹೂ ಬಿಡ್ತದಲ್ಲ, ನೋಡಿದ್ದೀರಿ? ಬಳಸಿದ್ರೇನವ? ಏನವ? ನೆಲಜಳ್ಳು ಇನ್ನೊಂದು ಸೊಪ್ಪದು, ಇದು ನೆಲಜಳ್ಳು, ಅದು ಇನ್ನೊಂದು ನೆಲಜಳ್ಳು. ಇದನ್ನ ನಾವು ವಿಷ್ಣುಕಾಂತಿ ಅಂತ ಕರಿತೀವಿ. ವಿಷ್ಣುಕಾಂತಿ ಸೊಪ್ಪು ಕಣವ, ನೋಡು ಕರೆಕ್ಟ್. ಕೃಷ್ಣ ವಿಷ್ಣು ಎಲ್ಲ ಅವರು ಒಬ್ಬರನ್ನೇ. ಸೊ ವಿಶೇಷವಾಗಿ ಚಳಿಗಾಲದಲ್ಲಿ ಮತ್ತು ಬೇಸಿಗೆನಲ್ಲಿ ನಾವೆಲ್ಲ ಹೊಲಗಳೆಲ್ಲ ಕುಯ್ಕೊಂಡ್ಬಂದಿರ್ತೀವಿ, ಏನೂ ಇರಲ್ಲ, ಬಟ್ ಇದು ತುಂಬ ದಂಡಿಯಾಗಿ ಬೆಳೆದಿರುತ್ತೆ. ಸೊ ಇದು ಬೇಸಿಗೆ ಕಾಲದ ವಿಶೇಷವಾದ ಸೊಪ್ಪು. ಇದನ್ನ ಸೊ ನಮ್ಮ ಆಹಾರದಲ್ಲಿ ಬಳಸುವಂಥದ್ದು ಒಂದು. ಎರಡನೇದು, ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಸೊ ಜ್ವರ ಬಂದರೆ ಏನು ಮಾಡ್ತಿದ್ರು, ಬೇವಿನ ಚಕ್ಕೆ ಕುಡಿಸೋರು ಅಲ್ವನವ. ಆದರೆ ಬೇವಿನ ಚಕ್ಕೆ ತುಂಬ ಹೀಟು. ಸೊ ಬೇಸಿಗೆನಲ್ಲಿ ಕೊಟ್ಬಿಟ್ರೆ ಸರಿಯಾಗತ್ತಾ? ಅದಕ್ಕೆ ಆಲ್ಟರ್ನೇಟ್ ಆಗಿ ನಮ್ಮ ವಿಷ್ಣುಕಾಂತಿಯನ್ನು ಸೊ ಬೇಸಿಗೆನಲ್ಲಿ ಬರುವಂಥ ಜ್ವರಗಳಿಗೆ ಇದನ್ನು ಔಷಧಿಯಾಗಿ ಬಳಸ್ತಾ ಇದ್ರು. ಸೊ ನಾವು ಆಹಾರದಲ್ಲಿ ಅದನ್ನು ತಗೊಳ್ತಾ ಇತ್ತು ಅಂತ ಹೇಳಿದ್ರೆ ಸೊ ನಮ್ಮ ದೇಹವನ್ನು ರಕ್ಷಣೆ ಮಾಡುವಂಥ ಕೆಲಸನ ಯಾವ್ದು ಮಾಡ್ತಾ ಇತ್ತು? ಈ ಕಡೆ ಬರ್ತಾ ಇಲ್ಲ, ನೋಡ್ತಾ ಇದ್ದೀನಿ, ವಿಷ್ಣುಕಾಂತಿ ಅಂತೇಳಿ. ಸೊ ಇನ್ನೊಂದು ವಿಶೇಷವಾದ ಗಿಡ ಇದು. ಎಷ್ಟು ಜನ ಈ ಸೊಪ್ಪು ಯಾರು ತಿಂದಿದ್ರನವ? ಅಯ್ಯೋ, ಈ ಗಿಡ ತಿಂತಾರ ಸಾ, ಇದು ಮನುಷ್ಯರು ತಿಂತಾರ ಸಾ, ಹೌದಾ? ನೀವು ಮಲೆನಾಡಿಗೆ ಹೋದ್ರೆ ಸೊ ಮಲೆನಾಡಲ್ಲಿ ಪ್ರತಿದಿನ ಇದ್ರದ ಖಾದ್ಯ ಇರ್ತದೆ. ಜೂನ್ ಮಳೆ ಶುರುವಾಗತ್ತಲ್ಲ, ಆ ಶುರುವಾದಾಗಲಿಂದ ಈ ಡಿಸೆಂಬರ್ವರೆಗೂ ಪ್ರತಿ ಮನೆಯಲ್ಲೂ ನೀನು ಯಾವುದೇ ಮಲೆನಾಡನ ಮನೆಗೆ ಹೋಗಿ ಒಂದು ಚಟ್ನಿ ಇರ್ತದೆ, ಇಲ್ಲ ತಂಬಳಿ ಇರ್ತದೆ, ಇಲ್ಲ ಅಂತಂದ್ರೆ ಪತ್ರೊಡೆ ಮಾಡ್ತಾರೆ, ತುಂಬ ಚೆನ್ನಾಗಿರ್ತದೆ. ಇಲ್ಲಿ ನಾವು ಕಡುಬು ಅಂತ ಕಳ್ತೀವಲ್ವಾ, ಸೊ ಅಲ್ಲಿ ಪತ್ರೊಡೆ ಅಂತೇಳಿ ಅದು ಬೇರೆನೇ ಕಾಂಬಿನೇಷನಲ್ಲಿ ಮಾಡ್ತಾರೆ ಮಲೆನಾಡವರು. ಸೊ ವಿಶೇಷವಾಗಿ ಆ 4-5 ತಿಂಗಳು ಇದನ್ನ ಆಹಾರದಲ್ಲಿ ಬಳಸ್ತಾರೆ. ಸೊ ನಾವು ಇದನ್ನ ಕಸುವಾಗಿ ನೋಡ್ತಾ ಇದ್ದೇವೆ. ಯಾಕೆ ಅವರೇ ಬಳಸ್ತಾರೆ? ಸೊ ನಮಗೆ ಗೊತ್ತಿದೆ, ಅಲ್ಲಿ ಆ ಟೈಮಲ್ಲಿ ಮಳೆ ಬರ್ತದೆ, ಮಳೆ ಬಂದಾಗ ಏನಾಗುತ್ತೆ, ಶೀತ ಆಗ್ತದೆ, ನೆಲನೂ ಶೀತ ಆಗುತ್ತೆ, ನಮ್ಮ ದೇಹನೂ ಶೀತ ಆಗ್ತದೆ. ಆ ಶೀತದಿಂದ ಮುಕ್ತಿ ಸಿಗಬೇಕು ಅಂತ ಹೇಳಿದ್ರೆ ಈ ಚಗಟೆನ ಆಹಾರದಲ್ಲಿ ಬಳಸಿದ್ರೆ ಸಾಕು. ತುಂಬ ರುಚಿಯಾಗಿರುತ್ತೆ. ಇದ್ರ ಜೊತೆ ಏನಿಲ್ಲ, ಕುಡಿಗಳಿದಾವಲ್ವಾ, ಹುರಿದ್ಬಿಟ್ಟು ಚಟ್ನಿ ಮಾಡಿ ನೋಡಿ, ಅಷ್ಟು ಅಮೂಲ್ಯವಾದಂಥದ್ದು. ಸೊ ಉಸಿರಾಟದ ಸಮಸ್ಯೆಗಳಿರ್ಬೋದು ಅಥವಾ ಶೀತದ ಯಾವುದೇ ಸಮಸ್ಯೆಗಳಿಗೆ ಅತ್ಯುತ್ತಮವಾದ ಆಹಾರ, ಔಷಧಿ ಅಲ್ಲ, ನಿಮ್ಮ ತಲೆ ಒಳಗಿರ್ಬೇಕಿದು. ನಮ್ಮ ತಲೆಗೆಲ್ಲ ಔಷಧಿಗಳು ಬಂದಿದೆ. ಸೊ ಇದು ವಿಶೇಷವಾದ ಒಂದು ಆಹಾರವಾಗಿ ನಾವು ಇದನ್ನು ಬಳಸ್ತಾ ಹೋಗ್ಬೋದು. ಚಟ್ನಿ ಮಾಡ್ಬೋದು, ತಂಬಳಿ ಮಾಡ್ಬೋದು. ಸೊ ಏನು ಬೇಕಾದರೂ ನೀವು ಅದನ್ನು ಹುರಿದು ಮಾಡಬೇಕಾಗಿರ್ಬೇಕಂಥದ್ದು. ಚಗಟೆ ಅಂತ ಕರಿತೀವಿ. ಇದರಲ್ಲಿ 2 ವೆರೈಟಿ ಬರುತ್ತೆ. ಇದು ತುಂಬ ಉದ್ದ ಕಾಯಿ ಇದೆಯಲ್ಲ, ಇದು ಸ್ಥಳೀಯವಾಗಿರುವಂಥದ್ದು. ಸೊ ಇನ್ನೊಂದು ತುಂಡ ಕಾಯಿ ಬರ್ತದೆ. ಈ ಪಾರ್ಥೇನಿಯಂ ನಿರ್ಮೂಲನೆ ಮಾಡಬೇಕು ಅಂತೇಳಿ ಆ ಬೀಜ ತಂದಾಕಿದ್ದಾರೆ ರಸ್ತೆಗಳಲ್ಲಿ, ಅಲ್ಲಿ ಇಲ್ಲಿ ಆ ತುಂಡ ಕಾಯಿ ಬರ್ತದೆ. ಸೊ ಆಹಾರಕ್ಕೆ ಬಳಸುವಂಥದ್ದು ಈ ಸೊಪ್ಪು. ಆಮೇಲೆ ಇದ್ರ ಜೊತೆಗೆ ನಾನು ಅದನ್ನೇ ನೋಡ್ತಾ ಇದ್ದೆ, ಯಾರೂ ಇಲ್ಲ ಅಂತೇಳಿ, ನಾನು ಒಬ್ಬನೇ ಇರೋದು ಅಂತೇಳಿ. ಇದರ ಬೀಜಗಳಿದೆಯಲ್ಲ, ಸುಮಾರು 300-400 ರೂಪಾಯಿಗೆ ತಗೊಳ್ತಾರೆ. ಯಾಕೆ ತಗೊಳ್ತಾರೆ? ನನ್ನಂಥವ್ರಿಗೋಸ್ಕರ, ನಿಮ್ಮಂಥವ್ರಿಗಲ್ಲ. ಸೊ ಯಾಕಂತ ಹೇಳಿದ್ರೆ ನಮ್ಮಂಥವ್ರು ಖಾದಿಗಳನ್ನ ಬಳಸ್ತೇವೆ. ನೈಸರ್ಗಿಕ ಬಣ್ಣ ಅಂತ ಹೇಳ್ತಾರಲ್ವಾ, ಆ ನೈಸರ್ಗಿಕ ಬಣ್ಣಕ್ಕೆ ಬಳಸುವಂಥ ಅಮೂಲ್ಯವಾದ ವಸ್ತು ಅಂತ ಹೇಳಿದ್ರೆ ಇದರ ಬೀಜಗಳು. ಸೊ ಇದ್ರದ ಮೆಂತ್ಯ ಜಾತಿಗೆ ಬರ್ತದೆ. ಇದ್ರ ಮೇಳಗೆ ಮೆಂತ್ಯ ಕಾಳು ಥರ ಇರುತ್ತೆ. ಜೊತೆಗೆ ಈ ಮೆಂತ್ಯ ಕಾಳನ್ನ ಒಂದಷ್ಟು ಸಂಗ್ರಹ ಮಾಡಿ ಇಟ್ಕೊಂಡು ಬೇಸಿಗೆನಲ್ಲಿ ತುಂಬ ಜನರಿಗೆ ಕಣ್ಣು ಉರಿ ಆಗುತ್ತೆ, ನೆತ್ತಿ ಉರಿ ಆಗ್ತದೆ, ಹೀಟು ಜಾಸ್ತಿ ಅಂತ ಹೇಳ್ತಿರ್ತಾರೆ. ಅಂಥವ್ರು ಆ ಬೀಜನ ನೆನೆ ಹಾಕ್ಬಿಟ್ಟು ರುಬ್ಬಿ ತಲೆಗೆ ಹಚ್ಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆ 3/4 ಗಂಟೆ ತಲೆಗೆ ಹಾಕ್ಕೊಂಬಿಟ್ಟು ಆಮೇಲೆ ಸ್ನಾನ ಮಾಡ್ತಾ ಬಂತು ಅಂತಂದರೆ ಇಡೀ ದೇಹವನ್ನು ತಂಪಾಗಿಡುವಂಥ ಕೆಲಸ ಮಾಡ್ತದೆ ಈ ಚಗಟೆ. ಏನಪ್ಪ ಇವನು ಏನೇನೋ ತೋರಿಸ್ತಾ ಇದ್ದಾನೆ, ನಮ್ಮ ಹೌದ್ರ ತಿಂದೇ ಇಲ್ಲ, ಇವನು ಏನೇನೋ ತಿನ್ಸೋಕೆ ಬಂದಿದ್ದಾನ ಅನ್ನಿಸ್ತಾ ಇರ್ತದಲ್ಲ. ನೋಡಿ, ಇದು 2 ವೆರೈಟಿ ಇದೆ ಇದರಲ್ಲಿ. ಸೊ ಇದು
ಒಂದು ವೆರೈಟಿ. ಇದು ಎರಡೂ ಅಣ್ಣ ತಮ್ಮನೆ. ಸೊ ಈ ಗಿಡಕ್ಕೆ ಏನಾದರೂ ಹೆಸರು ಇದೆಯಾ ನಿಮ್ಮಲ್ಲಿ? ಏನಾದರೂ ಗೊತ್ತಿದೆಯಾ ಇದ್ರದ್ದು? ಸೊ ಇದನ್ನ ಹೆಂಗೆ ಹಿಡ್ಕೊಂಡ್ರೆ ಹೆಂಗೆ ಕಾಣುತ್ತೆ? ಹಿಂಗೆ ಕತ್ತಿಕಾಯಿ ಅಂತ ಕರೀತಾರೆ ಸ್ಥಳೀಯವಾಗಿ. ಕತ್ತಿಕಾಯಿ ಗಿಡ ಅಂತ ಕರೀತಾರೆ. ತಿಂದಿದ್ರೆ ಯಾರಾದರೂ? ತಿಂದಿಲ್ಲ ಅಂದರೆ ಮುಖವೇ ಒಂಥರ ಆಗ್ಬಿಡುತ್ತಲ್ಲ ತಿಂದಿದ್ದೀರ ಅಂದ ತಕ್ಷಣನೇ. ಆದರೆ ಇದನ್ನೂ ಕೂಡ ಮಲೆನಾಡಿಗರು ಮನೆಯಲ್ಲಿ ಬೆಳೆಸ್ಕೊಳ್ತಾರೆ. ಸೊ ಇದನ್ನು ಇಲ್ಲಿ ನಮ್ಮಲ್ಲಿ ಹಂಗೆ ಬೆಳೀತದೆ, ಅಲ್ಲಿ ಬೆಳೆಸ್ಕೊಳ್ತಾರೆ. ಪ್ರತಿ ಮನೆಯಲ್ಲಿ ಈ ಗಿಡ ಇರ್ತದೆ. ಸೊ ಇದನ್ನ ಎಲ್ವರಿಗೆ ಅಂತ ಕರೀತಾರೆ ನಾವು ಸಂಸ್ಕೃತದಲ್ಲಿ. ಸೊ ಹಿಂದಿಗೆ ಬಂದರೆ ಕಾಸ ಮರದ ಅಂತ. ಕಾಸ ಅಂತ ಹೇಳಿದ್ರೆ ಕೆಮ್ಮು, ಮರದ ಅಂದರೆ ಔಷಧಿ, ಕೆಮ್ಮಿನ ಔಷಧಿಯ ಗಿಡ ಇದು. ಸೊ ಯಾವುದೇ ಶ್ವಾಸ ಸಂಬಂಧಿ ಕಾಯಿಲೆಗಳಿದ್ರೆ ಊಟ ಮಾಡಿ. ಏನಿಲ್ಲ, ಚಟ್ನಿ ಮಾಡ್ತಿರಲ್ವಾ, ಆ ಚಟ್ನಿ ಮಾಡ್ಬೇಕಾದ್ರೆ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಉರಿತಿರಲ್ವ, ಸೊ ಇದನ್ನು ಅದರೊಳಗೆ ಹಾಕಿ ಉರಿರಿ ಅಷ್ಟೇ. ಸೊ ಮಾಮೂಲಿ ನೀವೇನು ಚಟ್ನಿ ಮಾಡ್ಕೊಳ್ತೀರಿ, ಗಟ್ಟಿ ಆದರೆ ರೊಟ್ಟಿ ತಿನ್ಬೋದು, ತೆಳ್ಳಗಾದರೆ ಅನ್ನ ಊಟ ಮಾಡ್ಬೋದು. ಅಷ್ಟನ್ನು ಮಾಡ್ತಾ ಬಂದರೆ ಸೊ ಇಡೀ ಶ್ವಾಸ, ಈ ಉಪ್ಸ, ದಮ್ಮು, ಕೆಮ್ಮು, 100 ಕಾಯಿಲೆ ಹೇಳ್ತಾರಲ್ಲ. ಈ 19ರಲ್ಲಿ ಬಂತಲ್ಲ ದೊಡ್ಡ ರೋಗ ಯಾವುದು, ಆ ಕೊರೋನಾದಲ್ಲೂ ಕೂಡ ಮನೇಲಿ ಇದನ್ನೆಲ್ಲ ಉಂಡ್ಕೊಂಡವ್ರು ಆರಾಮಾಗಿ ಹೋದ್ರು. ಸೊ ಆಸ್ಪತ್ರೆಗೆ ಹೋದವರು ಉಸಿರು ಕಳ್ಕೊಂಡ್ರು. 90% ಆಸ್ಪತ್ರೆಲಿದ್ದಾರೆ ಹೋಗಿದ್ದು, ಮನೇಲಿದ್ದವ್ರು ಹೋಗ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಸೊ ಮನೆಯಲ್ಲಿ ಇಷ್ಟೆಲ್ಲ ಅಮೂಲ್ಯವಾದ ಸಂಪತ್ತಿತ್ತು. ಅದ್ರ ಜೊತೆಗೆ ಈಗ ಎಲ್ಲ ಟೈಮು ಇದನ್ನ ತಂಬಳಿನೂ ಮಾಡ್ತಾರೆ, ಚಟ್ನಿನೂ ಮಾಡ್ತಾರೆ. ಜೊತೆಗೆ ಇದನ್ನು ವಿಶೇಷವಾಗಿ ಎಲ್ಲ ಟೈಮು ಸಿಗಲ್ಲ. ಇದು ಬೇಸಿಗೆನಲ್ಲಿ ಬೇಕಾಗತ್ತೆ ಅಲ್ವಾ. ಸೊ ಅಂಥ ಸಂದರ್ಭದಲ್ಲಿ ಇದರ ಬೀಜಗಳಿದೆಯಲ್ಲ, ಸೊ ಬೀಜಗಳನ್ನ, ಒಣಗಿರೋ ಬೀಜಗಳನ್ನ ಕಲೆಕ್ಟ್ ಮಾಡಿ ಚೆನ್ನಾಗಿ ಹುರಿದು ಕಾಫಿ ಪುಡಿ ಥರ ಮಾಡಿಟ್ಕೊಳ್ಳಿ. ಅದು ಮಾಡಿಟ್ಕೊಂಡ್ರೆ ಸೊ ಉಸಿರಾಟದ ಸಂಬಂಧದ ಯಾವುದೇ ಥರದ ಕಾಯಿಲೆ ಇತ್ತು ಹೇಳಿದ್ರೆ ಜಸ್ಟ್ ಒಂದು ಕಾಫಿ ಮಾಡ್ಕೊಂಡು ಕುಡೀರಿ ಅಷ್ಟೇ. ಮತ್ತೆ ಕಾಫಿ ಪುಡಿ ಹಾಕಂಗಿಲ್ಲ, ಇದೆ ಕಾಫಿ ಪುಡಿ. ಸೊ ಕುಡಿತಾ ಬಂತು ಅಂತ ಹೇಳಿದ್ರೆ ಸೊ ನಮ್ಮ ಶ್ವಾಸ ಸಂಬಂಧಿಯ ಕಾಯಿಲೆಗಳನ್ನ ದೂರ ಮಾಡುವಂಥ ಒಂದು ಅಮೂಲ್ಯವಾದ ಗಿಡ ಇದು. ಯಾವುದು? ಕತ್ತಿಕಾಯಿ ಗಿಡ. ಹೌದಾ? ಆಮೇಲೆ ಇನ್ನೊಂದು, ನೀವೆಲ್ಲ ದನ ಕರು ಮೇಕೆ ಎಲ್ಲ ಇದಾವಲ್ವಾ, ಕಣ್ಣು ಹೂವು ಆಯ್ತದೆ, ಕಣ್ಣೆಲ್ಲ ಬೆಳ್ಳಗಾಗ್ತದೆ ಕೆಲವು. ಸೊ ಅಂಥ ಸಂದರ್ಭದಲ್ಲಿ ಏನಿಲ್ಲ, ಈ ಸೊಪ್ಪನ್ನ ಹರ್ಕೊಂಡು ಆ ರಸನ ಕಣ್ಣಿಗೆ ಹಾಕಿ ಇವತ್ತು ಬೆಳಿಗ್ಗೆ ಹಾಕಿದ್ರೆ ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಕಣ್ಣು ವಾರಿ ಹೋಗುತ್ತೆ. ಸೊ ಅಂಥ ಅಮೂಲ್ಯವಾದ ಇದು ದನ ಕರುಗಳಿಗೂ ಆಗ್ತದೆ, ಜೊತೆಗೆ ನಾವು ತಿನ್ಲಿಕ್ಕೂ ಕೂಡ ಅತ್ಯಮೂಲ್ಯವಾದ ಆಹಾರ ಆಗ್ತದೆ. ಅದ್ರ ಜೊತೆಗೆ ಇದು ಕೂಡ ಒಂದು ಕಳೆ ಬೆಳೆ ನೋಡಿರ್ತೀರಿ ಅಂತ ಅಂದ್ಕೊಂಡಿರ್ತೀನಿ ನಾನು. ಸೊ ಅಮೆಝಾನ್ಗೆ ಹೋದ್ರೆ ಸಿಗುತ್ತೆ ನಿಮಗೆ 800ರಿಂದ 1,000 ರೂಪಾಯಿ kg ಇದೆ ಸರ್ ಇದು. ಇದರ ಕಾಯಿ ಇದೆಯಲ್ಲ, ಇದ್ರೊಳಗಡೆ ಕಾಯಿ ಹಣ್ಣು ತಿಂತಿರಲ್ವನಾ? ಸೊ ಹಂಗಾರೆ ನೀವು ಅಮೆಝಾನರ್ ನೀವು ಹಂಗಾರೆ ಅಂತ ಆಯ್ತು. ಸೊ ಇದು ಹಣ್ಣು ಇದೆಯಲ್ಲ, ಈ ಹಣ್ಣು 800ರಿಂದ 1,000 ರೂಪಾಯಿ ಇದೆ kg. ಸೊ ಯಾಕೆ ಅಷ್ಟೊಂದು ದುಡ್ಡು ಕೊಟ್ಟು ತಿಂತಾ ಇದಾರೆ ಅವ್ರು? ಹಂಗಾರೆ ನಾವು ಹುಚ್ಚರ ಹಂಗಾರೆ ಅವರು ಅಮೆಝಾನಲ್ಲಿ ತಿನ್ನೋರು? ಅಂದ್ರೆ ಈ ಗಣಿಕೆ ಇದೆಯಲ್ಲ, ಆ ಗಣಿಕೆನಲ್ಲಿ, ಗಣಿಕೆ ಜಾತಿಗೆ ಬರ್ತದೆ ಇದು. ಇದು ಕುಪ್ಪಸ ಗಣಿಕೆ ಅಂತ ಕರಿತೀವಿ ನಾವು. ಅಂದ್ರೆ ಇದ್ರ ಮೇಲೆ ಜಾಕೆಟ್ ಹಾಕೊಂಡಿರುತ್ತಲ್ಲ ಇದು, ಅದಕ್ಕೆ ಕುಪ್ಪಸ ಗಣಿಕೆ ಅಂತ ಕರಿತೀವಿ ನಾವು ಇದನ್ನ. ಸೊ ಇದನ್ನ ವಿಶೇಷವಾಗಿ ನಮ್ಮ ಆಹಾರದಲ್ಲಿ ಬಳಸ್ತಾ ಬಂತು ಅಂತ ಹೇಳಿದ್ರೆ ಸೊ ನಮಗೆ ಇಮ್ಯುನಿಟಿನ ಬೂಸ್ಟ್ ಮಾಡುವಂತ ಒಂದು ಅಮೂಲ್ಯವಾದ ಸೊಪ್ಪು ಇದು ಆಹಾರದಲ್ಲಿ. ಅದೇ ಥರದಲ್ಲಿ ವಿಶೇಷವಾಗಿ ನಾವು ಹಣ್ಣುಗಳನ್ನು ಕೂಡ ನಾವು ಆಹಾರದಲ್ಲಿ ಬಳಸ್ತಾ ಬಂತು ಅಂತ ಹೇಳಿದ್ರೆ ರೋಗ ನಿರೋಧಕ ಶಕ್ತಿಗಳು ಅಂತ ನಾವೇನು ಹೇಳ್ತೀವಲ್ವಾ, ಸೊ ಅವೆಲ್ಲವನ್ನು ಹೆಚ್ಚು ಮಾಡುವಂಥ ಗುಣಗಳು ಯಾವ ಹಣ್ಣು, ಯಾವ ಕಾಯಲ್ಲಿದೆ, ಯಾವ ಸೊಪ್ಪು? ಕುಪ್ಪಸ ಗಣಿಕೆ ಅಥವಾ ಗುಪ್ಪಟೆಕಾಯಿ ಅಂತ ಹೇಳ್ಬೋದಲ್ವಾ. ದಯಮಾಡಿ ನಿಮ್ಗೆ ಎಲ್ಲಾದರೂ ಸಿಗಲಿ, ಹಣ್ಣನ್ನು ಹೆಚ್ಚೆಚ್ಚು ಬಳಸಿ. ಸೊ ಹೆಚ್ಚೆಚ್ಚು ಸೊಪ್ಪನ್ನ ಸಾಂಬಾರಲ್ಲಿ ಬಳಸ್ತೇವೆ. ಸೊ ಹಣ್ಣನ್ನು ನಾವು ಆಹಾರ ರೂಪದಲ್ಲಿ ಬಳಸ್ತಾ ಬಂತು ಅಂತ ಹೇಳಿದ್ರೆ ಇಮ್ಯುನಿಟಿನ ಬೂಸ್ಟ್ ಮಾಡುವಂಥ ಗುಣ ಇದೆ. ಇದು ಬಳ್ಳಿನಲ್ಲಿ ಬರ್ತದೆ. ಇದು ಬಳ್ಳಿಕಾಯಿ, ಇದು ಬಳ್ಳಿ ಬರುತ್ತೆ, ಕಾಯಿ ಇದೇ ಥರ ಕಾಯಿ ಬರ್ತದೆ. ಅದು ಇದ್ರೊಳಗಡೆ ಬೀಜ ಇರುತ್ತೆ, ಗಟ್ಟಿ ಕಾಯಿ ಥರ ಕಾಳು ಥರ ಬೀಜ ಬರುತ್ತೆ. ಸೊ ಇದು ಕೂಡ ಎಂಥದ್ದು ಬೆಕ್ಕಿನ ಬುರುಡೆ ಗಿಡ ಅಂತ ಕರೀತಾರೆ ಆ ಕಡೆ. ಎರಡಿದೆ ಇದರಲ್ಲಿ, ಎರಡು ಮಿಕ್ಸ್ ಆಗಿದೆ ಇಲ್ಲಿ. ಹಾಂ, ಅಲ್ಲ ಇದು ದಾಗಡಿನೂ ಅದ್ರ ಜೊತೆಲೇ ಇದೆ, ಹಂಗಾಗಿ ಆಯಿತಾ. ಸೊ ಇದನ್ನು ಕೂಡ ನಮ್ಮ ಆಹಾರದಲ್ಲಿ 4 ಸೊಪ್ಪನ್ನು ಹಾಕಿದ್ರೆ, ಬೆರಕೆ ಸೊಪ್ಪುಗಳಲ್ಲಿ ನಾವು ಇದನ್ನು ತಿಂತಾ ಬಂತು ಅಂತ ಹೇಳಿದ್ರೆ ಒಂದು ಅಮೂಲ್ಯವಾದ ಔಷಧಿಯಾಗಿ ಕೆಲಸ ಮಾಡ್ತದೆ. ಆಮೇಲೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಅರ್ಧ ತಲೆನೋವು ಅಂತ ಬರುತ್ತೆ, ಕೇಳಿದಿರಿ? ಸೊ ಅಂಥದ್ದು ಅರ್ಧ ತಲೆನೋವು ಇರೋವಂಥವ್ರಿಗೆ ಒಂದು ಅಮೂಲ್ಯವಾದ ಔಷಧಿ ಬಳಸಲಿಕ್ಕೆ ಸಾಧ್ಯ ಇದೆ ಇದು. ಸೊ ನಮ್ಮ ತಾಯಂದ್ರೆಲ್ಲ ತುಂಬ ಜನ ಬಳಸ್ತಾ ಇದ್ದಾರೆ. ಈ ಸೊಪ್ಪಿದೆಯಲ್ಲ, ಈ ಸೊಪ್ಪಿನ ರಸ ತೆಗೆದು, ಸೊ ಯಾರಿಗೆ ತಲೆನೋವಿದೆ ಅವರಿಗೆ ಬಲಭಾಗದಲ್ಲಿ ನೋವಿದೆ ಅಂತ ಹೇಳಿದ್ರೆ ಎಡಭಾಗದ ಕಿವಿಗೆ ಅಥವಾ ಮೂಗಿನ ಒಳ್ಳೆಗೆ 2 ಹನಿ ರಸ ಹಾಕಿದ್ರೆ ಸಾಕು. ಅರ್ಧ ತಲೆ ನೋವನ್ನು ನಿವಾರಣೆ ಮಾಡಲಿಕ್ಕೆ ಒಂದು ಅಮೂಲ್ಯವಾದ ಒಂದು ಸೊಪ್ಪಾಗಿ ಕೆಲಸ ಮಾಡ್ತದೆ ಇದು. ಸೊ ಅದ್ರ ಜೊತೆಗೆ
ಆಗಲೇ ಅನಗೋನೆ ಸೊಪ್ಪುಗಳೆಲ್ಲ ಮಾತಾಡ್ತಾ ಇದ್ದು ಕೆರೆ ಒಳಗಡೆ 12 ಜಾತಿ ಅನಗೋನೆ ಸೊಪ್ಪು ಅಂತೇಳಿ. ಸೊ ಇದು 4 ಎಲೆ ಒನ್ನೆ ಅಂತ ಕರಿತೀವಿ ನಾವು ಇದನ್ನು. ನೋಡಿ ಎಲ್ಲ ಕಂಕುಳುಗಳನ್ನು ನೋಡ್ತಾ ಹೋದರೆ ನೀವು 4 ಎಲೆ ಇರ್ತದೆ ಇದರಲ್ಲಿ. ಇದು ಸ್ವಲ್ಪ ಹಳ್ಳ ಸಾಲಲ್ಲೂ ಬೆಳೀತದೆ, ಬಾರೆ ಮೇಲೆ ತುಂಬ ಚೆನ್ನಾಗಿ ಬೆಳೀತಾ ಇದೆ ಇದು 4 ಎಲೆ ಒನ್ನೆ ಅಂತೇಳಿ. ಸೊ ನಮ್ಮ ಏನು ಅನಗೋನೆ ಸೊಪ್ಪು ಹೇಳಿದ್ನಲ್ಲ, ಕಣ್ಣಿನ ದೃಷ್ಟಿದೋಷನ ನಿವಾರಣೆ ಮಾಡೋಂಥದ್ದು, ಇದಕ್ಕೆಲ್ಲ ಒಂದು ಅಮೂಲ್ಯವಾದ ಸೊಪ್ಪು ಇದು. ಬಾರೆ ಮೇಲೆಲ್ಲ ಬೆಳೀತದೆ. ಸೊ ಇದನ್ನು ಕೂಡ ನಮ್ಮ ಆಹಾರದಲ್ಲಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. 2 ಎಲೆದು ಇದೆ, 3 ಎಲೆದು ಇದೆ, 4 ಎಲೆದು ಇದೆ, ಆಯ್ತಾ. ಸೊ ಇನ್ನೊಂದು ಇವೆರಡು ಜೊತೆಲೆ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನಿಲ್ಲಿ. ಇದು 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 ಕಣ್ಣು ಕಾಣ್ತಾ ಇಲ್ಲ ನೋಡ್ರಿ ನಿಮ್ಗೆ. ಇದು ಕೆಂಪು ಗಣಿಕೆ, ಇದು ಕರೆ ಗಣಿಕೆ. ಹಾ, ತುಂಬಾ ಜನ ತಾಯಂದ್ರು ಬಳಸಿದ್ರಲ್ವ ನಾವು. ಏನ್ ಮಾಡ್ತಿದ್ರವ ಇದ್ರಲ್ಲಿ? ಪಲ್ಯ ಮಾಡ್ತಿದ್ರಿ, ಆಮೇಲೆ ಪಜ್ಜಿ ಮಾಡ್ತಿದ್ರ, ಗಣಕೆ ಸೊಪ್ಪಿನ ಪಜ್ಜಿ. ಮನೇಲಿ ಬಾಣಂತಿಯರು ಇದಾರೆ ಅಂತ ಹೇಳಿದ್ರೆ, ಬಾಣಂತಿಯರು ಇದ್ರೆ ಹುಡುಕೊಂಡ್ ತಗೊಂಡ್ಬರೋರು ಅಜ್ಜರೆಲ್ಲ, ಹೌದೇನವ? ಇದೆ ಅಕ್ಕಿಮರಿ ಸೊಪ್ಪು ಅಂದ್ರೆ. ಇವರು ಅಕ್ಕಿಮರಿ ಸೊಪ್ಪು, ಅಣ್ಣ ಸೊಪ್ಪು, ಅರವೆ ಸೊಪ್ಪು ಇವರೆಲ್ಲ ಇದಾರಲ್ಲ, ಇವರೆಲ್ಲ ಅಣ್ಣ ತಮ್ಮಂದ್ರು. ವಿಶೇಷವಾಗಿ ನನಗೆ ಇನ್ನೊಂದು ಸೊಪ್ಪಿನ ತೋರಿಸ್ತೀನಿ. ನೀವು ತುಂಬಾ ಜನಕ್ಕೆ ಗೊತ್ತಿದೆಯಾ ಗೊತ್ತಿಲ್ಲ, ಒಂದು ಸೊಪ್ಪಿನ ತೋರಿಸ್ತೀನಿ. ಸೊ ಇದು ಅಕ್ಕಿ ಅರವೆ ಸೊಪ್ಪು ಕೂಡ ನಾವು ಆಹಾರದಲ್ಲಿ ವಿಶೇಷವಾಗಿ ನಾವು ನಮ್ಮ ಆಹಾರದಲ್ಲಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಂಗಳ ಕ್ಲೀನ್ ಆಗ್ಬೇಕು ಅಂತ ಕಸ ಗುಡಿಸ್ತೇವಲ್ವಾ, ಸೊ ಇದನ್ನ ನಾವು ಆಹಾರದಲ್ಲಿ ಏನಾದ್ರು ಬಳಸಿದ್ರೆ ನಮ್ಮ ದೇಹವನ್ನು ಅಷ್ಟು ಚಂದ ಇಟ್ಕೊಳ್ಳುತ್ತೆ. ಸೊ ಇದನ್ನ ನಾವು ಸಂಸ್ಕೃತದಲ್ಲಿ ಬಲ ಅಂತ ಕರೀತಾರೆ. ನೀವೇನಾದ್ರೂ ತುಂಬಾ ವೀಕ್ ಆಗಿದ್ದೀನಿ, ಸುಸ್ತಾಗ್ತದೆ, ನರಗಳ ಸಂಬಂಧಿ ಕಾಯಿಲೆಗಳಿದೆ ಅಂತ ಹೇಳಿದ್ರೆ ಆಸ್ಪತ್ರೆಗೆ ಹೋದ್ರೆ, ಆಯುರ್ವೇದ ಆಸ್ಪತ್ರೆಗೆ ಬಲಾಹರಿಷ್ಟ ಚೂರ್ಣ ಅಂತ ಕೊಡ್ತಾರೆ. ಆ ಬಲಾಹರಿಷ್ಟ ಚೂರ್ಣ ಅಂದ್ರೆ ಇದೇನೆ. ನಿಮ್ಮ ಮನೆ ದಾರಿನಲ್ಲಿ ತುಳ್ಕೊಂಡು ಓಡಾಡ್ತಾ ಇದೀವಿ, ಜನಸ್ಥಳದಲ್ಲಿ ಬೆಂಕಿ ಹಚ್ತಾ ಇದೀವಿ, ಸೊ ಅಲ್ಲಿ ಬಲಾಹರಿಷ್ಟನ ತಗೊಳ್ತಾ ಇದೀವಿ. ಅದ್ರ ಜೊತೆಗೆ ನಾವೆಲ್ಲ ಬೂಸ್ಟು, ಹಾರ್ಲಿಕ್ಸು, ಆಮೇಲೆ ಕಾಂಪ್ಲಾನು, ಬೋರಾಮೊನಿಟ ಎಲ್ಲಾನು ಕುಡಿತಾ ಇದ್ವಿ, ಹೌದಾ? ಸೊ ಅವೆಲ್ಲ ಕುಡಿದು ಶಕ್ತಿ ಬರ್ತದೆ ಅಂತ ನಮ್ಗೆ ಭ್ರಮೆನ ತುಂಬಿಸ್ಬಿಟ್ಟಿದ್ದಾರೆ ನಮ್ಮ ಮೂರ್ಖ ಪೆಟ್ಟಿಗೆ ಒಳಗಡೆ, ಹೌದಾ? ಸೊ ನಿಜವಾದ ಬಲ ತುಂಬಿಸುವಂಥದ್ದು ಅರ್ಥ ಸಂಸ್ಕೃತದಲ್ಲಿ ನಾವು ಬಲ ಅಂತ ಹೇಳಿರೋದು, ಅಷ್ಟು ದೇಹಕ್ಕೆ ಬಲ ಕೊಡ್ತದೆ. ಅದಕ್ಕೆ ಕನ್ನಡದಲ್ಲಿ ಭೀಮನ್ ಕಡ್ಡಿ ಅಂತ ಕರೀತಾರೆ ಇದನ್ನು. ಇದು ಕೀಳಕ್ ಬರ್ತದೆ, ಮಳೆ ಇಲ್ಲ ಅಂದ್ರೆ ಒಟ್ಟು ಗಟ್ಟಿ ಇರ್ತದೆ. ಅದಕ್ಕೆ ದನಗಳೆಲ್ಲ ಕಟ್ಟಿ ಬಂದೀವಿ, ಹೌದೇನವ? ಕಿತ್ಕೊಳಕ್ಕೆಲ್ಲ ಗಿಡ ಅಂತವ, ಅದಕ್ಕೆ ಮುರೆತ್ತಿನ ಗಿಡ ಅಂತ ಕರೀತಾರೆ ಇದನ್ನ. ಇದನ್ನ ನೀವು ವಿಶೇಷವಾಗಿ ಇದನ್ನ ಸಮೂಲ ಅಂತ ಹೇಳ್ತೀವಿ. ಬೇರು ಕಾಂಡ ಎಲ್ಲ ಸೇರಿಸಿ 2 ದಿನ ನೆರಳಲ್ಲಿ ಒಣಗಿಸೋದು. ಸೊ ಆಮೇಲೆ ಬಿಸಿಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡು ನಾವು ಹಾಲಲ್ಲಿ ಹಾಕೊಂಡು ಕುಡಿತಾ ಬಂತು ಅಂತ ಹೇಳಿದ್ರೆ, ಸೊ ನಮ್ಮ ಮನೆಯಲ್ಲಿರುವಂತ ಎಲ್ಲ ಮಕ್ಕಳು ಭೀಮೆಯರಾಗ್ತಾರೆ. ಕಾಡಲ್ಲಿ ವಾಸ ಮಾಡುವಂತ ಸೋಲಿಗರವರೆಲ್ಲ ಇದಾರಲ್ಲ, ನಿಮ್ಮಂಗೆ ಇವರೆಲ್ಲ ಆಚಾರ ಹತ್ರ ಅಥವಾ ಜ್ಯುವೆಲರ್ಸ್ಗೆ ಹೋಗಿ ಎಲ್ಲ ಜ್ಯುವೆಲರಿ ತರಲ್ಲ. ನ್ಯಾಚುರಲ್ ಇವತ್ತಷ್ಟೇ ಇಷ್ಟೇ ನಿಮ್ಗೆ ಒಳ್ಳೆ ಆನಂದ ಕೊಡುತ್ತೆ. ಈ ಸೊಪ್ಪು ಮರೆಯಕ್ಕಾಗತ್ತಾ ಅಲ್ವಾ? ಚಿತ್ರಮೂಲ ಅಂತ ಕರೀತಾರೆ ನಾವು ಇದನ್ನ. ಸೊ ಈ ಚಿತ್ರಮೂಲ ಇದೆಯಲ್ಲ, ಈ ಚಿತ್ರಮೂಲ ವಿಶೇಷವಾಗಿ ತುಂಬಾ ಜನರಿಗೆ ಯಾವಾಗಲೂ ಶೀತ 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 ಅಂತಿರ್ತಾರೆ. ಅಂದ್ರೆ ಉಷ್ಣ ಆಗಿರೋರು ತಿನ್ಬೋದು, ಏನು ಸಮಸ್ಯೆ ಇಲ್ಲ. ಅಂತವ್ರಿಗೆ ಇದು ಸೊಪ್ಪಿನ ಪಲ್ಯ ಇದೆಯಲ್ಲ, ತುಂಬಾ ರುಚಿಯಾಗಿರುತ್ತೆ ಸೊಪ್ಪಿನ ಪಲ್ಯ. ಸೊ ಪಲ್ಯ ಮಾಡ್ಬೋದು, ಇಲ್ಲ ಸಾಂಬಾರು ಮಾಡಿ ಊಟ ಮಾಡ್ತಾ ಬಂತು ಅಂತ ಹೇಳಿದ್ರೆ, ಸೊ ನಮ್ಮ ದೇಹವನ್ನ ಶಾಖವಾಗಿ ಇಟ್ಕೊಳ್ಳುವಂತ ಕೆಲಸ ಮಾಡ್ತದೆ. ಯಾವ ಮೂಲ? ಯಾವ ಮೂಲ? ಯಾವ ಮೂಲ ಅಂದ್ರೆ ಇದು? ಈ ಸೊಪ್ಪಿದೆಯಲ್ಲ, ಇತ್ತೀಚೆಗೆ ದೊಡ್ಡ ರೆವಲ್ಯೂಷನ್ ಆಗ್ತಾ ಇದೆ. ಅರಿವೆ ಸೊಪ್ಪು ಅಂತ ಹೇಳ್ತೀವಿ ನಾವು. ಆಕ್ಚುಲಿ ಆ ಹೆಸರೇ ಚೆನ್ನಾಗಿದೆ, ಅರಿವು, ಅರಿವನ್ನ ಮೂಡಿಸುವಂತ ಸೊಪ್ಪು ಅರಿವೆ ಸೊಪ್ಪು. ನಾನು ಸುಮಾರು 250-300 ಜಾತಿಯ ಸೊಪ್ಪುಗಳನ್ನು ತಿಂದಿದ್ದಾರಲ್ವಾ, ಆದ್ರೆ ಈ ಅರಿವೆ ಸೊಪ್ಪಿನಲ್ಲಿ ಮಾಡೋದಂತ ರುಚಿ ಇನ್ನೊಂದು ಸೊಪ್ಪಿಗೆ ಬಂದಿಲ್ಲ. ಅದಕ್ಕೆ ಇದನ್ನ ಸೊಪ್ಪಿನ ರಾಜ ಅಂತ ಕರಿತೀವಿ ನಾವು, ಅರಿವೆ ಸೊಪ್ಪು. ಇತ್ತೀಚೆಗೆ ಅರಿವೆ ಸೊಪ್ಪು ಹೆಸರು ಕಂಡು ಬೇರೆ ಬೇರೆ ಬೀಜಗಳೆಲ್ಲ ಬರ್ತಾ ಇದೆ, ಹೈಬ್ರಿಡ್ ಬೀಜಗಳೆಲ್ಲ. ಇದು ಅರಿವೆ ಸೊಪ್ಪು, ಇದು ಅರಿವೆ ಸೊಪ್ಪು ಬೀಜ ತಿನ್ನಿ ಎಲ್ಲ ಹೇಳ್ತಾ ಇದ್ದಾರೆ. ಆ ಅರಿವೆಯ ಮೂಲ ಇದು. ಅದ್ರ ಜೊತೆಗೆ ಲಾಸ್ಟ್ ಅಲ್ಲಿ ಇಟ್ಟಿದ್ದೇನೆ, ನಾನು ತೋರಿಸ್ತೇನೆ, ಮುಳ್ಳರಿವೆ. ಇದು ಇವೆಲ್ಲ ಅರಿವೆಯ ಜಾತಿಗಳು. ಇದು ಕೆಂಪು ಅರಿವೆ. ಸೊ ಇನ್ನೊಂದು ನೋಡಿ, ಅಲ್ಲಿ ಉಮೇಶನ್ ಕೈ ಇದೆಯಲ್ಲ,
ಸೊ ಅದು ಬಿಳಿ ಅಲ್ವೇ? ಏನಿಲ್ಲ, ಒಂದು ಕಣ್ಣಿಗೆ ಒಂದು ರಕ್ತಕ್ಕೆ ಅಷ್ಟೇ. ನಿಮ್ಗೇನ್ ತಲೆ ಕೆಡಿಸ್ಕೊಬೇಡ್ರಿ. ಕೆಂಪಗಿದೆ ಅಂತಂದ್ರೆ ಅದು ರಕ್ತ ವೃದ್ಧಿ, ರಕ್ತ ಶುದ್ಧಿ, ಮಾಂಸಖಂಡಗಳು ಬಲಿಷ್ಠವಾಗಿರೋಂಗ್ ನೋಡ್ಕೊಳ್ಳುತ್ತೆ. ಹಸುರುಗಿರೋದೆಲ್ಲ ಏನಾಗುತ್ತೆ, ಇದರಲ್ಲಿ ಮೇಜರ್ ಅಂದ್ರೆ ಆಸ್ಕಾರ್ಬಿಕ್ ಆಸಿಡ್ ಕಂಟೆಂಟ್ ಇರುತ್ತೆ, ವೈಟಮಿನ್ ಸಿ ಇರುತ್ತೆ. ಅವೆಲ್ಲ ಏನಕ್ಕೆ? ಕಣ್ಣಿಗೆ ಅಷ್ಟೇ. ಅದ್ರ ಜೊತೆಗೆ ಉತ್ರಾಣಿ ಇರುತ್ತೆ. ಈ ಕಟ್ಟಿ ಬೆಲೆ 80 ರಿಂದ 100 ರೂಪಾಯಿ. ಯಾಕೆ ಅಷ್ಟು ಬೆಲೆ ಇದೆ ಯೋಚನೆ ಮಾಡಿದೀವಾ? ಸೊ ನಾವೆಲ್ಲ ಕುರಿಗಟ್ಟೆಲ್ಲ ಉಳಿಸ್ತಾ ಇದೀವಲ್ಲ, ಅಲ್ಲೂ ಕುರಿಗಟ್ಟೆಲ್ಲ ಉಳಿಸ್ತಾ ಇದೀವಲ್ವಾ? ಹೌದಾ? ನಾನು ಹೇಳ್ತಾ ಇದ್ದೀನಿ, ಎಲ್ಲರೂ ಕುರಿಗಟ್ಟೆಲ್ಲ ಉಳಿಸ್ತಾ ಇದ್ದೇವೆ ನಾವು. ಸೊ ಕೋಲ್ಗೇಟ್ ಅಲ್ಲಿ ಉಳಿಸಿದ್ರೆ ನಮ್ಮ ಅಲ್ಲಿ ಚೆನ್ನಾಗಿ ಬರ್ತಿತ್ತಲ್ವಾ? ಯಾಕೆ ಅಲ್ಲಿ ಸಮಸ್ಯೆ ಶುರುವಾಯ್ತು? ಕಂಪ್ನಿಯವರಂತೂ ಒಬ್ಬರಿಗೇನೋ ಒಬ್ರು ಚೆನ್ನಾಗಿದ್ದಾರೆ. ಸೊ ಆಮೇಲೆ ಆ ಕುಲ್ಗೇಟ್ ನಾನು ಕೇಳ್ತಾ ಇರ್ತೀನಿ, ಕುಲ್ಗೇಟ್ ಉಚ್ಚಿ ನಮ್ಮ ಹಲ್ಲನ್ನು ಹಾಳು ಮಾಡ್ಕೊಂಡಿದ್ದಾರೆ. ಆ ಕುಲ್ಗೇಟ್ ಕಂಪ್ನಿ ಬಂದ್ಮೇಲೆ ಕಾಲೇಜ್ಗಳು ಜಾಸ್ತಿ ಆಯ್ತು, ಡಾಕ್ಟರ್ಗಳು ಜಾಸ್ತಿ ಆಯ್ತು. ಅಲ್ಲಿ ಡಾಕ್ಟರ್ಗಳು ಅಲ್ಲಿವರೆಗೂ ಯಾರೂ ಇಲ್ಲ. ಅದ್ರ ಜೊತೆಗೆ ಇನ್ನೊಂದು ಮೋಸ ಮಾಡಕ್ ಹೋಗ್ತಿದ್ದಾರೆ ನಮ್ಗೆ. ನಿಮ್ಮ ಟಿವಿನಲ್ಲಿ ಬರ್ತಾ ಇರ್ತದೆ, ಇದರಲ್ಲಿ ಇದ್ದಲಿದೆ, ಇದರಲ್ಲಿ ಉಪ್ಪು ಇದೆ. ಅಲ್ಲ, ನಮ್ಮ ಹೌದಿರಲ್ಲ ಇದ್ದಲ್ಲೇ ಉಳಿಸಿದ್ರು ಅಲ್ಲ, ನಮ್ಮ ಹೌದಿರಲ್ಲ ಉಪ್ಪಲ್ಲೇ ಉಳಿಸಿದರು ಅಲ್ಲ. ಕಾರ್ಬನ್ ಅಂತ ಸಾಯೋವರೆಗೂ ಅವ್ರು ಇನ್ನೂ ಗಟ್ಟಿಯಾಗಿರೋದು ಅಲ್ವ. ಸೊ ನಾವು ಅವ್ರು ಉಜ್ಜವರೆ ಅದರಿಂದ ಉಳಿಸ್ತೀಯ ಅಂತೇಳಿ ಅವ್ರನ್ನ ಹಾಕೊಂಡ್ವಿ ನಾವು. ಹೌದಾ? ಇತ್ತೀಚೆಗೂ ಕರ್ಕಲೆ ಬಂದ್ರೆ ಇನ್ನು ಕರ್ಕಲೆ ಉಳಿಸ್ತೀಯ ಅಂತೇಳಿ ಬೈದಿದ್ದಾರೆ ಅಲ್ವಾ? ಅವ್ರು ಅಲ್ಲಿಂದ ಯಾಕೆ ಗಟ್ಟಿ ಇದೆ ಅಂತಂದ್ರೆ ನ್ಯಾಚುರಲ್ ಆಗಿ ಅವರು ಈ ಯಾವುದೇ ಕುರಿಗಟ್ಟನ್ನ ಬಳಸ್ತಿಲ್ಲ. ಈ ಕಲ್ಲಲ್ಲಿ ಕಡ್ಡಿನಲ್ಲಿ 80 ರೂಪಾಯಿ ಹೇಳಿದಲ್ಲ, ಇದ್ರಲ್ಲೇನಾದ್ರು ನೀವು ಬ್ರಷ್ ಮಾಡ್ತಾ ಬಂತು ಅಂತ ಹೇಳಿದ್ರೆ ಸತತವಾಗಿ ಬ್ರಷ್ ಮಾಡ್ತಾ ನೀವು ಕಲ್ಲನ್ನ ಕಡಿಯುವಷ್ಟು ಹರಳು ಗಟ್ಟಿ ಆಗ್ತದೆ. ಅಷ್ಟು ಅಮೂಲ್ಯವಾದದ್ದು ಈ ಸೊಪ್ಪು. ಅದ್ರ ಜೊತೆಗೆ ಸೊಪ್ಪನ್ನು ಕೂಡ ನಾವು ಆಹಾರದಲ್ಲಿ ಎಕ್ಕೆ ಸೊಪ್ಪಿನ ಸಾರಲ್ಲೆಲ್ಲ ತುಂಬಾ ಬಳಸ್ತಾರೆ. ಪೈಲ್ಸ್ ಅಂತ ಹೇಳ್ತೀವಲ್ವಾ, ಸೊ ಅದಕ್ಕೆ ತುಂಬಾ ಔಷಧಿಯಾಗಿ ಕೆಲಸ ಮಾಡುತ್ತೆ. ಅದ್ರ ಜೊತೆಗೆ ವಿಶೇಷವಾಗಿ ನಾನು ಬಳಸುವಂಥದ್ದು ಈ ಬೀಜ ಇದೆಯಲ್ಲ, ಇದು ಒಂದು ಅಮೂಲ್ಯವಾದ ಔಷಧಿಯಾಗಿ ಕೆಲಸ ಮಾಡ್ತದೆ. ಏನು ಅಂತ ಹೇಳಿದ್ರೆ, ಸೊ ನಿಮ್ಮಲ್ಲಿ ಇರ್ತಾರೆ, ನಿಮ್ಮೂರಲ್ಲಿ ಇರ್ತಾರೆ, ತುಂಬಾ ಸಣ್ಣಗಿರ್ತಾರೆ, ಆದ್ರೆ ಒಂದೊಂದು ಮಂಕ್ರಿ ಉಂಟಾರೆ, ನೋಡಿದ್ದೀರಾ? ತುಂಬಾ ಸಣ್ಣಗಿರ್ತಾರೆ, ಅದ್ರ ಊಟ ಮಾತ್ರ ಒಂದೊಂದು ಮಂಕ್ರಿ ಬೇಕು. ಸೊ ನಾವೆಲ್ಲ ಏನಂತೀವಿ, ಏನೋ ದೇವ್ದು ಮೆಟ್ಕೊಂಡಿರ್ತಾರ, ಅದೇನೋ ಅನ್ನೊಂದು ಮಗ ಕಾಣತ್ತೇನ ಗೊತ್ತಿಲ್ವೇನಾ ಅಂತ ಬೈತೇವೆ ನಾವು. ಅವ್ರಿಗೆ ಬೈಸ್ಕೊಂಡು ಅಭ್ಯಾಸ ಆಗಿದೆ, ನಮ್ಗೆ ಬೈದ ಅಭ್ಯಾಸ ಆಗಿದೆ. ಅದ್ರ ನಡುವೆ ಏನ್ ಕಾಯಿಲೆ ಅಂತ ಗುರುತಿಸ್ಲಿಲ್ಲ. ಸೊ ಅಲ್ಲಿ ಏನಾಗುತ್ತೆ, ನಾವು ತಿನ್ನೋ ಆಹಾರ ಇದೆಯಲ್ಲ, ಅಲ್ಲಿ ಏನಕ್ಕೆ ನಾವು ಊಟ ಮಾಡ್ತೀವಿ? ನಮ್ಗೆ ಶಕ್ತಿ ಕೊಡಬೇಕು, ಮಾಂಸ ಮೂಳೆಕಂಡಗಳು ಬೆಳೆಯೋದಿಕ್ಕೆ ಸಹಾಯ ಆಗೋಕ್ಕೆ ಅನ್ನೋ ಊಟ ಮಾಡ್ತೀವಲ್ಲ ನಾವು. ಆದ್ರೆ ಅವರಲ್ಲಿ ಏನಾಗ್ತಾ ಇರ್ತದೆ ಅಂತ ಹೇಳಿದ್ರೆ ಇದೆಲ್ಲವೂ ಬೂದಿ ಆಗ್ತಾ ಇರ್ತದೆ. ಸೊ ಅದಕ್ಕೆ ಭಸ್ಮಕ ರೋಗ ಅಂತ ಕರಿತೀವಿ ನಾವು. ಭಸ್ಮ ಅಂದ್ರೆ ಬೂದಿಯಾಗಿ ಹೋಗ್ತದೆ, ಏನ್ ತಿಂದ್ರೂ ಬೂದಿ ಆಗ್ತಾ ಇರ್ತದೆ. ಸೊ ಇದ್ರ ಬೀಜ ಬರುತ್ತಲ್ಲ, ಸೊ ಚೆನ್ನಾಗಿ ಬಲ್ತಾಗ ಒಣಗ್ತದೆ, ಒಣಗಿದಾಗ ಅದನ್ನ ಬೀಜನ ಉಜ್ಜಿದ್ರೆ ಸಣ್ಣ ಕೀಕೆ ಕಾಣ್ತಾ ಬರುತ್ತೆ. ಅದನ್ನ ಒಂದು ಇಡೀ ಬೀಜನ ಬೇಯಿಸೋದು, ಸ್ವಲ್ಪ ಬೆಲ್ಲ ಹಾಕೋದು, ಪಾಯಸ ತರ ಆಗುತ್ತೆ. ದಿನ ಬಿಟ್ಟು ದಿನ 3 ದಿನ ಕೊಟ್ಟರೆ ಸಾಕು. ಮುಖ್ಯ ಆಗುವಂತ ಕೆಲಸ ನಮ್ಮ ಯಾವ ಗಿಡ ಮಾಡುತ್ತೆ? ಉತ್ರಾಣಿ ಗಿಡ ಮಾಡ್ತದೆ. ಜೊತೆಗೆ ಸಂಸ್ಕೃತ ತುಂಬಾ ಚೆನ್ನಾಗಿದೆ ಹೆಸರು. ಏನ್ ಗೊತ್ತಾ? ಅಪಮಾರ್ಗ ಅಂತ ಕರೀತಾರೆ. ಯಾಕೆ ಹೇಳಿದ್ರೆ ದಾರಿಯಲ್ಲಿ ಹೋಗ್ಬೇಕಂತ ಸುಂದಿರುತ್ತಾ? ಅಪಮಾರ್ಗ ಮುಂದೆ ಇದೆ ಕೇಳಿರಲ್ವಾ? ದಾರಿಯಲ್ಲಿ ಹೋಗ್ಬೇಕಾದ್ರೆ ಏನ್ ಮಾಡುತ್ತೆ? ತೊಂದರೆ ಕೊಡ್ತಾ ಇರ್ತದೆ, ಅಂತ ಇದಕ್ಕೆ ಅಪಮಾರ್ಗ ಅಂತ ಹೆಸರು. ಮತ್ತೆ ಇದು ಆಹಾರದಲ್ಲಿ ಬಳಸ್ತಾ ಬಂತು ಅಂತ ಹೇಳಿದ್ರೆ ಅತ್ಯುತ್ತಮವಾದ ರೋಗ ನಿರೋಧಕ ಶಕ್ತಿಯನ್ನು ಎಲ್ಲವನ್ನೂ ಕೂಡ ಜಾಸ್ತಿ ಮಾಡುವಂತ ಗುಣಗಳು ಈ ಸೊಪ್ಪುಗಳಲ್ಲಿದೆ. ಕೆಂಪು ಬಸಳೆ ಇದೆ, ಬಳ್ಳಿ ಬಸಳೆ ಇದೆ, ಆಮೇಲೆ ಗಿಡ ಬಸಳೆ ಇದೆ. ಸೊ ಇದರಲ್ಲಿ 3-4 ವೆರೈಟಿಗಳು ಬರ್ತದೆ. ಈಗ ನಮಗೆಲ್ಲ ಉಷ್ಣ ಐತೆ, ಬಾಯಿ ಉಣ್ಣ ಆಗ್ಬಿಟ್ಟೈತೆ ಅಂತ ಅಂದ್ರೆ ಎಲ್ಲ ಯಾವ ಕಾಂಪ್ಲೆಕ್ಸ್ಗೆ ಹೋಯ್ತೀವಿ? ಎಲ್ಲ ಬಿ ಕಾಂಪ್ಲೆಕ್ಸ್ಗೆ ಹೋಗ್ಬಿಡ್ತೀವಿ. ಬಾಯಿ ಹುಣ್ಣು ಅಂದ್ರೆ ಬಿ ಕಾಂಪ್ಲೆಕ್ಸು. ಆದರೆ ಹರ್ಬಲ್ ಬಿ ಕಾಂಪ್ಲೆಕ್ಸ್ಗಳಿವೆಲ್ಲ ನ್ಯಾಚುರಲ್ ಆಗಿ ಸಿಗ್ತದೆ. ಸೊ ನಿಮ್ಗೇನು ಬಾಯಿ ಹುಣ್ಣಾಯ್ತು, ಹೀಟ್ ಆಗಿದೆ ಅಂತ ಹೇಳಿದ್ರೆ ಜಸ್ಟ್ ಯಾವುದಾದ್ರೂ ಒಂದು ಎಲೆ ತೊಗೊಂಡು ಬಾಯಿಗೆ ಹಾಕೊಂಡ್ರೆ ಸಾಕು. ಆ ಉಷ್ಣವನ್ನು ಕಡಿಮೆ ಮಾಡುವಂಥ ಗುಣ ಇದೆ. ಸೊ ನೀವು ಕೋಸ್ಟಲ್ಗೆ ಹೋಗ್ಬಿಟ್ರೆ
ಕರಾವಳಿ ಪ್ರದೇಶ ಅಂತಿಲ್ಲ, ಸಮುದ್ರ ತಟದಲ್ಲಿ, ಮಂಗಳೂರಲ್ಲೆಲ್ಲ ಹೋದ್ರೆ ಅವ್ರು ರೆಗ್ಯುಲರ್ ಆಗಿ ವರ್ಷ ಪೂರ್ತಿ ತಿಂತಾರೆ ಇದನ್ನ, ಸಾಂಬಾರಿಗೆ ಬಳಸ್ತಾರೆ. ಸೊ ನಮ್ಮಲ್ಲಿ ಬರೀ ಸೊಪ್ಪು ಮಾತ್ರ ಬಳಸ್ತಾರೆ. ಈ ದಿಂಡನ್ನು ಕೂಡ ಬಳಸ್ಕೋಬಹುದು. ನುಗ್ಗೆಕಾಯಿ ಹೆಚ್ಚಿ ಹಾಕಿದ್ರೆ ಸಾಂಬಾರು ತುಂಬಾ ಚೆನ್ನಾಗಿರ್ತದೆ. ನಮ್ಮ ದೇಹವನ್ನ ತಂಪಾಗಿಡುವಂತ ಒಂದು ಕ್ರಿಯೆಯಲ್ಲಿ ಪ್ರಮುಖವಾದ ಪಾತ್ರ ವಹಿಸ್ತದೆ ನಮ್ಮ ಈ ಬಸಳೆ ಸೊಪ್ಪುಗಳು. ಸೊ ಇದು ನೋಡಿದಿರಲ್ವಾ, ಎಲ್ಲ ತುಳಿದು ಓಡಾಡ್ತಾ ಇರ್ತೇವೆ, ಬೈತಾ ಇರ್ತೇವೆ, ಕಣ್ಣಿಗೆ ಕಾಣಲ್ಲ. ಇದು ಖಾಲಿ ಚುಚ್ಕೊಂಬಿಟ್ರೆ ಸಣ್ಣ ಬಿಳಿ ಮುಳ್ಳು ಬರ್ತದಲ್ಲ. ಏನ್ ಹೇಳ್ತೀರಿ? ಎಂಥದ್ದು ಅಂತೀರವ? ಬಿಳಿ ಮುಳ್ಳುಗ ಎಂತ ಗಿಡ ಇದು? ಮುಳ್ಳು ಗಿಡ ಅಂತೀರಾ? ಬೇರೆ ಇನ್ನೇನ್ ಹೇಳ್ತೀರಾ? ಸಾಂಬಾರ್ಗೆ ಹಾಕ್ತಿರಿ? ಮುಳ್ಳು ಗಿಡವ. ಎಳೆದಿದ್ದಾಗ ಸೊ ನಮ್ಮ ಮನೆಯಲ್ಲಿ ಯಾರ ಗೆಳೆಯರು ಬಂದಿದ್ರು, ಅವಾಗ ಸಾಂಬಾರು ಮಾಡಿದ್ವು. ಆ ಸಾಂಬಾರು ಅವನು ಇದ್ದವನು, ನಿಮ್ಮಲ್ಲೂ ಮಟನ್ ಸಾರು ಮಾಡ್ತೀರಾ ಅಂದ. ನನ್ನ ಹೆಂಡತಿ ಮುಂದೆ ಹೇಳ್ಬೇಡಪ್ಪ ಅಂತ ಹೇಳಿದೆ. ಯಾಕೆಂತ ಹೇಳಿದ್ರೆ ಆ ಮಾಂಸದ ಸಾರಿನ ಪರಿಮಳ ಬರ್ತದೆ. ಇದು ಅಷ್ಟು ಸುಮಧುರವಾದ ರುಚಿ ಬರ್ತದೆ. ಇದು ವೃಷಣ ಭೇದ ಅಂತ ಕರಿತೀವಿ ನಾವು ಸಂಸ್ಕೃತದಲ್ಲಿ. ವಿಶೇಷವಾಗಿ ಇದನ್ನ ಔಷಧಿಯಾಗಿ ಬಳಸ್ತಾ ಇದ್ದೆ ಅಂತ ಹೇಳಿದ್ರೆ, ಚಿಕ್ಕ ಮಕ್ಕಳುಗಳಲ್ಲಿ, ಗಂಡು ಮಕ್ಕಳುಗಳಲ್ಲಿ, ಚಿಕ್ಕ ಮಕ್ಕಳುಗಳಲ್ಲಿ ಬೀಜಗಳು ಊತ ಬರೋವು, ಉಸಿರು ಗೆಜ್ಕಟ್ಟು ಆ ಥರದ ಉಸಿರು ಊದ್ಕೊಳ್ಳೋವು. ಸೊ ಅಂಥ ಸಂದರ್ಭಗಳಲ್ಲಿ ಇದನ್ನ ಔಷಧಿಯಾಗಿ ಆಹಾರ ರೂಪದಲ್ಲಿ ಬಳಸ್ತಾ ಇದ್ವಿ ನಾವು. ಸೊ ನಮ್ಮ ಬೇಕಾದಷ್ಟು ತಾಯಂದ್ರು ಸೊ ಇದನ್ನ ಆಹಾರದಲ್ಲಿ ರೆಗ್ಯುಲರ್ ಆಗಿ ಬಳಸೋದ್ರಿಂದ ಆ ಚಿಕ್ಕ ಮಕ್ಕಳಿಗೆ ಬರುವಂಥ ಕಾಯಿಲೆಗಳನ್ನು ತೆಗೆಯೋದಕ್ಕೆ ತುಂಬಾ ಒಳ್ಳೆ ಅಮೂಲ್ಯವಾದ ಕೆಲಸನ ಮಾಡ್ತದೆ. ಈ ಮುಳ್ಳು ಹಿಂಗಿರ್ತದೆ ನೋಡಿ, ಹಿಂಗೆ, ಹೌದಾ? ಸೊ 2 ಮುಳ್ಳು, ಬಿಳಿ ಮುಳ್ಳು ಇರ್ತದೆ. ಒಂದು ಅತ್ಯುತ್ತಮವಾದ ಆಹಾರ, ತುಂಬಾ ರುಚಿಕರವಾದ ಆಹಾರ ಇದು. ಇದ್ರ ಜೊತೆಗೆ 2 ಇದೆ ಗೆಣಸು. ಇಲ್ಲಿ ಬಳ್ಳಿ ಗೆಣಸು, ಮರಗೆಣಸು. ಯಾರಾದ್ರೂ ಬಳಸಿದ್ರೆ ಇದನ್ನ ತಿಂದಿದ್ದೀರಾ? ಸೊಪ್ಪು ತಿಂದಿದ್ದೀರಾ? ಸೊಪ್ಪು ತಿಂದಿದ್ದೀರಾ? ಬಾಯಿಗೆ ಹಾಕೊಳ್ಳೋ. ಎಲ್ರಿಗೂ ಕೊಟ್ಟರು ಖಾಲಿ ಆಗುತ್ತೆ, ಬಾಯಿಗೆ ಹಾಕೊಳ್ಳೋ. ಸೊ ಗೆಣಸಿಗಿನ್ನ ಹೆಚ್ಚು ರುಚಿ ಇರ್ತದೆ. ತುಂಬಾ ಜನ ಗೊತ್ತಿಲ್ಲ. ಮರಗೆಣಸು ಗೆಣಸು ಕೀಳೋ ತಕ್ಕ ಕಾಯ್ಕೊಂಡು ಕೂತ್ಕೊಂಡಿರ್ತೀವಿ ನಾವು. ದಯಮಾಡಿ ಒಂದು ಕಡ್ಡಿ ಇದನ್ನೇ ತಗೊಂಡೋಗಿ, ಎಳೆದಿದೆ ಸ್ವಲ್ಪ, ಈ ಕಡ್ಡಿನೇ ತಗೊಂಡೋಗಿ ಇಟ್ರೂ ಚಿಗುರ್ತದೆ ಇದು. ವರ್ಷ ಪೂರ್ತಿ ಈ ಸೊಪ್ಪಿದೆಯಲ್ಲ, ಈ ಸೊಪ್ಪನ್ನ ನಮ್ಮ ಆಹಾರ ರೂಪದಲ್ಲಿ ಬಳಸ್ಬೋದು. ಯಾಕೆ ಈ ಸೊಪ್ಪನ್ನ ಬಳಸ್ತೀವಪ್ಪ ಅಂತ ಹೇಳಿದ್ರೆ, ಇದು ವಾತ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ವಾಯು ಅಂತ ಹೇಳ್ತಾರೆ, ಕೇಳಿದಿರಿ? ನಿಮ್ಮ ಕೈಯಲ್ಲಿ ಹಿಡ್ಕೊಂತವೆ, ಮಂಡಿ ಹಿಡ್ಕೊಂತವೆ, ವಾತ ಐತೆ, ವಾತ ಅಂತೀವಲ್ವಾ? ಆ ವಾತಕ್ಕೆ ಅಮೂಲ್ಯವಾದ ರತ್ನ ಇದು. ಇದ್ರ ಬೀಜ ಇದೆಯಲ್ಲ, ಈ ಗೆಡ್ಡೆ ಇದೆಯಲ್ಲ, ಗೆಡ್ಡೆನ ನಾವು ಆಹಾರ ರೂಪದಲ್ಲಿ ಬಳಸ್ತಾ ಬಂತು ಅಂತ ಹೇಳಿದ್ರೆ ವಾತ ಸಂಬಂಧಿಯ ಎಲ್ಲ ಕಾಯಿಲೆಗಳನ್ನ ದೂರ ಮಾಡ್ತದೆ ಕಾಯಿಲೆ ಬಂದಾಗ. ಸೊ ಮೊದಲೇ ನಾವು ಇದನ್ನ ಆಹಾರ ರೂಪದಲ್ಲಿ ಬಳಸ್ತಾ ಬಂತು ಅಂತ ಹೇಳಿದ್ರೆ ವಾತ ಸಂಬಂಧಿ ಕಾಯಿಲೆಗಳನ್ನ ದೂರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ನಮ್ಮ ಮರಗೆಣಸು, ಅದರ ಜೊತೆಗೆ ಈ ಬಳ್ಳಿ ಗೆಣಸು ಕೂಡ ಅಷ್ಟೇನೆ. ಸೊ ಇದನ್ನು ಕೂಡ ನಮ್ಮ ಆಹಾರದಲ್ಲಿ ಬಳಸ್ತಾ ಹೋಗ್ಬೋದು. ಗೆಣಸು ಬಂದಾದ್ಮೇಲೆ ಗೆಣಸು ತಿನ್ನೋಣ, ಗೆಣಸು ಬರೋದಕ್ಕಿಂತ ಮುಂಚೆ ಈ ಸೊಪ್ಪುಗಳನ್ನೆಲ್ಲವನ್ನು ಕೂಡ ನಾವು ಆಹಾರ ರೂಪದಲ್ಲಿ ಬಳಸ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತೇಳಿ. ಸೊ ಅದ್ರ ಜೊತೆಗೆ ಇದು 2 ಸೊಪ್ಪಿದೆ. ಇವರು ಅಣ್ಣ ತಮ್ಮನೆ, ಒಬ್ರು ಬೇಲಿ ಮೇಲೆ ಬೆಳಿತಾನೆ, ಒಬ್ಬ ಕೆಳಗೆ ಬೆಳಿತಾನೆ. ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಎಂತ ಸೊಪ್ಪವ? ಇದು ಏನು ನೋಡಿದ್ದೀನವ? ಬೇಲಿ ಮೇಲೆ ಹೆಸರು ಗೊತ್ತಿಲ್ಲ ಅಲ್ಲ ನವ? ಅಡಚಿಟ್ಕೊ ಸೊಪ್ಪು ಅಲ್ವನವ? ಅಡಚಿಟ್ಕೊ ಸೊಪ್ಪು. ಸೊ ಅಡಚಿಟ್ಕೊ ಸೊಪ್ಪು ಅಂತ ಕರೀತಾರೆ, ಬೇಲಿ ಮೇಲೆಲ್ಲ ಇರ್ತದೆ. ಸೊ ಇದು ಪುನರ್ನವ ಅಂತೇಳಿ. ಸೊ ಇದು ಕೆಳಗಡೆ ಇದೆಯಲ್ಲ, ಕೊಮ್ಮೆ ಅಂತಾನು ಕರೀತಾರೆ, ಪುನರ್ನವ ಅಂತೇಳಿ. ಅಂದ್ರೆ ಸತ್ತೋಗಿರುವ ದೇಹದಲ್ಲಿರುವ ಸತ್ತೋಗಿರುವಂಥ ಜೀವಕೋಶಗಳನ್ನು ರೆಡಿ ಮಾಡುವಂಥ ಒಂದು ಗುಣ ಇರುವಂಥದ್ದು ಈ ಪುನರ್ನವ. ಅಂದ್ರೆ ಸತ್ತಿರೋನು ಬದುಕಿಸುತ್ತೆ ಅಂತಲ್ಲ, ಸತ್ತ ದೇಹ ಅಂತ ಇರ್ತದಲ್ವಾ, ಸೊ ಅಷ್ಟು ಎನರ್ಜಿ ಕೊಡುವಂಥ ಒಂದು ಗಿಡ ಇದು ಪುನರ್ನವ. ಅಂದ್ರೆ ಹೊಸ ಚೈತನ್ಯವನ್ನ ತುಂಬಿಕೊಡ್ತದೆ ಇದು ಪುನರ್ನವ. ಸೊ ಇದು ಅಡಚಿಟ ಅಂತ ಹೇಳ್ತಾರಲ್ಲ, ಸೊ ಇದು ಬೇಲಿ ಮೇಲೆ ಬೆಳೀತದೆ. ಇದು ಹೊಲದ ಬದುಗಳಲ್ಲಿ ನೆಲದಲ್ಲೆಲ್ಲ ಅಳ್ಕೊಂಡು ಬೆಳೀತದೆ, ರಸ್ತೆಗಳಲ್ಲೆಲ್ಲ ಬೆಳೀತದೆ. ಒಂದು ಅಮೂಲ್ಯವಾದ ಸಂಪತ್ತಿದು. ಅಂದ್ರೆ ನರ ಸಂಬಂಧಿ ಕಾಯಿಲೆಗಳಿರ್ಬೋದು, ವಾತದ ಕಾಯಿಲೆಗಳಿರ್ಬೋದು, ಅಂದ್ರೆ ವೀಕ್ನೆಸ್ ಅಂತ ಹೇಳ್ತಿರ್ತಾರಲ್ಲ, ಯಾವಾಗಲೂ ಸುಸ್ತು ಅಂತ ಹೇಳ್ತಿರ್ತಾರಲ್ಲ, ಸೊ ಅಂಥವ್ರಿಗೆ ಪುನರ್ನವಾರಿಷ್ಟ ಚೂರ್ಣ ಅಂತ ಕೊಡ್ತಾರೆ. ಆ ಪುನರ್ನವಾರಿಷ್ಟ ಅಂತ ಹೇಳಿದ್ರೆ ಸೊ ನಮ್ಮ ರಸ್ತೆಗಳಲ್ಲಿ
ಬೇಲಿಗಳಲ್ಲಿ ಬೆಳೆಯುವಂಥ ಒಂದು ಅಮೂಲ್ಯವಾದ ರತ್ನ ಇದು. ಸೊ ಅದ್ರ ಜೊತೆಗೆ ಆಗಲೇ ಮೇಡಮ್ ಜೊತೆ ಮಾತಾಡ್ತಾ ಇದ್ದೆ, ಕೆಲವರು ಹೇಳ್ತಾ ಇದ್ರು ಈ ಎಂಥ ಸೊಪ್ಪು ಅಂತೇಳಿ. ಸೊ ಮೂಲಂಗಿ ನೀ ಅರಶಿಣದ ಹೂವು ಬಿಡ್ತದಲ್ಲ, ಎಂಥದ ಹೂವು ಇದು? ದತ್ತೂರಿ ಅಲ್ಲವ? ಹಾಂ, ಗೊತ್ತಿಲ್ಲ. ಹಳದಿ ಹೂವು ಬಿಡ್ತದಲ್ಲ ಹಿಂಗೆ ಕೊಕ್ಕೆ ಹಂಗೆ ಅಲ್ವಾ? ಹಾಂ. ಸೊ ಇದು ತುಂಬ ಒಂದು ಔಷಧಿಯಾಗಿ ಬಳಸಲ್ಲ ಇದನ್ನು. ಆಹಾರದಲ್ಲಿ ಬೆರಕೆ ಸೊಪ್ಪುಗಳಲ್ಲಿ ಇದನ್ನು ಬಳಸ್ತಾರೆ. ಇದನ್ನು ಜಾಲ್ ಮೂಲಂಗಿ, ಜಾಡ್ ಮೂಲಂಗಿ, ಆಮೇಲೆ ಅಕ್ರಿಕೆ ಸೊಪ್ಪು ಅಂತ ಕರೀತಾರೆ. ಕೇಳಿದ್ರಾ? ಉತ್ತರ ಕರ್ನಾಟಕ ಹೋದ್ರೆ ಅತ್ರಿಕೆ ಐತಲ್ಲ, ಅತ್ರಿಕೆ ಅಣ್ಣ ತಬ್ದಿರಿ ಇವ್ರು ಅಷ್ಟೇನೆ, ಬೇರೆ ಅಲ್ಲ ಇವರು, ಬೇರೆ ಸ್ಪೀಶೀಸ್ ಅಷ್ಟೇನೆ. ಎಲ್ಲವನ್ನೂ ತಿನ್ನೋದಕ್ಕೆ ಯೋಗ್ಯ ಇರೋಂಥವೆ, ಯಾವುದು ಕಳೆಯುವಂಥದ್ದಲ್ಲ. ಆಮೇಲೆ ಜೊತೆಗೆ ಅತ್ರಿಕೆ ಸೊಪ್ಪಿದೆಯಲ್ಲ, ಸೊ ಇದು ಬ್ಯಾಕ್ ಪೈನು ಅಂದರೆ ನಮ್ಮ ಬೆನ್ನಿನ ಮೂಳೆ ಇದೆಯಲ್ಲ, ಸೊ ಈ ನೆತ್ತಿಯಿಂದ ಕೆಳಗಡೆವರೆಗೂ ಬೆನ್ನು ಮೂಳೆ ಇದೆಯಲ್ಲ, ಸೊ ಆ ಬೆನ್ನು ಮೂಳೆಗಳನ್ನು ರೆಡಿ ಮಾಡುವಂಥ ಒಂದು ಕೆಲಸ ಮಾಡ್ತದೆ ಈ ನಮ್ಮ ಜಾಲ್ ಮೂಲಂಗಿ, ಜಾಡ್ ಮೂಲಂಗಿ ಮತ್ತು ಅತ್ರಿಕೆ ಸೊಪ್ಪು. ಸೊ ಅದು 3-4 ಸ್ಪೀಸೀಸ್ಗಳು ಬರ್ತಾವೆ ಅದರೊಳಗಡೆ. ಈ ಎಲ್ಲವೂ ಕೂಡ ಆಹಾರದಲ್ಲಿ ಬಳಸುವಂಥವು. ನಾ ಹೇಳೋವಂಥದ್ದು ಆಹಾರವೇ ಔಷಧಿ ಆಗಬೇಕು. ಇಲ್ಲಿ ಯಾವುದು ಔಷಧಿಗಳಿಲ್ಲ ನನ್ನ ಕಡೆ ಇರೋದೆಲ್ಲ ಊಟ. ಎಂಥ ಊಟ? ಆರೋಗ್ಯಕರ ಊಟ ಅಷ್ಟೇ. ಔಷಧಿ ಅಂತ ತಲೆ ಒಳಗೆ ಹಾಕ್ಲೊಳ್ಳೇಬೇಡಿ. ಇವೆಲ್ಲವೂ ಕೂಡ ಸೊ ಇದನ್ನು ನಾವು ಹೆಚ್ಚೆಚ್ಚು ಆಹಾರದಲ್ಲಿ ಬಳಸ್ತಾ ಬಂತು ಅಂತ ಹೇಳಿದ್ರೆ ಬೆನ್ನು ಇದನ್ನ ಮೂಳೆನ ಸರಿ ಮಾಡ್ತದೆ. ಸೊ ಇನ್ನೊಂದು ವಿಶೇಷವಾದ ಗಿಡ, ಇದು ಎಲ್ಲ ಕಡೆ ಬೆಳೀತದೆ. ಈಗ ಅಲ್ಲಿ ನಾನು ಹೇಳಿದ್ನಲ್ಲ ತಾರೆ ಮರ ಇತ್ತಲ್ಲ, ಇಲ್ಲಿ ಗೊಂಡೆನಹಳ್ಳಿಯಿಂದ ಕಡೆ ತಾರೆ ಮರ ಇದೆಯಲ್ಲ, ತಾರೆ ಮರದ ಕೆಳಗಡೆ ಇತ್ತು. ಇದಲ್ಲ, ಅಲ್ಲಿ ತಾರೆ ಮರ ಇದೆ, ತುಂಬ ಕಾಯಿ ಬಿಟ್ಟಿದೆ ಅಲ್ಲಿ. ಇದರನ್ನ ಬಿಳಿ ಹಿಂಡಿ ಸೊಪ್ಪು ಅಂತ ಕರೀತಾರೆ ಸ್ಥಳೀಯವಾಗಿ. ಅಂದರೆ ಬಿಳಿ ಥರ ಹೂ ಬಿಡ್ತದಲ್ಲ ಜಾಸ್ತಿ, ಅದಕ್ಕೆ ಬಿಳಿ ಹಿಂಡಿ ಸೊಪ್ಪು ಅಂತ ಕರೀತಾರೆ. ಇದನ್ನು ಏನಾದ್ರು ನೋಡಿಲ್ಲ ಇವರು ಅಲ್ಲ, ಬಿಳಿ ಹಿಂಡಿ ಅಂತ ಕರೀತಾರೆ. ಸೊ ಇದನ್ನು ಉತ್ತರ ಕರ್ನಾಟಕ ಹೋದರೆ ಮೊಸರುಗಡಿಗೆ ಸೊಪ್ಪು ಅಂತಾರೆ. ಅದು ದೀಪಾವಳಿಗಳಲ್ಲಿ ಎಲ್ಲ ಇದನ್ನು ಇದಕ್ಕೆ ಬಳಸ್ಕೊಳ್ತದ್ದು. ಅದ್ರ ಜೊತೆಗೆ ಸಂಸ್ಕೃತದಲ್ಲಿ ನಾವು ಪಾಷಾಣ ಭೇದ ಅಂತ ಕರಿತೀವಿ. ಅಂದರೆ ಪಾಷಾಣ ಅಂತ ಹೇಳಿದ್ರೆ ವಿಷ, ಅದನ್ನು ಭೇದಿಸೋದು, ಅದನ್ನು ತೆಗೆದು ಹಾಕೋದು ಅಂತ. ನಮ್ಮ ದೇಹದಲ್ಲಿರೋ ಪಾಷಾಣಗಳಿರ್ತದಲ್ವಾ, ಸೊ ಅವನ್ನ ಭೇದಿಸೋವಂಥ ಶಕ್ತಿ ಇದರಲ್ಲಿದೆ. ಮತ್ತು ಈ ಸೊಪ್ಪಲ್ಲಿ ನೀವೇನಾದರೂ ಸಾಂಬಾರು ಮಾಡಿಬಿಟ್ರೆ ಎಷ್ಟು ಪರಿಮಳ ಬರ್ತದೆ ಗೊತ್ತಾ? ಸುತ್ತ 7-8 ಮನೆಗಿದ್ರ ಪರಿಮಳ ಹೋಗ್ತದೆ. ಅಷ್ಟು ಘಮ 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 ಅಂತದೆ ಸೊಪ್ಪಿದು. ಸೊ ಇದು ಒಂದು ಅಮೂಲ್ಯವಾದ ಸೊಪ್ಪು ನೋಡಿ. ಇದೆಯಲ್ಲ, ಸೊ ಎಲ್ಲ ನಿಮ್ಮ ಮನೆ ಹತ್ರ ಒಂದು ಸಣ್ಣ ಜಾಗದಲ್ಲಿ ನೋಡಿ ಇಷ್ಟು ಬೀಜ ಹಿಂಗೆ ಬಿಸಾಗಿರ್ತೀರ ಸಾಕು. ಸೊ ಇನ್ನು ನೀವಿರೋವರೆಗೂ ಆ ಸೊಪ್ಪಲ್ಲಿ ಇರ್ತದೆ. ಸೊ ನಿಮ್ಮ ನೀರು ಕೇಳಲ್ಲ, ಗೊಬ್ಬರ ಕೇಳಲ್ಲ, ಏನನ್ನೂ ಕೇಳಲ್ಲ. ಸೊ ಬೇಸಿಗೆಯಲ್ಲಿ ನೋಡ್ಕೊಳತ್ತೆ, ಮತ್ತೆ ಮಳೆಗಾಲದಲ್ಲಿ ಚಿಗುರ್ಕೊಳ್ತಾ ಇರುತ್ತೆ. ಇದು ಎಂಥ ಗಿಡವವ? ನಾರೆಬೆಳ್ಳೆ ಸೊಪ್ಪು. ಯಾಕೆ ಹಂಗಂತೀರ ನಾರೆಬೆಳ್ಳೆ ಅಂತವ? ಹೌದಾ? ಹಾಂ, ಸಾಂಬಾರು ಮಾಡ್ತೀರಾ ವಿಶೇಷವಾಗಿ? ಮಶಪ್ಪಿಗೆ ಹಾಕ್ತೀರಾ? ಪಜ್ಜಿ ಮಾಡಿಕೊಡಲ್ವಾ ಬಾಣ್ತರಿಗೆ? ಹಾಂ ನೋಡಿ, ಬಾಣ್ತರಿಗೆ ಪಜ್ಜಿ ಮಾಡಿಕೊಡ್ತಾರೆ. ಹೆಸರು ನಾರಬಳ್ಳಿ ಸೊಪ್ಪು. ಹೆಸರು ಸ್ವಲ್ಪ ಸ್ಮೆಲ್ ಬರ್ತದೆ ಅಂತೇಳಿ ನಾರಬಳ್ಳಿ ಅಂತ ಹೆಸರು ಇಟ್ಕೊಂಡಿದ್ದಾರೆ. ಸೂರ್ಯವರ್ತ ಅಂತಾರೆ ಸಂಸ್ಕೃತದಲ್ಲಿ. ಹಾಂ, ನಾರಬಳ್ಳಿ ಅದು ಆಗ್ಬಿಟ್ಟಿದೆ. ಸೊ ಈ ಎಲೆ ಇದೆಯಲ್ಲ ನೋಡಿ, ಇಷ್ಟು ಎಲೆನ ಈಗೆಲ್ಲ ನೀವೆಲ್ಲ ಶೀತ ನೆಗಡಿ ಆದ ಕೂಡಲೇ ಯಾವ ರಬ್ಬಿಗೆ ಹೋಗ್ತೀರಾ? ವಿಕ್ಸು ವ್ಯಾಪಾರ ರಬ್ಬಿಗೆ ಹೋಗ್ಬಿಡ್ತೀರಲ್ವಾ? ನೋಡಿ, ಯಾವ ವ್ಯಾಪಾರ ರಬ್ಬು ಬೇಕಿಲ್ಲ, ಇಷ್ಟು ಸಣ್ಣ ಪೀಸು. ಶೀತ ಆಗಿದೆ, ನೆಗಡಿ ಆಗಿದೆ ಅಂತ ಹೇಳಿದ್ರೆ ನೋಡಿ, ಇಷ್ಟು ಸೊಪ್ಪನ್ನ ಹಿಂಗೆ ಹಿಂಡಿ ಇದನ್ನ ಇದ್ರೊಳಗಡೆ ಯಾವುದು ಹತ್ತಿ ಒಳಗಿಟ್ಟು ಸುಮ್ಮನೆ ಕಿವಿಗೆ ಇಟ್ಕೊಳ್ಳಿ. ಅರ್ಧ ಗಂಟೆಯಲ್ಲಿ ನಿಮ್ಮ ದೇಹದ ಎಲ್ಲ ಶೀತವನ್ನು ತೆಗೆದಾಕತ್ತೆ. ಯಾವ ವಿಕ್ಸ್ ವ್ಯಾಪಾರ ಬೇಕಿಲ್ಲ ಅಂತ ಅಮೂಲ್ಯವಾದ ರತ್ನ ಇದು. ಅದ್ರ ಜೊತೆಗೆ ಇದರಲ್ಲಿ ಹೆಸರು ನಾರಬಳ್ಳಿ, ಆದರೆ ಸಾಂಬಾರು ಮಾಡಿದರೆ ಅಷ್ಟು ರುಚಿಯಾಗಿರ್ತದೆ, ಅಷ್ಟು ಪರಿಮಳ ಇರ್ತದೆ ಸೊಪ್ಪು ಸಾಂಬಾರು. ಸೊ ಇದು ನೋಡಿ, ಇದರಲ್ಲಿ ಸುಮಾರು ಒಂದು 15-20 ವೆರೈಟಿಗಳಿದೆ. ಸೊ ನನ್ನ ತೋಟದಲ್ಲಿ ನಾನು ಒಂದು 7-8 ವೆರೈಟಿ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಗೆಡ್ಡೆ ಬರ್ತದೆ, ಕರಿದು ಬರ್ತದೆ, ಕೆಲವು ದಿಂಡು ತಿನ್ನಕ್ಕೆ ಬರ್ತದೆ. ಇನ್ನೊಂದು ವಿಶೇಷವಾಗಿ ನಾನು ತೊಗೊಂಬಂದು ಹಾಕಿದ್ದೀನಿ ಮರಗಸ ಅಂತೇಳಿ, ಅದು ಮಲೆನಾಡಲ್ಲೇ ಮಾತ್ರ ಬೆಳೆಯುವಂಥದ್ದು. ಇದು ಸ್ವಲ್ಪ ಎಲ್ಲ ತುರ್ಕೆ ಬರುತ್ತಲ್ವ ಇವು, ಆದರೆ ಅದು ತುರ್ಕೆ ಬರಲ್ಲ, ಕೆಸುವಿನೆಲೆಯಲ್ಲಿ. ಅದು ಮರಗಸ ಅಂತೇಳಿ, ಮರದ ಸತ್ತ ಮರಗಳ ಮೇಲೆ ಬೆಳೆಯುವಂಥದ್ದು. ಅದು ನನ್ನ ತೋಟದಲ್ಲೂ ಬೆಳೆದಿದೆ, ಮಲೆನಾಡಿಂದ ಆಚೆ ತೊಗೊಂಬಂದಿದ್ದೀನಿ. ಭಾಳ ಖುಷಿ ಇದೆ, ನನಗೆ ಹೆಮ್ಮೆ ಇದೆ. ಯಾಕೆಂದರೆ ಮಲೆನಾಡಿನಲ್ಲಿ ಬೆಳೆಯುವಂಥ ಬೆಳೆನ
ಇಲ್ಲೆಲ್ಲೋ ತಂದು ಹಾಕಿದ್ದೀನಿ ಅಂತೇಳಿ. ನಮ್ಮಲ್ಲಿ ಇದಂತ ಎಲ್ಲ ಬಟ್ಟೆ ಹಾಕ್ತಾರಲ್ವಾ ಇಡ್ಲಿಗೆ, ನಮ್ಮ ಮನೆಯಲ್ಲಿ ಬಟ್ಟೆ ಹಾಕಲ್ಲ, ಇದೇ ಬಟ್ಟೆ. ಸೊ ಇದೇ ಬಟ್ಟೆನ ಹಾಕಿ ಇದ್ರ ಮೇಲೆ ಇಡ್ಲಿ ಹಾಕ್ತೀವಿ. ಪ್ರತಿ ಸಲ ಇಡ್ಲಿ ಮಾಡಿದ್ರು ಸೊ ಇದು ನಮಗೆ ಬಟ್ಟೆ ಆಗಿರುತ್ತೆ. ಅಂದರೆ ಬಾಳೆ ಎಲೆ ಅಲ್ಲ, ಬಟ್ಟೆ ಬದಲಿಗೆ ಕಡುಬು ಮಾಡ್ತಾರೆ, ಅದು ಎಲೆ ತಿನ್ನೋಕ್ಕಾಗಲ್ಲ. ಬಟ್ ಇದನ್ನು ಎಲೆನೇ ತಿನ್ಬಿಡ್ಬೋದಲ್ಲ. ಇಡ್ಲಿ ಜೊತೆನೇನೆ. ಸೊ ಇಷ್ಟು ಇಟ್ಬಿಟ್ರೆ ಸಾಕು, ಅದರೊಳಗಡೆ ಅದ್ರ ಮೇಲೆ ಇಡ್ಲಿ ಹಾಕ್ತೀವಿ. ಪ್ರತಿ ಸಲ ನಮ್ಮ ಮನೆಯಲ್ಲಿ ದೋಸೆ ಇಡ್ಲಿ ಮಾಡಿತ್ತು ಅಂತ ಹೇಳಿದ್ರೆ ಸೊ ಇದಿರ್ತದೆ, ಇದೇ ಎಲೆಗಳು. ವರ್ಷಕ್ಕೆ ಒಂದ್ಸಲಿ ತಿನ್ನಿ ಅಂತ ಹೇಳ್ತಾರೆ. ಸೊ ಇದನ್ನು ನಮ್ಮ ಆಹಾರದಲ್ಲಿ ಬಳಸ್ತಾ ಬಂತು ಅಂತ ಹೇಳಿದ್ರೆ ಸೊ ಇಡೀ ಜೀರ್ಣಾಂಗ ಮತ್ತು ಸೊ ವಿಸರ್ಜನಾಂಗಗಳನ್ನೆಲ್ಲವನ್ನೂ ಕೂಡ ಸರಿ ಮಾಡ್ಕೊಳ್ಳೋವಂಥ ಗುಣ ನಮ್ಮ ಕೆಸುವಲ್ಲಿದೆ. ಇದರಲ್ಲಿ ಸುಮಾರು ವೆರೈಟಿಗಳಿದೆ. ಸೊ ಎಲ್ಲವನ್ನೂ ಕೂಡ ನಾವು ಆಹಾರದಲ್ಲಿ ಅಂದರೆ ಕರಿದು ಮತ್ತು ಇದ್ರ ಗೆಡ್ಡೆಗಳು ಕೂಡ ತಿನ್ಬೋದು ನಾವು. ಸೊ ಇವರಿಬ್ಬರು ಅಣ್ಣ ತಮ್ಮದಿರು, ನಾನು ಅವ್ರನ್ನ ಹಿಡ್ಕೊಂಬಂದೆ. ಸೊ ದಾಗಡಿ ಬಳ್ಳಿ ನಿಮಗೆ ಹೇಳಿದ್ದ ಇಲ್ಲಲ್ಲ, ದಾಗಡಿ ಬಳ್ಳಿ ದಾಗಡಿ ಸೊಪ್ಪು ತಿಂದಿದ್ರವ? ದಾಗಡಿ ಸೊಪ್ಪು ಬೇಲಿ ಮೇಲೆಲ್ಲ ಇರ್ತದಲ್ಲ, ಹುಳ್ಳಿಕಾಳು ಬೇಸುವಾಗ ಆಗ್ತದಲ್ವ ಅಲ್ವಾ? ಹಾಂ. ಆ್ಯಕ್ಚುಲಿ ನೋಡಿ, ನಮ್ಮ ಅಜ್ಜಿಯರಿದಾರಲ್ಲ ಯಾವ ಯೂನಿವರ್ಸಿಟಿಗೆ ಹೋಗಲಿಲ್ಲ, ಆದರೆ ಅವರಲ್ಲಿರೋ ಜ್ಞಾನ ಇದೆಯಲ್ಲ. ಈಗ ಹೊಸ ಹುಳ್ಳಿಕಾಳು ಬರ್ತದೆ, ಹೊಸ ಹುಳ್ಳಿಕಾಳು ಬರೋ ಟೈಮ್ಗೆ ಬಿಸಿಲು ಜಾಸ್ತಿ ಆಗತ್ತೆ. ಹುಳ್ಳಿಕಾಳನ್ನು ಹಂಗೆ ತಿಂದರೆ ಬೇಯಿಸ್ಕೊಂಡು ಉಷ್ಣ ಅಲ್ಲನವ, ಆ ಉಷ್ಣ ಆಗ್ತದೆ ಅಂತೇಳಿ ಈ ದಾಗಡಿ ಸೊಪ್ಪನ್ನು ಅದರೊಳಗೆ ಹಾಕೋರು. ಈ ದಾಗಡಿ ಸೊಪ್ಪು ಹಾಕಿದ ಕೂಡಲೇ ಕಾಳು ತುಂಬ ಮೃದುವಾಗಿ ಬೇಯವು ಅಲ್ವ, ಕಲಿಸ್ಕೊಂಡು ಹೋಗಂಗೆ ಬೇಯವು. ಅಂದರೆ ಆ ಉಷ್ಣವನ್ನು ಕಡಿಮೆ ಮಾಡುವಂಥ ಗುಣ ಈ ದಾಗಡಿ ಸೊಪ್ಪಿನಲ್ಲಿದೆ. ಸೊ ನೀವು ಮಲೆನಾಡು ಕಡೆಗೆ ಹೋದರೆ ಆಡೆ ಬಳ್ಳಿ ಅಂತ ಕರೀತಾರೆ. ಸೊ ನಮ್ಮಲ್ಲಿ ದಾಗಡಿ ಬಳ್ಳಿ ಅಂತ ಕರಿತೀವಿ. ಈ ತೊಟ್ಟಿದೆಯಲ್ಲ, ಈ ತೊಟ್ಟು ನೋಡಿ ತುದಿನಲ್ಲಿ ಇರ್ತದೆ ನಮ್ಮಲ್ಲಿ, ಆದರೆ ಮಲೆನಾಡಿಗೆ ಹೋದರೆ ನಿಮಗೆ ಈ ಮಧ್ಯದಲ್ಲಿ ಸಿಗುತ್ತೆ ತೊಟ್ಟು, ಅದನ್ನು ಆಡೆ ಬಳ್ಳಿ ಅಂತ ಕರೀತಾರೆ ಅವರು. ಸೊ ಇದನ್ನು ನಾವು ಆಹಾರದಲ್ಲಿ ಬಳಸುವಂಥದ್ದಾಗಬೇಕು ಅಂತೇಳಿ. ಒಂದು ವಿಶೇಷವಾಗಿ ಸುಮಾರು ಸಸ್ಯ ಪ್ರಭೇದಗಳಿದೆ. ಈಗ ಒಂದು 2 ವರ್ಷದ ಹಿಂದೆ ಇದು ಒಂದ್ರ ಮೇಲೆ ಪೇಟೆಂಟ್ ತೊಗೊಂಡಿದ್ದಾರೆ ಮಂಗಳೂರು ಯೂನಿವರ್ಸಿಟಿಯವರು. ಸೊ ಏನಕ್ಕೆ ಪೇಟೆಂಟ್ ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ, ಇದ್ರ ಮೇಲೆ ರಿಸರ್ಚ್ ಮಾಡಿ ಕ್ಯಾನ್ಸರ್ ನಿರೋಧಕ ಶಕ್ತಿ ಇದೆ, ಸೊ ಹಂಗಾಗಿ ಅದನ್ನು ನಾವು ಪೇಟೆಂಟ್ ತೊಗೊಂಡಿದ್ದೀವಿ ಅಂತೇಳಿ ಮಾಡಿದ್ದಾರೆ. ಅದು ಮಂಗಳೂರು ಯೂನಿವರ್ಸಿಟಿಯವರು. ಒಂದೇ ಗಿಡ ತೊಗೊಂಡಿರೋದು, ಇನ್ನು ಎಷ್ಟು ಗಿಡಗಳ ಬಗ್ಗೆ ನಾವು ರಿಸರ್ಚ್ ಮಾಡಬೇಕಿದೆ, ನಾವು ಅಧ್ಯಯನ ಮಾಡಬೇಕಿದೆ. ನಮ್ಗೆ ಅಧ್ಯಯನದ ಕಡೆ ಗಮನನೇ ಇಲ್ಲ ಯಾರಿಗೂ. ಅಧ್ಯಯನ ಮಾಡ್ತಾರೆ ಅಂದರೆ ಹುಚ್ಚ ಅಂತ ಉಳ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರು ಏನು ಮಾಡಲ್ಲ ಅಂತ. ಸೊ ಇದು ಈ ಥರದ ಸುಮಾರು ಲಕ್ಷ ಗಿಡಗಳಿದೆ, ನಾವು ಮಾಡಬೇಕಾಗಿದೆ ಒಂದು. ಸೊ ಈ ಸೊಪ್ಪಿದೆಯಲ್ಲ ವಿಶೇಷವಾಗಿ, ಸೊ ನಿಮಗೆ ಆ ಪೀರಿಯಡ್ ಸಮಯದಲ್ಲಿ ತುಂಬ ಜನರಿಗೆ ಸುಸ್ತು ಜಾಸ್ತಿ ಆಗ್ತದೆ. ಸೊ ಆ ಪೀರಿಯಡ್ ಟೈಮಲ್ಲಿ ತುಂಬ ಜನರಿಗೆ ಬ್ಲೀಡಿಂಗ್ ಜಾಸ್ತಿ ಆಗ್ತದೆ, ಸುಸ್ತು ಜಾಸ್ತಿ ಆಗ್ತದೆ, ಆಮೇಲೆ ಎದ್ದು ಓಡಾಡೋಕ್ಕಾಗಲ್ಲ. ಸೊ ಈ ಥರದ ಸಮಸ್ಯೆ ಇರ್ತದೆ. ದಯಮಾಡಿ ಸೊ ಇದು ದಾಗಡಿ ಸೊಪ್ಪಿದೆಯಲ್ಲ, ದಯಮಾಡಿ ಎಲ್ಲಾದರೂ ಸಿಗಲಿ, ಒಂದು ಇಡೀ ಸೊಪ್ಪು ತಗೊಳ್ಳಿ, ಮಿಕ್ಸಿಗೆ ಹಾಕಿ, ಸ್ವಲ್ಪ ಬೆಲ್ಲ ಹಾಕಿ, ಅದಕ್ಕೆ ತೆಗೆದು ಒಂದು ಬೌಲ್ಗೆ ಹಾಕಿಟ್ಬಿಟ್ರೆ ಅರ್ಧ ಗಂಟೆ ಒಳಗಡೆ ಇಡ್ಲಿ ಥರ ಆಗುತ್ತೆ, ಗಟ್ಟಿಗಾಗ್ಬಿಡುತ್ತೆ. ಅರ್ಧ ಗಂಟೆ ನೀವು ಯಾವ ಚಾಕಲ್ ಕುಯ್ಬೇಕು ಹಂಗೆ ಗಟ್ಟಿಗಾಗುತ್ತೆ. ಸೊ ಅದನ್ನು ನಿಮ್ಮ ಆಹಾರದಲ್ಲಿ ಬಳಸ್ತಾ ಬಂತು ಅಂತ ಹೇಳಿದ್ರೆ, ಸೊ ನಿಮ್ಮ ಆ ಏನು ಪೀರಿಯಡ್ ಸಮಸ್ಯೆಗಳು ತುಂಬ ಜನರಿಗೆ ಇರ್ತದಲ್ಲ, ಅದೆಲ್ಲವನ್ನೂ ತೆಗೆದಾಕೋ ಗುಣ ಇದರಲ್ಲಿದೆ. ದಾಸವಾಳ ಇದೆಯಲ್ಲ, ಇದು ಅಷ್ಟೇ. ಸೊ ಆ ಥರದ ಯಾವುದೇ ಗರ್ಭಕೋಶದ ಸಮಸ್ಯೆಗಳಿತ್ತು ಅಂತ ಹೇಳಿದ್ರು ಈ ಸೊಪ್ಪು ತೊಗೊಳ್ಳಿ, ಒಂದು ಇಡೀ ಸೊಪ್ಪು ತೊಗೊಳ್ಳಿ, ಮಿಕ್ಸಿಗೆ ಹಾಕಿ 2 ಇಡೀ ಅದಕ್ಕೆ ರಾಗಿ ಹಿಟ್ಟಾದರೂ ಸರಿ, ಅಕ್ಕಿ ಹಿಟ್ಟಾದರೂ ಸರಿ, 10 ನಿಮಿಷದಲ್ಲಿ ದೋಸೆ ರೆಡಿ ಆಗುತ್ತೆ. ದಾಸವಾಳ ಸೊ ತುಂಬ ರುಚಿಯಾಗಿರುತ್ತೆ ದೋಸೆ. ಈ ದೋಸೆನ ತಿನ್ನೋದ್ರಿಂದ ನಿಮ್ಮ ಗರ್ಭಕೋಶದ ಮತ್ತು ಪೀರಿಯಡ್ನ ಸಮಸ್ಯೆಗಳನ್ನ ದೂರ ಮಾಡ್ಕೋಬೋದು, ಯಾವುದೇ ಔಷಧಿಗಳು ಬೇಕಾಗಲ್ಲ. ಒಂದು. ಎರಡನೇದು, ಈ ಕೆಂಪು ಹೂವು ಇದೆಯಲ್ಲ, ತುಂಬ ಚೆನ್ನಾಗಿರುತ್ತೆ ಟೀ ಇದು. ಈ ಹೂವನ್ನ ಹಾಕಿ ಬೇಯಿಸಿದ್ರೆ, ನೀವು ಕೆಂಪು ಹೂವು ಇದೆಯಲ್ಲ ಬೇಯಿಸಿದ್ರೆ ಹಸಿರು ಕಲರ್ ಬರ್ತದೆ ಬೇಯಿಸಿದಾಗ. ಸೊ ಅದಕ್ಕೆ ನೀವು ಮತ್ತೆ ಅದನ್ನು ಸೋಸ್ಕೊಂಡು ಬೆಲ್ಲ ಹಾಕಿದ್ರೆ ತುಂಬ ಒಳ್ಳೆಯದು. ಸೋಸ್ಕೊಂಡ್ಬಿಟ್ಟು 1-2 ಹನಿ ನಿಂಬೆ ರಸ ಹಾಕ್ಬಿಟ್ರೆ ಫುಲ್ಲು ಕೆಂಪಗಾಗ್ಬಿಡುತ್ತೆ, ಮತ್ತೆ ಹಸಿರಿಗಿರೋವಂಥದ್ದು. ಸೊ ಇದು ನಮ್ಮ ಬೇಸಿಗೆ ಕಾಲದಲ್ಲಿ ತುಂಬ ತಂಪು ನೀಡುವಂಥ ಒಂದು ಅಮೂಲ್ಯವಾದ ಸೊಪ್ಪು ಮತ್ತು ಹೂವುಗಳು. ಇದನ್ನು ನಾವು ಬೆಳಿಗ್ಗೆ ಕುಡಿದ್ರೆ ಬಿಸಿ ಬಿಸಿನಲ್ಲಿ ಚಹಾ ಆಗ್ತದೆ, ಬೇಡ ಕುಡಿಯೋಕ್ಕಾಗಲ್ಲ ಅಂತ ಹಂಗೆ ಮಧ್ಯಾಹ್ನ ಕುಡಿಯೋಕ್ಕೆ ಹೋದರೆ ಒಳ್ಳೆ ಜ್ಯೂಸ್ ಆಗ್ತದೆ. ಸೊ ಇನ್ನೊಂದು, ಈ ಗಿಡನ ಸೊ ನಾನು ಅಣ್ಣ ಇಬ್ಬರು ನಮ್ಮ ಮನೆ ಹತ್ರ ನಾನೊಂದು 4 ಗಿಡ ಬೆಳೆಸ್ಕೊಂಡಿದ್ದೀನಿ. ಉಮೇಶ್ ಅಣ್ಣ 1-2 ಗಿಡ ಬೆಳೆಸ್ಕೊಂಡಿದ್ದಾರೆ. ರೆಡ್ ಎಂಡೇಂಜರ್ ಸ್ಪೀಸೀಸ್ ಅಂತ ಹೇಳ್ತಾ ಇದ್ದೀವಿ ನಾವು ಇದನ್ನೀಗ. ಅಂದರೆ ಅಳಿವಿನ ಅಂಚಿನಲ್ಲಿರುವ ಕೆಂಪು ಪಟ್ಟಿಯಲ್ಲಿರುವಂಥ ಗಿಡ ಇದು. ಆಲೆ ಸೊಪ್ಪು ಅಂತ ಹೇಳ್ದಲ್ವ. ಸೊ ಇದು ಸಿಹಿ ಆಲೆ ಅಂತ ಕರೀತಾರೆ, ಆಲೆ ಸೊಪ್ಪು ಅಂತ ಕರೀತಾರೆ. ಆಲೆ ಸೊಪ್ಪವ ಮೂಗೆಲ್ಲ ಇಟ್ಕೊತದಲ್ಲ ಶೀತ ಆದಾಗ, ಹಿಂಗೆ ಒಲೆ ಹಿಂಗೆ ಎಲೆ ಮುರ್ಕೊಂಡು ಹಿಂಗೆ ಮೂಗಳಿಗೆ ಇಟ್ಕೊಂಡ್ಬಿಟ್ರೆ ಅಕ್ಷಿ 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 ಅಂದೇ ಸಾಕಾಗ್ತಿತ್ತು. ನೋಡಿದ್ರೆ ಇದು ಗಿಡನಾ
ಸೊ ಇಲ್ಲೇ ಎಲ್ಲ ಸಿಗ್ತದೆ, ಬಾರೆ ಮೇಲೆ ಇದೆ ನಿಮ್ಮ ಬಾರೆ ಮೇಲೆ. ಇದ್ರ ಮೇಲೆ ಸಣ್ಣ ಹನಿ ಬರ್ತದೆ ನೀರು, ಅದು ಮುಗಿ ಟಚ್ ಆದ ತಕ್ಷಣನೇ ಎಷ್ಟು ಶೀತ ಇರಲಿ ಅಥವಾ ಒಳಗಡೆ ಏನಾದ್ರು ಸಿಗಾಕೊಂಡಿದ್ರು ಪೂರ ಕಿತ್ತು ಬಿಸಾಕೋದು ಇದು. ಆಮೇಲೆ ಇದು ಇನ್ನೊಂದು ಇದ್ರದ ವಿಶೇಷ ಗುಣ ಅಂತ ಹೇಳಿದ್ರೆ ಜೀವಂತಿ ಅಂತ ಕರಿತೀವಿ ನಾವು. ಜೀವಂತಿ ಅಂತಂದ್ರೆ ಜೀವನೇ ಇರುವಂತ ಒಂದು ಸಸ್ಯ ಇದು. ಇದು ಅಳಿವಿನ ಅಂಚಿಗೆ ಬಂದಿದೆ. ಸೊ ನಾನು ಒಂದಷ್ಟು ಗಿಡಗಳನ್ನ ಮಾಡಿ ವರ್ಷದಲ್ಲಿ 4-5 ತುಂಬ ಗಿಡಗಳು ಮಾಡೋಕೆ ಕಷ್ಟ ಆಗುತ್ತೆ. ಅದು ಉಮೇಶ್ ಅಣ್ಣನಿಗೂ ಗೊತ್ತು. ಹೆಚ್ಚು ಗಿಡಗಳು ಮಾಡೋಕ್ಕಾಗಲ್ಲ ಇದರಲ್ಲಿ. ಎಷ್ಟು ತೊಗೊಂಡೋಗಿಟ್ರು ಎಲ್ಲೋ ಒಂದೋ ಎರಡೋ ಬರ್ತದೆ. ಸೊ ಆ ಗಿಡಗಳನ್ನು ಉಳಿಸೋವಂಥ ಕೆಲಸ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಈ ಸ್ಪೀಸೀಸ್ ಉಳಿಬೇಕು ಅಂತೇಳಿ. ಸೊ ಇದು ಅಸ್ತಮಾ, ಉಬ್ಸ, ದಮ್ಮು, ಸಾಕಷ್ಟು ಚರ್ಮ ರೋಗಗಳಲ್ಲೆಲ್ಲ ಇದ್ರ ಔಷಧಿನ ಬಳಸ್ತಾರೆ ಇದನ್ನ. ಸೊ ನಮ್ಮ ಮನೆಯಲ್ಲಿ ಏನು ಮಾಡ್ತಾರೆ, ಹುಳ್ಳಿಕಾಳು ಜೊತೆ ಬೇಯಕ್ಕೆ. ಸೊ ಅಂದರೆ ಶೀತವನ್ನು ಶಮನ ಮಾಡೋದಕ್ಕೆ ನಮ್ಮ ಯೂನಿವರ್ಸಿಟಿಲಿ ಅವ್ರು ಪಾಠ ಕಲೀಲಿಲ್ಲಲ್ಲ, ಹಂಗಾಗಿ ಆರೋಗ್ಯ ಚೆನ್ನಾಗಿರ್ಲಿ ಅಂತೇಳಿ ಈ ಸೊಪ್ಪನ್ನು ಬಳಸ್ತಾ ಇದ್ದಾರೆ. ಸಿಹಿ ಹಾಲೆ ಸೊಪ್ಪು. ಸೊ ಇದು ನಿಮ್ಗೇನಾದ್ರೂ ಅನ್ನ, ಬಿಳಿ ಅನ್ನ ತಿಂದು ಬೇಜಾರಾಗಿರುತ್ತೆ ಅಂತ ಹೇಳಿದ್ರೆ 2 ನೀಲಿ ಹೂವು ಇರ್ತಾವಲ್ಲ, ಆ ಹೂವು ಅದು ಒಳಗೆ ಹಾಕ್ಬಿಡಿ, ಅನ್ನ ನೀಲಿ ಅನ್ನ ಆಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಕಲರ್ಫುಲ್ ಅನ್ನ ಆಗುತ್ತೆ. ನೀಲಿ ಅನ್ನ ತಿನ್ಬೇಕು ಅಂತಂದ್ರೆ ಒಂದು. ಎರಡನೇದು ಯಾಕಪ್ಪ ಇದು ಬಳಸ್ಬೇಕು ಅಂತ ಹೇಳಿದ್ರೆ ನಮ್ಮ ಇದಿದೆಯಲ್ಲ, ಆ ಮೆಮೊರಿ ಪವರನ್ನ ಹೆಚ್ಚು ಮಾಡುವಂತ ಗುಣ ಇದೆ ಇದರಲ್ಲಿ, ಶಂಖಪುಷ್ಪಿನಲ್ಲಿ ವಿಶೇಷವಾಗಿ. ಅಲ್ಲ, ಬಸವನಪಾರ ಇನ್ನೊಂದಿದೆ, ಬಸವನಪಾರ ಬೇರೆ, ಇದು ಶಂಖಪುಷ್ಪಿ. ಎಲ್ಲ ಇದು ತಿಪ್ಪೆಗಳ ಮೇಲೂ ಸಮೃದ್ಧಿಯಾದ ತರಕಾರಿ ಬರ್ತಾ ಇತ್ತು ನಮಗೆ, ಕೊಂಬಳು ಬಳ್ಳಿ ಅಲ್ವಾ. ಸೊ ಈ ಟೈಮ್ಗೆ ಚಳಿಗಾಲಕ್ಕೆ ಸರಿಯಾಗಿ ಇನ್ನು ಹೂ ಹೊಡಿತದೆ, ಎಲ್ಲ ಹೊಡಿತದೆ. ಈ ಟೈಮಲ್ಲಿ ಸೋರೆ ಕುಡಿ ತಿನ್ನಿ ಅಂತ ಅನ್ನೋರು, ಹೌದಾ. ಸೊ ಯಾಕೆ ಸೋರೆ ಕುಡಿನ ಈ ಟೈಮಲ್ಲಿ ತಿನ್ನಬೇಕು ಅಂತ ಹೇಳಿದ್ರೆ, ಈ ಚಳಿಗಾಲದಲ್ಲಿ ಡೈಜೆಸ್ಟ್ ಆಗ್ತಾ ಇರಲ್ಲ ಸರಿಯಾಗಿ ಆಹಾರ. ಸೊ ಅದಕ್ಕೆ ನೋಡಿ, ಇದ್ರ ಮೈ ಮೇಲೆ ಎಷ್ಟು ಸೋಂಕುಗಳಿದೆ ನೋಡಿ, ಈ ಎಲೆನಲ್ಲಿ ಸೋಂಕು ಇದೆ ನೋಡಿದ್ದೀರಾ. ಈ ಸೋಂಕುಗಳು ನಮ್ಮ ಹೊಟ್ಟೆಗೆ ಸೇರ್ಕೊಂಡ್ಬಿಟ್ರೆ ಹೊಟ್ಟೆನ ಸ್ವಚ್ಛ ಮಾಡ್ತಾ ಇತ್ತು. ಸಾರೆ ಕುಡಿ ತಿನ್ನಿ ಅಂತ ಹೇಳಿದ್ ಒಂದು, ತನ್ನ ಹೊಟ್ಟೆಯನ್ನು ಶುದ್ಧ ಮಾಡ್ಕೊಳ್ಳೋದು ಒಂದು. ಎರಡನೇದು, ಸೊ ನಮಗೆ ಇದರಿಂದ ಈ ಚಿವುಟೋದ್ರಿಂದ ಏನಾಗ್ತಿತ್ತು, ಬಳ್ಳಿಗಳು ಜಾಸ್ತಿ ಹೊಡಿತಾ ಇತ್ತು, ಕಾಯಿಗಳು ಜಾಸ್ತಿ ಬರ್ತಾ ಇತ್ತು. ಪ್ರತಿ ಮನೆಯ ತಿಪ್ಪೆಯನ್ನ ಕಾಪಾಡುವಂತ ಒಂದು ಅಮೂಲ್ಯ ತರಕಾರಿ ಬಳ್ಳಿ ಆಗಿತ್ತು. ಆದರೆ ಇವತ್ತು ತಿಪ್ಪೆಗಳ ಮೇಲೆ ತುಂಬ ಕಡಿಮೆ ಆಗಿದೆ. ಎಲ್ಲೋ ಸ್ವಲ್ಪ ಎಲೆಗಳಿರ್ತದೆ. ಇದನ್ನ ನಾವು ವರ್ಷದಲ್ಲಿ ದೀಪಾವಳಿ ಅಥವಾ ನಮ್ಮ ಯುಗಾದಿ ಆವಾಗಲೂ ಕೂಡ ನಾವು ಅದು ಬೀಜ ಎಸ್ತರೆ ಸಾಕು. ಸೊ ನಮ್ಗೆ ವರ್ಷ ಪೂರ್ತಿ ನಮಗೆ ತಿನ್ನೋವಷ್ಟು, ನಮಗೆ ಮನೇಲಿ ಸ್ಟಾಕ್ ಮಾಡ್ಕೊಳ್ಳೋಷ್ಟು ಸೋರೆಕಾಯಿ ಸಿಗ್ತದೆ. ಕಾಯಿ ನಿಮಗೆ ಗೊತ್ತಿದೆ, ಅದರಲ್ಲಿ ಈ ಅನ್ನಂಗ ಜಾಸ್ತಿ ಇರ್ತದೆ, ಕಣ್ಣಿಗೆ ಒಳ್ಳೇದು, ಅದಕ್ಕೆ ಒಳ್ಳೇದು, ಎಲ್ಲದಕ್ಕೂ ಒಳ್ಳೇದೇನೆ. ನಾವು ಏನು ತಿನ್ನಬೇಕು ಅನ್ನೋದ್ರ ಮೇಲೆ ನಿಂತಿರೋವಂಥದ್ದು ಸೋರೆ ಬಳ್ಳಿ. ಆಮೇಲೆ ನೋಡಿ, ನಿಮ್ಮ ಊರಿಗೆ ಬರ್ಬೇಕಾದ್ರೆ ಹುಡುಕೊಂಡೆ, ನಾನು 2-3 ಪ್ರೋಗ್ರಾಮ್ ಮಾಡಿದ್ರೆ ಸಿಕ್ಕಿರಲಿಲ್ಲ ನನಗೆ ಇದು. ಇವತ್ತು ಅಲ್ಲಿ ಇಳಿದ್ವಿ, ಅಲ್ಲಿ ಯಾವುದೋ ಒಂದು ಗಿಡ ಕಿತ್ಕೊಳ್ಳೋಣ ನೋಡೋಣ ಇಳಿಲಿ ಅಂತಂದೆ. ಅಲ್ಲಿ ಬೇಕಾಗಿದ್ದ ಗಿಡ ಸಿಗಲಿಲ್ಲ ನಮಗೆ. ಇದು ಬೇಡವಾಗಿದ್ದು ಸಿಕ್ತು, ಬೇಕಾಗಿತ್ತು. ಕೊಟ್ನಗಿರಿ ಸೊಪ್ಪು ಅಂತೀವಿ, ಕೇಳಿದ್ರೆ ನಮ್ಮ ಕೊಟ್ನಗಿರಿಯಾ, ಹುಳ್ಳಿಕಾಳು ಒಳಗೆಲ್ಲ ಬರ್ತದಲ್ಲ ಕೊಟ್ನಗಿರಿ ಸೊಪ್ಪು. ನೋಡಿದ್ದಾ ಎಷ್ಟು ಸಾಯ್ತು ನೋಡಿ, ನೋಡು ಆಗಲೇ ಹೋಗಿ ಕುಯ್ಕೊಂಬರೋರಂತೆ. ಕೊಟ್ನಗಿರಿ ಸೊಪ್ಪು ಅಂತೇಳಿ ತುಂಬ ವಿಶೇಷವಾದ ಸೊಪ್ಪು. ಈಗ ಹುಳ್ಳಿ ಗಿಡದೊಳಗೆ ಬರೋದು ಇದು. ಅಂದರೆ ಚಳಿಗಾಲದ ಸೊಪ್ಪಿದು. ಏನು ನಮಗೆ ಈ ಚಳಿಗಾಲಕ್ಕೆ ಬೇಕಲ್ಲ ನಮ್ಮ ದೇಹಕ್ಕೆ ಪೋಷಕಾಂಶಗಳು, ಆ ಚಳಿಗಾಲದ ಪೋಷಕಾಂಶಗಳನ್ನು ಒದಗಿಸುವಂಥ ಒಂದು ಅಮೂಲ್ಯವಾದ ಸೊಪ್ಪು. ಅದ್ರ ಜೊತೆಗೆ ನೋಡಿ, ಇಲ್ಲಿ ಒಂದೇ ಒಂದು ಕಡ್ಡಿ ಉಳ್ಕೊಂತು ಕೊನೆಗೆ. ಎಲ್ಲ ಸೊಪ್ಪುಗಳೆಲ್ಲ ಕಿತ್ಬಿಟ್ಟು ಅವ್ರಿವ್ರಿಗೆ ಟಚ್ ಮಾಡಿದ್ರು. ಸೊ ನೋಡಿರ್ತೀರಿ ಸಾಮಾನ್ಯ ನೀವು, ಮುಟ್ಟಿಸ್ಬೋದಾ ನೋಡಿ. ಮುಟ್ಟಿಸ್ಬೇಕು ಅಂದರೆ ಭಯ ಆಗ್ತದೆ. ಅದು ನಮಗೆ ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾರನ್ನು ಕಡಿಯುತ್ತೆ, ನನ್ನ ಕಡಿಲೇ ಇಲ್ಲಲ್ಲ. ತುಂಬ ಜನರಿಗೆ ಏನಾಗಿದೆ, ನಮಗೆ ಬೇರೆಯವ್ರಿಗೆ ತೀಟೆ ಮಾಡಿ 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 ಅಭ್ಯಾಸ ಆಗಿದೆ. ಅತ್ಯಮೂಲ್ಯವಾದ ದೋಸೆ ಆಗ್ತದೆ ಇದು. ವಾರಕ್ಕೆ 1 ದಿನನಾದರೂ ನಮ್ಮ ಮನೇಲಿ ದೋಸೆ ಇರುತ್ತೆ. ಸೊ ಈ ಸೊಪ್ಪು ಇದೆಯಲ್ಲ, 1 ಇಡೀ ಸೊಪ್ಪು ಮಿಕ್ಸಿಗೆ ಹಾಕ್ಕೊಳ್ಳೋದು, 2 ಇಡೀ ಹಿಟ್ಟು ಹಾಕಿದ್ರೆ ಸಾಕು, ತುಂಬ ರುಚಿಯಾಗಿರುತ್ತೆ ದೋಸೆ ಇದ್ರದ್ದು. ಯಾಕೆ ತಿನ್ನಬೇಕು? ಹೊಟ್ಟೆ ಒಳಗೆ ಕಡಿಯಲ್ವಾ? ಕೈಯಲ್ಲಿ ಮುಟ್ಟಿದ್ರೆ ಕಡಿತದೆ, ನಮ್ಗನ್ಸಿದೆ ಅಲ್ವಾ, ಕಡಿತದೆ ಅಂತ ನಮ್ಗನ್ಸಿದೆ. ಅದು ಏನು ಅಂತ ಹೇಳಿದ್ರೆ, ನಾವು ಕೀಳುವಾಗ ಸ್ವಲ್ಪ ಕೈಗೆ ಎಣ್ಣೆ ಬೆವರು ಮಾಡ್ಕೋಬೇಕು. ಕೈ ತುದಿ ಇದೆಯಲ್ಲ, ಎಣ್ಣೆ ಬೆವರು ಮಾಡ್ಕೊಂಡು ಸೊಪ್ಪು ಕಿತ್ತರೆ ಸೊ ನಮಗೆ ಕಡ್ದಿಯಲ್ಲ. ಒಂದು ನೀರೊಳಗೆ ಹಾಕಿದ್ರೆ ಮುಗ್ದೋಯ್ತು, ನೀರು ಬಿದ್ದರೆ ಮುಗ್ದೋಯ್ತು. ಅದಕ್ಕೆ ನಮ್ಗನ್ಸಿದೆ, ನಮ್ಗೆ ಬರೀ ಬೇರೆಯವ್ರಿಗೆ ತೊಂದರೆ ಕೊಟ್ಟೆ ಅಭ್ಯಾಸ ಆಗಿದೆಯಲ್ಲ,
ಹಂಗಾಗಿ ಕೆಟ್ಟದು ಅಂತ ನಮ್ಮ ತಲೆಯಲ್ಲಿ ಬಂದಿದೆ. ದಯಮಾಡಿ ಇದು ಕೆಟ್ಟದಲ್ಲ. ಇದು ತಿನ್ನೋದ್ರಿಂದ ಉಪಯೋಗ ಏನಿದೆಯಪ್ಪ ಅಂತ ಹೇಳಿದ್ರೆ, ಕೆಲವರು ತಿಮ್ರು ಅಂತ ಹೇಳ್ತಾರಲ್ಲವ, ಯಾವಾಗಲೂ ಸುಮ್ಮನೆ ಅಲ್ಲಿ ಇಲ್ಲಿ ಕೆರ್ಕತಾ ಇರ್ತಾರೆ, ಚರ್ಮ ರೋಗದ ಒಂದು ಇದು. ಆ ತಿಮ್ರಿ ಇರೋವಂಥವ್ರಿಗೆ ಈ ದೋಸೆನ ಏನಾದ್ರು ತಿನ್ನಿಸಿದ್ರೆ ತಿಮ್ರು ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಅದು ಒಂದು ಅಮೂಲ್ಯವಾದ ಸೊಪ್ಪಿದು. ದಯಮಾಡಿ ದೋಸೆ ಮಾಡಿಸಿ ನಿಮ್ಮ ಮನೆಯಲ್ಲೂ. ಮಾಡುವಾಗ ಒಂದು ಫೋನ್ ಮಾಡ್ಕೊಳ್ಳಿ ಆಯಿತಾ. ನಿಮ್ಗೇನಾದ್ರು ಗೊತ್ತಾಗಲಿಲ್ಲ ಅಂದರೆ ಫೋನ್ ಮಾಡ್ಕೊಳ್ಳಿ, ಕೇಳಿ ಮಾಡ್ಬೇಕು ಯಾವಾಗ್ಲೂ. ಸೊ ನಮ್ಮ ಮನೆಯಲ್ಲಂತೂ ರೆಗ್ಯುಲರ್ ಆಗಿರ್ತದೆ. ನೀವು ಯಾವಾಗ ಬರ್ತೀವಿ ಅಂತ ಹೇಳಿದ್ರೆ ಒಂದು ವಾರ ಮುಂಚೆ ನಿಮಗೋಸ್ಕರ ಬೇಕಾದ್ರೆ ನಾನು ಇದ್ರ ದೋಸೆನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಹಾಂ, ಸೊಪ್ಪಿನ ದೋಸೆಗಳು. ಆಮೇಲೆ ಇದೊಂದು, ಅದೇ ನಾನು ಆಗಲೇ ಹೇಳ್ತಾ ಇದ್ದೆ, ಕನ್ನೆ ಸೊಪ್ಪು. ಕನ್ನೆ ಸೊಪ್ಪು ಜಾಸ್ತಿ ದನಗಳಿಗೆ ಹಾಕಿರೋ ಮಾಡ್ತದೆ, ಉಚ್ಕೋತದೆ. ತೊಳೆದು ಹಾಕಿರೋ ಉಚ್ಕೊಳ್ಳಲ್ಲ, ನಮಗೆ ಗೊತ್ತಿರೋದು ಹಾಕಿರೋ ಉಚ್ಕೋತದೆ ಅಂತ. ಹೌದೇನವ? ಚೆನ್ನಾಗಿ ತೊಳೆದು ಹಾಕಿರೋ ಉಚ್ಕೊಂತಾನೇನವ. ಅದ್ರಲ್ಲಿ ಮಣ್ಣು ಇರ್ತದೆ ಅರ್ಧಕ್ಕರ್ಧವ, ತಿಂದು ಏನು ಮಾಡುತ್ತೆ, ಉಚ್ಕೋತದೆ. ಸೊ ನಾನು ಅದೇ ಹೇಳ್ತಾ ಇದ್ದೆ, ಮಲಬದ್ಧತೆ ಅಂತ ಹೇಳಿದ್ನಲ್ಲ, ಇತ್ತೀಚೆಗೆ ಶುರುವಾಗಿರುವ ಕಾಯಿಲೆ. ಉಂಡದ್ದು ಕರಗ್ತಾ ಇಲ್ಲ, ಕರಗಿದ್ದು ಕಳಿಗೆ ಹೋಗ್ತಾ ಇಲ್ಲ, ಒಳಗಡೆನೆ ಕೂತ್ಕೊಂಡು ಎಲ್ಲ ಮಾಡ್ತಾ ಇದ್ದೀವಿ. ಹೌದಾ? ಸೊ ಆ ಮಲಬದ್ಧತೆ ನಿವಾರಣೆಗೆ ಈ ಸೊಪ್ಪು ಅಮೂಲ್ಯವಾದ ಸೊಪ್ಪಿದು, ಕನ್ನೆ ಸೊಪ್ಪು ಅಂತ ಕರಿತೀವಿ ನಾವು. ಆಮೇಲೆ ವಿಶೇಷವಾಗಿ ಮಕ್ಕಳಂತೂ, ನೀವಂತೂ ಮನೆಯಲ್ಲಿ ದಯಮಾಡಿ ಹೋದಾಗ ಈ ಮೆಣಸಿನ್ಕಾಯಿ ಬೋಂಡ ಮಾಡಿಸ್ಕೊಂಡು ತಿಂತಿರಲ್ಲ, ಈ ಸೊಪ್ಪು ಕಿತ್ಕೊಳ್ಳಿ. ಜಸ್ಟ್ ಇದನ್ನು ಸೊಪ್ಪನ್ನ ನೀವು ಕಡಲೆ ಹಿಟ್ಟಲ್ಲಿ ಎದ್ದು ಹಾಕ್ತಾ ಹೋಗಿ. ನಮ್ಮ ತಾಯಿ ಗುಬ್ಬಚ್ಚಿ ಬೋಂಡ ಅಂತ ಮಾಡೋರು ನಮ್ಮ ಅಜ್ಜಿ, ಆಮೇಲೆ ನಮ್ಮ ತಾಯಿ ಮಾಡ್ಕೊಡೋರು. ನೀವು ಒಂದು ಮಂಕ್ರಿ ಮಾಡಿ ತಿಂದ್ರೂ ಕೂಡ ಯಾವುದೇ ಥರದ ತೊಂದರೆ ಆಗಲ್ಲ, ಅಜೀರ್ಣ ಬರಲ್ಲ. ತುಂಬ ಚೆನ್ನಾಗಿ ರುಚಿ ಅಂತ ಹೇಳಿದ್ರೆ 4 ml ಸಾಕು ಕರಗೋಗುತ್ತೆ. ಸೊ ಇದು ಈಗ ನಮಗೆ ಅಡ್ವರ್ಟೈಸ್ ಬರ್ತದೆ, ಇದರಲ್ಲಿ ಬಣ್ಣ ಇದೆ, ಇದರಲ್ಲಿ ರುಚಿ ಇದೆ, ಇದರಲ್ಲಿ ಶಕ್ತಿ ಇದೆ, ಸೂಪರ್ ಡಸ್ಟು. ಅಷ್ಟು ಚೆನ್ನಾಗಿ ಹೇಳ್ತಾರೆ ಅಲ್ವಾ? ಅಲ್ಲ, ಬಣ್ಣ, ರುಚಿ, ಶಕ್ತಿ ಎಲ್ಲ ಐತೆ ಅಂತ ಹೇಳಿ ಸೂಪರ್ ಡಸ್ಟು ಅಂತ ಹೇಳ್ತಾರೆ. ಏನು ಡಸ್ಟ್ ಅಂದರೆ ಧೂಳು, ಕಸ. ಅದನ್ನೂ ಕೂಡ ಎಷ್ಟು ಚೆಂದ ಮಾರ್ಕೆಟ್ ಮಾಡ್ತಾ ಇದ್ದಾರೆ, ಯೋಚನೆ ಮಾಡ್ತಾ ಇಲ್ಲ. ಡಸ್ಟು ಕುಡಿತಾ ಇದೆ ನಾವು ಮೂರ್ಖ ಪೆಟ್ಟಿಗೆಯಲ್ಲಿ ನೋಡಿ. ಆ್ಯಕ್ಚುಲಿ ಬಯಲು ಸೀಮೆಗೆ ನಮ್ಮ ಒರಿಜಿನಲ್ ಚಾ ಅಂತ ಹೇಳಿದ್ರೆ ಒನ್ನ ಆವರಿಕೆ ಅಂತ ಕರೀತಾರೆ. ಆ್ಯಕ್ಚುಲಿ ಒಂದಂಗಡಿ ತಂಗಡಿ ಸೊಪ್ಪು ಅಂತ ಕರೀತಾರೆ. ಈ ಒನ್ನ ಆವರಿಕೆ ಇದೆಯಲ್ಲ, ಸೊ ಅಮೂಲ್ಯವಾದ ಚಹಾ ಇದು. ಸೊ ಇದರ ಹೂವನ್ನ ತಂದು ಒಣಸಿಟ್ಟು ನಮಗೆ ವರ್ಷ ಪೂರ್ತಿ ನಾವು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಚಹಾನ ಕುಡಿಯೋದ್ರಿಂದ ದೇಹನ ತಂಪಾಗಿ ಇಟ್ಕೊಳ್ತದೆ, ಒಂದು ಮೇಜರ್ ಆಗಿರೋವಂಥದ್ದು. ಎರಡನೇದು, ಇದರ ಚಿಗುರಿದೆಯಲ್ಲ, ಆಗಲೇ ಅವನ ಜೊತೆ ಮಾತಾಡ್ತಾ ಇದ್ದೆ ಅಂತ ಹೇಳ್ತಾ ಇದ್ರು, ಅವರೇ ಬೆಳೆ ಜೊತೆ ಮಾಡಿಬಿಟ್ರಂತು ಬೇಸಿಗೆನಲ್ಲೇ ಬಳಸುವಂಥದ್ದು. ಯಾಕಂದ್ರೆ ಇದು ತಂಪು ಕಾರಕವಾಗಿರುವಂಥದ್ದು. ಬೇಸಿಗೆಲ್ಲೇನೇನು ಸೊಪ್ಪು ಸಿಗಲ್ಲ ಅಂತಾರಲ್ಲ. ಸೊ ಅಂಥ ಸಂದರ್ಭದಲ್ಲಿ ಈ ಚಿಗುರನ್ನ ತೊಗೊಂಬಂದು ಸಾಂಬಾರು ಮಾಡಿದರೆ ದೇಹವನ್ನು ತಂಪಾಗಿ ಇಟ್ಕೊಳ್ಳೋವಂಥ ಕೆಲಸ ಮಾಡ್ತದೆ. ಅದು ವಿಶೇಷವಾಗಿ ಇದ್ರ ಜೊತೆ, ಯಾವುದು ಅವರೇ ಬೇಳೆ ಜೊತೆ ಮಾಡಿದ್ರು ಅಂತೂ ತುಂಬ ಒಳ್ಳೆ ರುಚಿ ಕೊಡುವಂಥ ಕೆಲಸ ಮಾಡ್ತದೆ. ಆಮೇಲೆ ಜೊತೆಗೆ ಅಡಿಕೆ ನಮ್ದಲ್ಲ, ಅಲ್ಲೆಲ್ಲೋ ಮಲೆನಾಡಲ್ಲಿ ಒಂಚೂರು ಇತ್ತು ಅಷ್ಟೇನೆ. ನಮ್ಮ ಅಡಿಕೆ ಏರಿಯಾನೇ ಅಲ್ಲ ನಮ್ಮದು. ಈಗ ನಾವು ಮೂರ್ಖರಾಗಿ ಅಡಿಕೆಗಳನ್ನ ಬೆಳೆಸ್ತಾ ಇದ್ದೇವೆ. ಅಡಿಕೆ ಬರಲಿಲ್ಲ ಅಂದ್ರೆ ಏನು ಮಾಡ್ತಿದ್ದವ, ತಂಗಡಿ ಚಕ್ಕೆ ತಗೊಳ್ತಾ ಇದ್ರು. ಅವರು ಸಾಯೋವರೆಗೂ ಅಲ್ಲಿ ಯಾಕೆ ಗಟ್ಟಿ ಇಟ್ಕೊಂಡಿದ್ರು ಗೊತ್ತಾ? ಸತ್ರು ಮಣ್ಣೊಳಿಕ್ ಹೋದ್ರು ಹಲ್ಲು ಗಟ್ಟಿ ಇರೋ. ಯಾಕೆ ಅಂತ ಹೇಳಿದ್ರೆ ಇದರ ಚಕ್ಕೆ ಇದೆಯಲ್ಲ, ಸೊ ಒಸಡು ಮತ್ತೆ ಹಲ್ಲನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತದೆ. ತಂಗಡಿ ಗಿಡ ಅಂತ ಕರೀತಾರೆ. ಇದರಲ್ಲಿ ನೆಲವರಿಕೆ ಇರ್ತದೆ, 2-3 ವೆರೈಟಿಗಳಿದೆ ಇದು. ಸೊ ಇದನ್ನ ನಾವು ಆಹಾರ ರೂಪದಲ್ಲಿ ಬಳಸ್ಬೋದು, ಇದನ್ನ ಕಷಾಯ ರೂಪದಲ್ಲಿ ನಾವು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ. ಗಂಡು ಉತ್ರಾಣಿ ಇದು, ಮುಳ್ಳಿರಲ್ಲ, ನೀಲಿ ಹೂ ಬರ್ತದೆ, ಬಿಳಿ ಹೂವಿಂದು ಇರುತ್ತೆ. ಇದು ಸ್ಯಾರಿ ಸೈಡ್ ಹಿಡಿಯಲ್ಲ, ಇದು ಕರೆಕ್ಟು. ಅದಕ್ಕೆ ಗಂಡು ಉತ್ರಾಣಿ ಅಂತ ಕರೀತಾರೆ. ಓಕೆ, ಆಯ್ತಾ? ಸೊ ಇದು ಇಲ್ಲಿ ಯಾರು ಇದ್ರೆ ಪ್ರಯೋಗ ಮಾಡ್ಬೋದು. ತುಂಬ ಕಡೆ ಮಾಡಿದ್ದೀನಿ ಪ್ರಯೋಗ. ಸೊ ಪೈಲ್ಸ್ ಇದ್ದವ್ರು ಕೂತ್ಕೊಳ್ಳೋಕ್ಕಾಗಲ್ಲ ಗಟ್ಟಿ ಚೇರ್ ಮೇಲೆ. ಸೊ ಏನಿಲ್ಲ, 4 ಕುಡಿ ಇದೆಯಲ್ಲ, ಸೊ ಹಿಂಗೆ ಒಂದು 4 ಕುಡಿ ಸುಮ್ಮನೆ ತಿಂದರೆ ಸಾಕು. ಸುಮಾರು 1 ಗಂಟೆ ಒಳಗಡೆ ಕಲ್ಲು ಮೇಲೆ ಕೂತ್ಕೊಳ್ಳೋ ಅಷ್ಟು ಶಕ್ತಿ ಬರ್ತದೆ ಅವರಿಗೆ. ಅಂದರೆ ಅಷ್ಟು ಹೀಟ್ ಆಗಿರ್ತದೆ, ಬೆಂಕಿ ಆಗಿರ್ತದೆ ಅವರಿಗೆ. ಸೊ ತಂಪು ಮಾಡ್ತದೆ ಮೊದಲನೇದಾಗಿ. ಎರಡನೇದು, ಪ್ರತಿದಿನ ಬೆಳಗ್ಗೆ ಈ ಥರ 4-5 ಕುಡಿನ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ತಿನ್ನೋದು. ನೀರು ಕುಡಿದ್ರೆ ಸಾಕು. ಕೆಲವರಿಗೆ 3 ದಿನಕ್ಕೆ ಬೇಸ್ ಸಮೇತ ಕಿತ್ತೋಗ್ತದೆ, ಇನ್ನು ಕೆಲವರಿಗೆ 9 ದಿನ ತಗೊಳುತ್ತೆ. ಯಾಕಂತ ಹೇಳಿದ್ರೆ ಅವರಿಗೆ ಯಾವ ಪ್ರಮಾಣದಲ್ಲಿ ಅದು
ಮೊಳಕೆ ಬಂದಿನ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಮೂಲವ್ಯಾಧಿಗೆ ಒಂದು ಅತ್ಯುತ್ತಮವಾದ ಔಷಧಿಯಾಗಿ ಕೆಲಸ ಮಾಡ್ತದೆ. ಸೊ ಇದನ್ನು ನಮ್ಮ ಆಹಾರದಲ್ಲಿ ಬಳಸ್ತಾ ಹೋಯ್ತು ಅಂತ ಹೇಳಿದ್ರೆ ಸೊ ನಮಗೆ ಪೈಲ್ಸು ಹತ್ರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ನಾನು ಇಷ್ಟೊತ್ತು ತೋರಿಸಿದ್ನಲ್ಲ ಒಂದಷ್ಟು ಗಿಡಗಳು, ಇವನ್ನೆಲ್ಲ ನಾನು ಬೆಳಗ್ಗೆ ತಂದಿಟ್ಟಾಗ ಏನು ಹೇಳಿದ್ರಿ ಹೇಳಿ ನೀವೆಲ್ಲ? ಎಲ್ಲ ಕಳೆಗಳು ಅಂತೇಳಿ. ನಿಜವಾಗ್ಲೂ ಕಳೆಗಳ ಇದು? ಕಳೆ ಎಲ್ಲಿದೆ? ನಮ್ಮ ತಲೆ ಒಳಗಡೆ ಕೆಟ್ಟ ಕಳೆಗಳನ್ನ ಬೆಳೆಸ್ಕೊಂಡಿದ್ದೇವೆ. ಯೋಚನೆ ಮಾಡು. ಇಷ್ಟೊಂದೆಲ್ಲ ಏನು ತಂದಾರಪ್ಪ ಅಂತ ಅಂದ್ಕೊಂಡ್ರಿ ಎಲ್ಲ ನಾವ. ನಿಜವಾಗ್ಲೂ ಕಳೆನೇನ್ರವ ಇವು? ಕಳೆನ ಇವು? ಕಳೆ ಅನ್ನೋಕ್ಕಾಗ ಸಾಧ್ಯ ಇದೆ ನಮಗೆ? ಸೊ ದಯಮಾಡಿ ನಾವು ಪ್ರತಿ ಗಿಡವೂ ಕೂಡ ಅಮೂಲ್ಯ. ಸೊ ನನ್ನ ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್.